ಮತ್ತೊಮ್ಮೆ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೇ, ಯೇಸುವೇ, ನನ್ನಲ್ಲಿ ಇರುವಂಥ ಎಲ್ಲ ಬಂಧನಗಳು ಮುರಿದು ಬೀಳಲಿ. ಯೇಸುವೇ, ನನ್ನಲ್ಲಿ ಇರುವಂಥ ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ. ಯೇಸುವೇ, ನನ್ನಲ್ಲಿ ಇರುವಂಥ ಎಲ್ಲ ರೋಗಗಳು ದೂರವಾಗಲಿ. ಯೇಸುವೇ, ನನಗೆ ಇರುವಂಥ ಮನಸ್ಸಿನ ವೇದನೆಗಳು ನನ್ನನ್ನು ಬಿಟ್ಟು ದೂರ ಹೋಗಲಿ. ಯೇಸುವೇ, ನನ್ನ ಹೃದಯದಲ್ಲಿ ಇರುವಂಥ ಎಲ್ಲ ಭಾರಗಳು ನಿಮ್ಮನ್ನು ಸ್ತುತಿಸುವಾಗ ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಮಕ್ಕಳನ್ನು ಬಿಟ್ಟು ತೊಲಗಲಿ, ಬಿಟ್ಟು ತೊಲಗಲಿ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. ಯೇಸುವೇ, ನಿನ್ನ ನಾಮದಲ್ಲಿ ನಾನು ಆಶೀರ್ವದಿಸಲ್ಪಟ್ಟವನು. ಯೇಸುವೇ, ನಿನ್ನ ನಾಮದಲ್ಲಿ ನಾನು ಬಿಡುಗಡೆ ಹೊಂದಿದವನು. ಯೇಸುವೇ, ನಿಮ್ಮ ನಾಮದಲ್ಲಿ ನನ್ನ ಬಂಧನಗಳು ಬಿಚ್ಚಲ್ಪಟ್ಟಿದೆ, ನನ್ನ ಕಟ್ಟುಗಳು ಎಲ್ಲ ಬಿಚ್ಚಲ್ಪಟ್ಟಿದೆ. ಯೇಸುವಿನ ನಾಮದಲ್ಲಿ ನನ್ನ ರೋಗಗಳು ನನ್ನನ್ನು ಬಿಟ್ಟು ತೊಲಗಿವೆ. ಆಮೇನ್, 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 ಆಮೇನ್. ಗಟ್ಟಿಯಾಗಿ ಒಂದು ಕರಗಳನ್ನು ಮೇಲಕ್ಕೆತ್ತಿ ದೇವರನ್ನು ಸ್ತುತಿಸೋಣ. ಎಲ್ಲರೂ ಹಾಲೆಲೂಯಾ ಅಂತ ಸ್ತುತಿಸಿರಿ, ಹಾಲೆಲೂಯಾ ಅಂತ ಮಾತ್ರ ಸ್ತುತಿಸಿರಿ. ಗಟ್ಟಿಯಾಗಿ ಹಾಲೆಲೂಯಾ ಅಂತ ಸ್ತುತಿಸಿರಿ, ಜೋರಾಗಿ ಸ್ತುತಿಸಿರಿ, ಜೋರಾಗಿ. ಬಿಡುಗಡೆ ಆಗ್ತಾ ಇದೆ, ಬಿಡುಗಡೆ ಆಗ್ತಾ ಇದೆ. ನಾವು ಮಾಡಿದ ಪ್ರಾರ್ಥನೆ ಈಡೇರ್ತಾ ಇದೆ. ಗಟ್ಟಿಯಾಗಿ ಸ್ತುತಿಸಿರಿ, ಹಾಲೆಲೂಯಾ ಅಂತ ಸ್ತುತಿಸಿರಿ. ಹೀರಬಬರೆ ಕೆಲವರೆದಾಗ ಭಾಷಾವರಗಳಿಂದ ಸ್ತುತಿಸಿರಿ. ಯಾರಿಗೆಲ್ಲ ಭಾಷಾವರಗಳಿವೆ ಗಿಫ್ಟ್ ಆಫ್ ಟಂಗ್ಸ್ ಯೂಸ್ ಮಾಡಿ. ಹಲ್ಲೆಲೂಯಾ. ಹೀರಬಬರೆ ಕೆಲವರೆದಾಗ ಚಂದರವರೆ ಕರವಲರೆ ಕಲ ಜೀಜ 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 ಜೀಜ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೀರಬಬರೆ ಕಲ ಜೀಜ 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 ಜೀಜ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೇಳಲಾಗದಂತ ಅದ್ಭುತ ಮಾಡುವೆ ನೀನು ಅಪ್ಪ, ನೀನು ಎಣಿಸಲಾಗದ ಅತಿಶಯ ಮಾಡುವೆ ನೀನು ಅಪ್ಪ, ನೀನು. ಹೇಳಲಾಗದಂತ ಅದ್ಭುತ ಮಾಡುವೆ ನೀನು ಅಪ್ಪ, ನೀನು ಎಣಿಸಲಾಗದ ಅತಿಶಯ ಮಾಡುವೆ ನೀನು ಅಪ್ಪ, ನೀನು. ಅಪ್ಪ ನಿನಗೆ ಸ್ತೋತ್ರ, ತಂದೆ ನಿನಗೆ ಸ್ತೋತ್ರ, ಅಪ್ಪ ನಿನಗೆ ಸ್ತೋತ್ರ, ತಂದೆ ನಿನಗೆ ಸ್ತೋತ್ರ. ಸಾಧ್ಯ ಎಲ್ಲ ಸಾಧ್ಯ, ಎಲ್ಲರೂ ಹಾಡೋಣ. ನಿನ್ನಿಂದಲೇ ಎಲ್ಲ ಸಾಧ್ಯ, ಸಾಧ್ಯ ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಕಾಲೇಜ್ ಹಾಕುತ್ತಾ, ಚಪ್ಪಾಳೆ ತಟ್ಟುತ್ತಾ, ಕುಣಿಯುತ್ತಾ, ನಲಿಯುತ್ತಾ, ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಸಾಧ್ಯ ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ, ಸಾಧ್ಯ ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ, ಸಾಧ್ಯ ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ, ಸಾಧ್ಯ ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಅಸಾಧ್ಯವಾದದ್ದು ಒಂದು ಇಲ್ಲ, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ, ಅಸಾಧ್ಯವಾದದ್ದು ಒಂದು ಇಲ್ಲ,
ನಿನ್ನಿಂದ ಎಲ್ಲ ಸಾಧ್ಯ, ಹಲ್ಲೆಲೂಯಾ ನಿನ್ನಿಂದ ಎಲ್ಲ ಸಾಧ್ಯ, ಸಾಧ್ಯ ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ, ಸಾಧ್ಯ ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ, ಸಾಧ್ಯ ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ, ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾತಕ್ಕಾಗಿ ಸ್ಟಾಪ್ ಮಾಡಿದ್ರು? ಹಾಂ, ಏನು ನೀವು ಸರಿಯಾಗಿ ಸ್ತುತಿ ಮಾಡೋದಿಲ್ಲ ಅಂತ ಇದು ಅರ್ಥ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಅಸಾಧ್ಯವಾದುದು ನಮಗೆ ಒಂದು ಸ್ತುತಿ ಮಾಡಲಿಕ್ಕೆ ಕೂಡ ಅಸಾಧ್ಯ ಅಲ್ಲ. ಪ್ರೈಸ್ ದಿ ಲಾರ್ಡ್. ಒಂದು ಕೈ ಚಪ್ಪಾಳೆ ತಟ್ಟಲು ಅಸಾಧ್ಯ, ಒಂದು ಕಾಲೇಜೆ ಹೀಗೆ ಹಾಕಲು ಅಸಾಧ್ಯ. ಪ್ರೈಸ್ ದಿ ಲಾರ್ಡ್. ನಾನು ಚಪ್ಪಾಳೆ ತಟ್ಟಲಿಕ್ಕೆ ಹೇಳಲೇ ಇಲ್ಲ ಈಗ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಂದರೆ ನಮಗೆ ಒಂದು ಅಭ್ಯಾಸ ಆಗಿದೆ, ಏನು ಹೇಳ್ತಾರೆ ಅದನ್ನು ಮಾಡೋದಷ್ಟೇ. ಪ್ರೈಸ್ ದಿ ಲಾರ್ಡ್. ಆದರೆ ದೇವರನ್ನು ಸ್ತುತಿಸಿರಿ, ಕೈ ಚಪ್ಪಾಳೆ ತಟ್ಟಿ ಒಂದು ಕಾಲೇಜ್ ಹಾಕಿ ಅಂತ ಹಾಕಿದರೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಇದಕ್ಕೆಲ್ಲ ಅಡೆತಡೆಗಳಿವೆ. ಎಷ್ಟೋ ಜನರು ಇಲ್ಲಿ ನಾನು ನೋಡುವಾಗ ಎಲ್ಲರೂ ಕಾಲಿಗೆ ಒಂದು ಕಪ್ಪು ದಾರವನ್ನು ಕಟ್ಟಿದ್ದಾರೆ. ಕೆಲವರು ಈ ಆನೆಯ ಬಾಲದ ಏನು ಮಾಡ್ತಾರೆ ಅದಕ್ಕೆ ಅದಕ್ಕೆ ಲೋಮ ಸಬಳೆ ತೀಪಾಯ ಹಾಕಿ ಗೆಜ್ಜೆಗಳು ಮಂಚಿ. ಇದೆಲ್ಲ ನಮ್ಮದು ಸಂಸ್ಕೃತಿ ಅಲ್ಲ. ಬೇರೆ ಯಾರೋದೊಂದು ಸಂಸ್ಕೃತಿಯನ್ನು ನಾವು ಕಟ್ಟಿಕೊಂಡಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಇಂಥವರು ದೇವರಿಗೆ ಮೆಚ್ಚುವುದಿಲ್ಲ. ದಯಮಾಡಿ ಇಂಥವರು ದೇವರಿಗೆ ಮೆಚ್ಚುವುದಿಲ್ಲ. ನಾವು ಎಷ್ಟೋ ಜಾಗದಲ್ಲಿ ಹೋಗಿ ಪ್ರಾರ್ಥಿಸುವಾಗ ತುಂಬ ಮಕ್ಕಳು ತಂದೆ ತಾಯಿ ಮಕ್ಕಳನ್ನು ಪ್ರೀತಿಸ್ತಾರೆ, ಅದಕ್ಕೊಂದು ದಾಗ ಕಟ್ಟಿಬಿಡ್ತಾರೆ. ಆ ದಾಗ ಯಾವುದು ದೇವರಿಗೆ ಹೇಳ್ತಾರೆ. ಎಕ್ಸೋಡಸ್ ವಿಮೋಚನ ಕಾಂಡ 21ನೇ ಅಧ್ಯಾಯ 6ನೇ ವಚನ. ಇಂಥ ಕಟ್ಟುವವರು ದೇವರ ಸನ್ನಿಧಿಯಿಂದ ಹೊರಗೆ ದೂಡಲ್ಪಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾತಕ್ಕಾಗಿ ಚಪ್ಪಾಳೆ ತಟ್ಟಿದ್ದು ನೀವು? ಕಟ್ಟಬೇಕಾ? ಅದು ಕಟ್ಟಿದ್ರೇ ಸಮಸ್ಯೆಗಳು. ಪ್ರೈಸ್ ದಿ ಲಾರ್ಡ್. ಮೊನ್ನೆ ನಾವು ಮೂಡುಬಿದ್ರೆ ಪ್ರೇಯರ್ ಮಾಡುವಾಗ ಅಲ್ಲಿ ಹೇಳಿದ್ದು, ಎಷ್ಟೋ ಮಕ್ಕಳು ಆ ದಾಗವನ್ನು ತೆಗೆದು ಕಟ್ಟಿ ಬಿಸಾಡಿದ್ರು. ಆಗಲೇ ಅವರಿಗೆ ಹೀಲಿಂಗ್ ಆಯಿತು. ತುಂಬ ಜನರಿಗೆ, ಎಷ್ಟೋ ಇಷ್ಟರವರೆಗೆ ಒಂದು 15-20 ಮಕ್ಕಳಿಗೆ ಈ ಕನ್ನಡಕ ತೆಗೆದು ಬಿಸಾಡಿದ್ದಾರೆ ಮಕ್ಕಳು ಎಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದು ತೆಗೆಯುವಾಗ ದೇವರ ಶಕ್ತಿ ಇಳಿದು ಬರ್ತದೆ. ಪ್ರೈಸ್ ದಿ ಲಾರ್ಡ್. ಅಂಥವ್ರು ಯಾರಾದರೂ ಇದ್ದರೆ ಇವತ್ತು ಈ ದಾನಕೂಟದಲ್ಲಿ ತೆಗೆದು ಬಿಡಿ. ಪ್ರೈಸ್ ದಿ ಲಾರ್ಡ್. ಅದನ್ನು ಕಟ್ಟಬೇಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಶಬ್ದಗಳು ಇಂಥವ್ರು ಇದ್ದರೆ ನಮಗೆ ಸ್ತುತಿಸಲಿಕ್ಕೆ ಸ್ವಲ್ಪ ಅಡೆತಡೆ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು ಆನೆದೆಲ್ಲ ನೀವು ಕಟ್ತೀರಲ್ಲ, ಆನೆದು ಆ ಆನೆಗಳಿಗೆ ಪೂಜೆ ಮಾಡುವವರು ಎಷ್ಟೋ ಜನ ಇದ್ದಾರಿಲ್ವಾ? ಆ ಪೂಜೆ ಮಾಡುವಾಗ ಅದರ ಶಕ್ತಿ ಎಲ್ಲಿ ಬರ್ತದೆ? ನೀವು ಕಟ್ಟಿದರೆ ನಿಮ್ಮ ದೇಹದಲ್ಲಿ ಬರ್ತದೆ. ಅದಕ್ಕೆ ಎಚ್ಚರಿಕೆ ಆಗಬೇಕು. ಬೈಬಲನ್ನು ಜಾಸ್ತಿ ಓದಬೇಕು ನಾವು. ಪ್ರೈಸ್ ದಿ ಲಾರ್ಡ್. ಇದು ಎಲ್ಲೂ ಕಥೆಗಳಲ್ಲಿ ಬರೆದಿಲ್ಲ, ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ದೇವರು ಹೇಳಿದಂಥ ವಚನಗಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಗಟ್ಟಿಯಾಗಿ ನಾವು ಚಪ್ಪಳೆ ತಟ್ಟುತ್ತಾ ಒಂದು ಸ್ತುತಿಸೋಣ. ಗಟ್ಟಿಯಾಗಿ ಬಂಧನಗಳು ಮುರಿಯಲ್ಪಡಲಿ, ಕಟ್ಟುಗಳು ಬಿಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೆಲ್ಲ ಹೇಳ್ತೀವಿ ಅಂತ ಬೇಸರ ಪಡಬೇಡಿ, ಯಾಕೆಂದರೆ ಅದು ನಮಗೆ ಗೊತ್ತು ಅದರ ಶಕ್ತಿ ಏನಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮ್ಮ ಮಕ್ಕಳಿಗೆ ಯಾರ್ದು ಕಣ್ಣು ಬೀಳುವುದಿಲ್ಲ, ಅವರ ಕಣ್ಣು ಬಿದ್ದರೆ ಸಾಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. दिसतीक म्हणून बनतात गे दिसतीक. प्रेज लॉर्ड. देवाची दिश्ट असताना मनुष्याची दिश्ट ताच्या मुखार खंयची तुमकां एफेक्ट करूंक जायना. प्रेज लॉर्ड. हालेलुया, हालेलुया. ಪ್ರೇಸ್ ದಿ ಲಾರ್ಡ್. ಅದಕ್ಕಾಗಿ ನಾವು ಈ ಗೀತೆಯೊಂದಿಗೆ ಚೆನ್ನಾಗಿ ಆಡುವ. ಅಸಾಧ್ಯವಾದುದು ಯಾರಿಗೆ? ಯಾವರಿಗೆ? ನಮ್ಮ ದೇವರಿಗೆ. ಹೇಳಿ, ನಮ್ಮ ದೇವರಿಗೆ. ಪ್ರೇಸ್ ದಿ ಲಾರ್ಡ್. ಇದು ನನ್ನ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನನ್ನ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನನ್ನ ದೇವರಿಗೆ ಅಸಾಧ್ಯವಾದುದು. ಪ್ರೇಸ್ ದಿ ಲಾರ್ಡ್.
ಗಟ್ಟಿಯಾಗಿ ಸ್ತುತಿಸಿ. ಇನ್ನೊಮ್ಮೆ ಬ್ರದರ್ಗೆ ಅದನ್ನು ಗೀತೆಯನ್ನು ಅರ್ಧದಲ್ಲಿ ನಿಲ್ಲಿಸಲಿಕ್ಕೆ ಬಿಡಬೇಡಿ. ಪ್ರೈಸ್ ದಿ ಲಾರ್ಡ್. ಅದು ಅರ್ಧದಲ್ಲಿ ನಿಲ್ಲಿಸಲಿಕ್ಕೆ ಬಿಟ್ಟರೆ ನಿಮಗೆ ನಾಚಿಕೆ ಇವತ್ತು ಖಂಡಿತವಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ರೆಡಿ ಇದ್ದೀರಾ? ರೆಡಿ ಇದ್ದೀರಾ? ಆ ಕೆಳಗಿನವರು ರೆಡಿ ಇದ್ದೀರಾ? ರೆಡಿ ಇದ್ರೆ ಒಂದು ಕೈ. ಓಕೆ ಓಕೆ, ರೆಡಿ ಇದ್ದಾರೆ. ನೀವು ಯಾವಾಗಲೂ ರೆಡಿ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಅಲ್ಲಿ ಹೋಗಿ ದೇವರು ಅದ್ಭುತ ಜಾಸ್ತಿ ಮಾಡಿದ್ರು ಇವತ್ತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸರಿಯಾಗಿ ಸ್ತುತಿಸಿರಿ, ಇವತ್ತು ಅದ್ಭುತಗಳು ನಡೆಯಬೇಕು. ಪ್ರೈಸ್ ದಿ ಲಾರ್ಡ್. ಇನ್ನೊಂದು ಧ್ಯಾನ ಕೊಟ್ಟಕ್ಕೆ ಕಾದುಕೊಳ್ಳಬೇಡಿ. ಇದೇ ನನ್ನ ಜೀವನದ, ನಿನ್ನ ಜೀವನದ ಲಾಸ್ಟ್ ರೆಟ್ರೀಟ್ ಅಂತ ಪಡ್ಕೊಳ್ಳಿ. ಇವತ್ತೇ ಗುಣ ಆಗಿ ಇವತ್ತೇ ಬಿಡುಗಡೆ ಹೊಂದಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಚಪ್ಪಳೆ ತಟ್ಟುತ್ತಾ ನೋಡಿ. ಒಂದು ಕಾಲೇಜ್ ಹೀಗೆ ಆಗ್ಲಿಕ್ಕೆ ಆಗುದಿಲ್ಲ. ಎಲ್ಲರೂ ಎಲ್ಲರೂ ಸಾಧ್ಯ ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಓ ಸಾಧ್ಯ ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಅಸಾಧ್ಯವಾದದ್ದು ಒಂದು ಇಲ್ಲ, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಅಸಾಧ್ಯವಾದದ್ದು ಒಂದು ಇಲ್ಲ, ನಿನ್ನಿಂದ ಎಲ್ಲ ಸಾಧ್ಯ. ಹಲ್ಲೆಲೂಯಾ, ನಿನ್ನಿಂದ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಎಲ್ಲರೂ ಗಟ್ಟಿ ಚಪ್ಪಾಳೆ, ಕಾಲೇ ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಕರೆಗಳನ್ನು ಮೇಲೆತ್ತೇನು. ಹೇಳಲಾಗದಂತ ಅದ್ಭುತ ಮಾಡುವೆ ನೀನು ಅಪ್ಪ ನೀನು. ಎಣಿಸಲಾಗದ ಅತಿಶಯ ಮಾಡುವೆ ನೀನು ಅಪ್ಪ ನೀನು. ಓ ಹೇಳಲಾಗದಂತ ಅದ್ಭುತ ಮಾಡುವೆ ನೀನು ಅಪ್ಪ ನೀನು. ಎಣಿಸಲಾಗದ ಅತಿಶಯ ಮಾಡುವೆ ನೀನು ಅಪ್ಪ ನೀನು. ಅಪ್ಪ ನಿನಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ. ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ. ಅಸಾಧ್ಯವಾದದ್ದು ಒಂದು ಇಲ್ಲ, ನನಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಅಸಾಧ್ಯವಾದದ್ದು ಒಂದು ಇಲ್ಲ, ನಿನ್ನಿಂದ ಎಲ್ಲ ಸಾಧ್ಯ. ಹಲ್ಲೆಲೂಯಾ, ನಿನ್ನಿಂದ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ, ನಿನ್ನಿಂದಲೇ ಎಲ್ಲ ಸಾಧ್ಯ. ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಕಾಲೇಜ್ ಹಾಕುತ್ತಾ. ಆ ಹಿಂದುಗಡೆ ಎಲ್ಲ ಈ ಸೈಡಲ್ಲಿ ಯಾರು ಒಂದು ಅಲುಗಾಡುವುದಿಲ್ಲ. ಈ ಸಂದರ್ಭದಲ್ಲಿ ಆ ಮಧ್ಯದಿಂದ ಆ ಕಡೆ ಎಲ್ಲರೂ ಎಲ್ಲರೂ ಒಣಗಿದ ನೆಲದಲ್ಲಿ ಛಲವನ್ನು ಹರಿಸುವೆ ನೀನು ಅಪ್ಪ ನೀನು. ಮರುಭೂಮಿಯಲ್ಲಿ ನದಿಗಳ ಹರಿಸುವೆ ನೀನು
ಅಪ್ಪ ನೀನು ಒಣಗಿದ ನೆಲದಲ್ಲಿ ಜಲವನ್ನು ಹರಿಸುವೆ ನೀನು, ಅಪ್ಪ ನೀನು ಮರುಭೂಮಿಯಲ್ಲಿ ನದಿಗಳ ಹರಿಸುವೆ ನೀನು, ಅಪ್ಪ ನೀನು ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ, ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ. ಅಸಾಧ್ಯವಾದದ್ದು ಒಂದು ಇಲ್ಲ, ನಿಮಗೆ ಅಸಾಧ್ಯವಾದದ್ದು ಒಂದು ಇಲ್ಲ, ಎಲ್ಲರೂ ಅಸಾಧ್ಯವಾದದ್ದು ಒಂದು ಇಲ್ಲ, ನಿಮ್ಮಿಂದ ಎಲ್ಲ ಸಾಧ್ಯ. ಹಲ್ಲೆಲೂಯ, ನಿಮ್ಮಿಂದ ಎಲ್ಲ ಸಾಧ್ಯ, ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ, ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ನನ್ನಾಶೆ ಆಕಾಂಕ್ಷೆ ನೆರವೇರಿಸುವವ ನೀನು, ಅಪ್ಪ ನೀನು ನನ್ನ ಎಲ್ಲ ಇಷ್ಟವ ಪೂರೈಸುವಾತನು ನೀನು, ಅಪ್ಪ ನೀನು ನನ್ನಾಸೆ ಆಕಾಂಕ್ಷೆ ನೆರವೇರಿಸುವವ ನೀನು, ಅಪ್ಪ ನೀನು ನನ್ನ ಎಲ್ಲ ಇಷ್ಟವ ಪೂರೈಸುವಾತನು ನೀನು, ಅಪ್ಪ ನೀನು ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ. ಎರಡು ಕರಗಳ ಮೇಲೆ ಅಪ್ಪ ನಿಮಗೆ ಸ್ತೋತ್ರ, ತಂದೆ ನಿಮಗೆ ಸ್ತೋತ್ರ. ಅಸಾಧ್ಯವಾದದ್ದು ಒಂದು ಇಲ್ಲ, ನಿನಗೆ ಅಸಾಧ್ಯವಾದದ್ದು ಒಂದು ಇಲ್ಲ, ಅಸಾಧ್ಯವಾದದ್ದು ಒಂದು ಇಲ್ಲ, ನಿನ್ನಿಂದ ಎಲ್ಲ ಸಾಧ್ಯ. ಹಲ್ಲೆಲೂಯ, ನಿನ್ನಿಂದ ಎಲ್ಲ ಸಾಧ್ಯ, ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ, ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ, ಸಾಧ್ಯ ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ, ಎಲ್ಲ ಸಾಧ್ಯ, ನಿಮ್ಮಿಂದಲೇ ಎಲ್ಲ ಸಾಧ್ಯ. ಹಲ್ಲೆಲೂಯಾ 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 Hallelujah, 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 hallelujah. ಯೇಸುವೇ, 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 ಯೇಸುವೇ. ತುಂಬ ಕುಟುಂಬಗಳಲ್ಲಿ ಮನೆಯಲ್ಲಿ ಜಾಗದಲ್ಲಿ ಇರುವಂಥ ಸಮಸ್ಯೆಗಳನ್ನು ಯೇಸು ಬಗೆಹರಿಸ್ತಾ ಇದ್ದಾರೆ. ನೀವು ಸ್ತುತಿಸುವಾಗ ನಿಮ್ಮ ಮನೆ ಅಂಗಳ, ನಿಮ್ಮ ಜಾಗ ಎಲ್ಲ ದೇವರ ಪವಿತ್ರಾತ್ಮ ಶುದ್ಧೀಕರಿಸ್ತಾ ಇದೆ, ಬಿಡುಗಡೆಗೊಳಿಸ್ತಾ ಇದೆ. ನಿಮ್ಮ ಮನೆಗಳನ್ನು, ನಿಮ್ಮ ಕುಟುಂಬಗಳನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ ಯೇಸು. ವರಕ ಬಾಬಾ ಬಾಬಾ ಹೀರಲಕ ಬಾಬಾ ಶಂದರ ವರಕರ ಬಲರಕಲು ಚೀಸ ಚೀಸ ಚೀಸ. ಹಾಲೆಲಿಯ ಹಾಲೆಲಿಯ ಹಾಲೆಲಿಯ. ಅದಕ್ಕೆ ಎಲ್ಲರೂ ನಾವು ಸೇರಿಕೊಂಡು ಕರುಣೆಯ ಜಪಮಾಲೆಯನ್ನು ಹೇಳೋಣ ಪ್ರಿಯರೇ. ಸಕ್ಕಡಂಚೆ ಸಮಸ್ಯೆ ಸಕ್ಕಡಂಚೆ मागणी जेजूक भेटून दिवन काकळतीसो तीरसी आवळा रमी करया. ह्या मिसाच्या बलिदानाक वेळच्या पयलें देवाची काकळतो मागया. तुमच्या कुटुंबा खातीर सगळ्यां खातीर आमी काकळतो मागता. ह्या वेळार तुमी सगळे तुमच्या ಕುಟುಂಬಾಚೆ ನಿಮ್ಮ ಕುಟುಂಬಗಳ ಸಮಸ್ಯೆಗಳನ್ನು, ನಿಮ್ಮ ಕುಟುಂಬದಲ್ಲಿರುವಂಥ ದುಃಖಗಳು, ಕಷ್ಟಗಳು, ಕಾರ್ಪಣ್ಯಗಳು ಎಲ್ಲವನ್ನು ಸಮರ್ಪಣೆ ಮಾಡಿ, ನಿಮ್ಮ ಜೀವನದಲ್ಲಿ ಇರುವಂಥ ನಿರಾಶೆಗಳು, ಸೋಲುಗಳು, ಸಾಲದ ಬಾಧೆಗಳು ಎಲ್ಲವೂ ಸಮರ್ಪಣೆ ಮಾಡಿ
ದೇವರಿಗೆ ಮಾತ್ರ ಎಲ್ಲವೂ ಸಾಧ್ಯ. ನಮಗೆ ಅದು ಅಸಾಧ್ಯ ಆಗಬಹುದು, ಅಸಾಧ್ಯದಂತೆ ಕಾಣಬಹುದು. ನೀವು ಅದ್ಭುತಗಳನ್ನು ಕಾಣಿದ್ದೀರಿ, ನೀವೆಲ್ಲ ಕಂಡಿದ್ದೀರಿ. ನೀವು ದೇವರಿಗೆ ಎಲ್ಲವೂ ಸಾಧ್ಯ ಅಂತ ದೇವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಅದಕ್ಕಾಗಿ ನಿಮ್ಮೆಲ್ಲ ಕಷ್ಟಗಳನ್ನು, ನೋವುಗಳನ್ನು, ರೋಗಗಳನ್ನು, ಸಾಲದ ಬಾಧೆಗಳನ್ನು, ನಿರಾಶೆಗಳನ್ನು, ನಿಮಗೆ ಬಂದಂಥ ಎಲ್ಲ ಕಷ್ಟಗಳನ್ನು ದೇವರಿಗೆ ಸಮರ್ಪಣೆ ಮಾಡಿ. ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಮನೆಗಳಲ್ಲಿ ಅಶಾಂತಿ ಇದ್ದರೆ ಪ್ರಾರ್ಥಿಸಿ. ನಿಮ್ಮ ಜಾಗದಲ್ಲಿ ಯಾವುದಾದರೂ ತಕರಾರು ಇದ್ದರೆ, ಕೋರ್ಟ್ ಕೇಸ್ಗಳಿದ್ದರೆ, ಈ ಪ್ರತ್ಯೇಕವಾಗಿ ಜಪಮಾಲೆಯೊಂದಿಗೆ ನೀವು ಪ್ರಾರ್ಥಿಸಿರಿ. ದೇವರ ಕರುಣೆ, ದೇವರ ಕೃಪೆ ನಿಮ್ಮನ್ನು ಅಭಿಷೇಕ ಮಾಡುತ್ತಾ ಈ ಕರುಣೆಯ ಜಪಮಾಲೆಯೊಂದಿಗೆ ನಾವೆಲ್ಲರೂ ಪ್ರಾರ್ಥಿಸೋಣ. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. सतमंता देवा सर पद्धतीरा बापा सरका आणि प्रीती विचार असणारा जेजू क्रिस्ता जगलेस पुत्र आमच्या सुमिया जो पवित्र आत्म्याने गर्भी संभवलो अहंकार मर्यादान जल्मलो 5 पिलं कालताने कस असले तका कुर्सार जुडलो तो मेलो आणि तका निकेविलो तो मेल्ल्यामध्ये देवलो तिसरे दिसा मेल्ल्यांतलो जीवन जालो सर्गान सुटलो सर पुत्र बापाच्या उजव्या बसला थंय जे आणि मेल्ल्यांची मनसू करून घेतलो सतमंता पवित्र आत्म्याक कथोलिक पवित्र सभे भक्तां सवेकतार फातक्यांचे बक्षणे कुडीचे जीवन पण ससनाचे जिवीत आमेन. आमच्या बापा सर्गींच्या तुझे नाव पवित्र जावं तुझे राज आमकां येवं तुजी कशी सरकार जाता ते संवसारांत जावं आमचो दिसपडतो ग्रास आजून कादी आणि आमी आमचे सगळेल्या बक्षिता तशी आमची बदकां बगोस आणि आमकां ताळें नाका वायटांतल्यान आमकां निवार. नमान मरिया कृपेन भरलेले सुमती जय संगता श्री आम तेर तूं सदैव आणि सदैव फळ जोगशें जेसो नंबगिन मरे देवाचे मोप्याची नती कर आता आणि आमच्या मनाच्या वेळार नमान मरिया कृपेन भरलेले सुमती जय संगता श्री आम तेर तूं सदैव आणि सदैव फळ जोगशें जेसो नमान मरिया कृपेन भरलेले सुमती जय संगता स्त्री आम तेर तूं सदैव आणि सदैव फळ जोगशें जेसो महिमा बापा कने पिता कने पवित्र आत्म्याक सगळं कण आम्ही भेटयताना तुमची जाप जाऊन दी अब्बा बापा आमची आमच्या कुटुंबाची आणि सगळ्या संसाराची काकुळत कर. या वेळार आमी पयलो कण भेटवया ससनाच्या बापा हांव तुका भेटयता तुज्या ती मोच्या पुताची आमच्या स्मी आनी सुरंदरा जेजू क्रिस्ताची कूड निरगत आत्मा आनी देवपण आमच्या पथकांच्या आणि सगळ्या संसाराच्या पथकांच्या परीकपणापासून जेजूच्या कठीण कष्टांच्या अपशा मारिफात अब्बा बापा आमची आणि आमच्या कुटुंबाची आणि सगळ्या संसाराची काकूत कर. जेजूच्या कठीण कष्टांच्या अपशा मारिफात अब्बा बापा आमची आमच्या कुटुंबाची आणि सगळ्या संसाराची काकूत कर. जेजूच्या कठीण कष्टांच्या अपशा मारिफात अब्बा बापा आमची आमच्या कुटुंबाची आणि सगळ्या संसाराची काकूत कर. जेजूच्या कठीण कष्टांच्या अपशा मारिफात अब्बा बापा आमची आमच्या कुटुंबाची आणि सगळ्या संसाराची काकूत कर. जेजूच्या कठीण कष्टांच्या अपशा मारिफात अब्बा बापा आमची आमच्या कुटुंबाची आणि सगळ्या संसाराची काकूत कर. जेजूच्या कठीण कष्टांच्या अपशा मारिफात अब्बा बापा आमची आमच्या कुटुंबाची आणि सगळ्या संसाराची काकूत कर. जेजूच्या कठीण कष्टांच्या अपशा मारिफात अब्बा बापा आमची आमच्या कुटुंबाची आणि सगळ्या संसाराची काकूत कर. जेजूच्या कठीण कष्टांच्या अपशा मारिफात अब्बा बापा आमची आमच्या कुटुंबाची आणि सगळ्या संसाराची काकूत कर. जेजूच्या कठीण कष्टांच्या अपशा मारिफात अब्बा बापा आमची आमच्या कुटुंबाची आणि सगळ्या संसाराची काकूत कर. जेजूच्या कठीण कष्टांच्या अपशा मारिफात अब्बा बापा आमची आमच्या कुटुंबाची आणि सगळ्या संसाराची काकूत कर. हे भगवंता देवा हे भगवंता बळवंता हे भगवंता आम्हारा आमचे आणि सगळ्या संसाराची काकुळ कर. हे भगवंता देवा हे भगवंता बळवंता हे भगवंता आम्हारा आमचे आणि सगळ्या संसाराची काकुळ कर. हे भगवंता देवा हे भगवंता बळवंता हे भगवंता आम्हारा आमचे आणि सगळ्या संसाराची काकुळ कर. ससनाच्या बापा हांव तुका भेटयता तुझ्या ती मोगाच्या पुताची आमच्या सुमी आणि सुरंदरा जेजू क्रिस्ताची कूड आणि रगत आत्मा आणि देवपण आमच्या पथकाच्या आणि सगळ्या संसाराच्या पथकाच्या परीक्षणा बसून जेजूच्या कठीण कष्टांच्या पशाव मरिफात अब्बा बापा आमची आमच्या कुटुंबाची आणि सगळ्या संसाराची काकुळ कर. जेजूच्या कठीण कष्टांच्या पशाव मरिफात अब्बा बापा आमची आमच्या कुटुंबाची आणि सगळ्या संसाराची काकुळ कर. जेजूच्या कठीण कष्टांच्या पशाव मरिफात अब्बा बापा आमची आमच्या कुटुंबाची आणि सगळ्या संसाराची काकुळ कर. जेजूच्या कठीण कष्टांच्या पशाव मरिफात अब्बा बापा आमची आमच्या कुटुंबाची आणि सगळ्या संसाराची काकुळ कर. जेजूच्या कठीण कष्टांच्या पशाव मरिफात अब्बा बापा आमची आमच्या कुटुंबाची आणि सगळ्या संसाराची काकुळ कर. जेजूच्या कठीण कष्टांच्या पशाव मरिफात अब्बा बापा आमची आमच्या कुटुंबाची आणि सगळ्या संसाराची काकुळ कर. जेजूच्या कठीण कष्टांच्या पशाव मरिफात अब्बा बापा आमची आमच्या कुटुंबाची आणि सगळ्या संसाराची काकुळ कर. जेजूच्या कठीण कष्टांच्या पशाव मरिफात अब्बा बापा आमची आमच्या कुटुंबाची आणि सगळ्या संसाराची काकुळ कर. जेजूच्या कठीण
कष्टांच्या पाशावरी अब्बा बापा आमची आमच्या कुटुंबाची आणि सगळ्या संसाराची काकूळ कर जेजूच्या कठीण कष्टांच्या पाशावरी अब्बा बापा आमची आमच्या कुटुंबाची आणि सगळ्या संसाराची काकूळ कर ये भगवंता देवा ये भगवंता बळवंता ये भगवंता आम्हारा आमची आणि सगळ्या संसाराची काकूळ कर ये भगवंता देवा हे भगवंता बळवंता हे भगवंता आम्हारा आमची आणि सगळ्या संसाराची काकूळ कर हे भगवंता देवा हे भगवंता बळवंता हे भगवंता आम्हारा आमचे आणि सगळ्या संसाराची काकूत कर ससनाच्या बापा कापटी तांत जाती माच्या पुताची आमच्या सुमी आणि सुरेंद्र जेजू ख्रिस्ताची कूड आणि रगत आत्मा आणि देवपण आमच्या पथकांच्या आणि सगळ्या संसाराच्या पथकांच्या बारीकपणापासून जेजूच्या कठीण कष्टांच्या आपाशा मारिफात अबा बापा आमची आमच्या कुटुंबाची आणि सगळ्या संसाराची काकूत कर जेजूच्या कठीण कष्टांच्या आपाशा मारिफात अबा बापा आमची आमच्या कुटुंबाची आणि सगळ्या संसाराची काकूत कर जेजूच्या कठीण कष्टांच्या आपाशा मारिफात अबा बापा आमची आमच्या कुटुंबाची आणि सगळ्या संसाराची काकूत कर जेजूच्या कठीण कष्टांच्या आपाशा मारिफात अबा बापा आमची आमच्या कुटुंबाची आणि सगळ्या संसाराची काकूत कर जेजूच्या कठीण कष्टांच्या आपाशा मारिफात अबा बापा आमची आमच्या कुटुंबाची आणि सगळ्या संसाराची काकूत कर जेजूच्या कठीण कष्टांच्या आपाशा मारिफात अबा बापा आमची आमच्या कुटुंबाची आणि सगळ्या संसाराची काकूत कर जेजूच्या कठीण कष्टांच्या आपाशा मारिफात अबा बापा आमची आमच्या कुटुंबाची आणि सगळ्या संसाराची काकूत कर जेजूच्या कठीण कष्टांच्या आपाशा मारिफात अबा बापा आमची आमच्या कुटुंबाची आणि सगळ्या संसाराची काकूत कर जेजूच्या कठीण कष्टांच्या आपाशा मारिफात अबा बापा आमची आमच्या कुटुंबाची आणि सगळ्या संसाराची काकूत कर जेजूच्या कठीण कष्टांच्या आपाशा मारिफात अबा बापा आमची आमच्या कुटुंबाची आणि सगळ्या संसाराची काकूत कर ये भगवंता देवा ये भगवंता बळवंता ये भगवंता आम्हारा आमची आणि सगळ्या संसाराची काकूळ कर ये भगवंता देवा ये भगवंता बळवंता ये भगवंता आम्हारा आमची आणि सगळ्या संसाराची काकूळ कर हे भगवंता देवा हे भगवंता बळवंता हे भगवंता आम्हारा आमची आणि सगळ्या संसाराची काकूळ कर ससनाच्या बापा కాబట్టి तुझ्या तिमगाच्या पुताची आमच्या सुमी आणि सुरेंद्र जेजू ख्रिस्ताची कूड आणि रगत आत्मा आणि देवपण आमच्या पथकाच्या आणि सगळ्या संसाराच्या पथकाच्या बारीकपणापासून जेजूच्या कठीण कष्टांच्या पाशावरी फार अबा बापा आमची आमच्या कुटुंबाची आणि सगळ्या संसाराची काकूळ कर जेजूच्या कठीण कष्टांच्या पाशावरी फार अबा बापा आमची आमच्या कुटुंबाची आणि सगळ्या संसाराची काकूळ कर जेजूच्या कठीण कष्टांच्या पाशावरी फार अबा बापा आमची आमच्या कुटुंबाची आणि सगळ्या संसाराची काकूळ कर जेजूच्या कठीण कष्टांच्या पाशावरी फार अबा बाबा आमची आमच्या कुटुंबाची आणि सगळ्या संसाराची काकूळ कर जेजूच्या कठीण कष्टांच्या पाशावरी फार अबा बाबा आमची आमच्या कुटुंबाची आणि सगळ्या संसाराची काकूळ कर जेजूच्या कठीण कष्टांच्या पाशावरी फार अबा बापा आमची आमच्या कुटुंबाची आणि सगळ्या संसाराची काकूळ कर जेजूच्या कठीण कष्टांच्या पाशावरी फार अबा बापा आमची आमच्या कुटुंबाची आणि सगळ्या संसाराची काकूळ कर जेजूच्या कठीण कष्टांच्या पाशावरी अबा फार बापा आमची आमच्या कुटुंबाची आणि सगळ्या संसाराची काकूळ कर जेजूच्या कठीण कष्टांच्या पाशावरी फार अबा बापा आमची आमच्या कुटुंबाची आणि सगळ्या संसाराची काकूळ कर जेजूच्या कठीण कष्टांच्या पाशावरी फार अबा बापा आमची आमच्या कुटुंबाची आणि सगळ्या संसाराची काकूळ कर ये भगवंता ये भगवंता देवा भगवंता बळवंता भगवंता आम्हारा आमची आणि सगळ्या संसाराची काकूळ कर हे भगवंता देवा हे भगवंता बळवंता हे भगवंता आम्हारा आमची आणि सगळ्या संसाराची काकूळ कर हे भगवंता देवा हे भगवंता बळवंता हे भगवंता आम्हारा आमची आणि सगळ्या संसाराची काकूळ कर ಪಂಚವಕನಮಿ ಬರೆಕನ್ ತುಮಚ ಸಗಲ ಗರ್ಜಾಂಗತಿರ್ ಮಾಗ ನಿಮ್ಮೆಲ್ಲ ಕೋರಿಕೆಗಳನ್ನು ಈ 5ನೇ ರಹಸ್ಯದೊಂದಿಗೆ ನಾವು ಪ್ರಾರ್ಥಿಸೋಣ. ಪುನರ್ಜೀವಂತವಾದ ದೇವರು ನಮಗೆಲ್ಲರಿಗೆ ಕರುಣೆಯನ್ನು ತೋರಲಿ. ಈ ಬಲಿಪೂಜೆಯಲ್ಲಿ ನಮ್ಮನ್ನೇ ನಾವು ಸಮರ್ಪಣೆ ಮಾಡುತ್ತಾ, ಇವತ್ತಿನ ಈ ಆರಾಧನೆಯಲ್ಲಿ ನಮ್ಮನ್ನೇ ನಾವು ಸಮರ್ಪಣೆ ಮಾಡುತ್ತಾ, ನಮ್ಮೆಲ್ಲರ ಕೋರಿಕೆಗಳನ್ನು ಬೇಡಿಕೆಗಳನ್ನು ದೇವರಿಗೆ ಸಮರ್ಪಣೆ ಮಾಡುತ್ತಾ ಈ ಜಪಮಾಲೆಯೊಂದಿಗೆ ನಾವು ಪ್ರಾರ್ಥಿಸೋಣ. 5ನೇ ರಹಸ್ಯವನ್ನು ಪ್ರಾರ್ಥಿಸೋಣ. सस्नाच्या बाप हांव तुका भेटयता, तुझ्या मोगाच्या पुताची, आमच्या सोम्या आनी सडवणदार जेजू ख्रिस्ताची कूड आनी रगत आत्मो आनी देव आमच्या पथकाच्या आणि सगळ्या संसाराच्या पथकांच्या
परिपूर्ण पासो जेजूच्या कठीण कष्टाच्या पाशावामारी आमची आणि सगळ्या संसाराची तकलूद कर जेजूच्या कठीण कष्टाच्या पाशावामारी आमची आणि सगळ्या संसाराची तकलूद कर जेजूच्या कठीण कष्टाच्या पाशावामारी आमची आणि सगळ्या संसाराची तकलूद कर जेजूच्या कठीण कष्टाच्या पाशावामारी आमची आणि सगळ्या संसाराची तकलूद कर जेजूच्या कठीण कष्टाच्या पाशावामारी आमची आणि सगळ्या संसाराची तकलूद कर जेजूच्या कठीण कष्टाच्या पाशावामारी आमची आणि सगळ्या संसाराची तकलूद कर जेजूच्या कठीण कष्टाच्या पाशावामारी आमची आणि सगळ्या संसाराची तकलूद कर जेजूच्या कठीण कष्टाच्या पाशावामारी आमची आणि सगळ्या संसाराची तकलूद कर जेजूच्या कठीण कष्टाच्या पाशावामारी आमची आणि सगळ्या संसाराची तकलूद कर जेजूच्या कठीण कष्टाच्या पाशावामारी आमची आणि सगळ्या संसाराची तकलूद कर ये भागे होता देवा ये भागे होता बळवंता ये भागे होता आम्हारा काकूळ आमची कर ये भागे होता देवा ये भागे होता बळवंता ये भागे होता आम्हारा काकूळ आमची कर ये भागे होता देवा ये भागे होता बळवंता ये भागे होता आम्हारा काकूळ आमची ನಮಾರನಿಯ ಕಕುಲ್ದಿಚ್ಚೆ ಮೈ ನಮ್ಮ ನಮ್ಚ ಜೀವ आणि अमृत आणि वर्ष तुका मेलो मरता परदेश वेश बळक या दुकानच्या कणद असताना अस्कार अनुस्कार सोना माय तुका अनुदान करता तर तम शिक्षकै त्या तिच्या खाकुळचीच्या डोळे आमचे वैर भरती आणि या परदेशच्या प्रांतले सदै फॉल जेजू कम कांदकै ए दाळी मगाळी एदलबी ओंकार मरिये भगवंती देवाच्या मायमा बसवत विनंती कर ಕ್ರಿಸ್ತच्या ಬಸವಣ್ಯಾಕಮಿ ಫೌಜೋಂಚ ಗತೆ ಪ್ರೈಸ್ ದಿ ಲಾರ್ಡ್ ಪ್ರೇಸ್ ದ ಲಾರ್ಡ್ ಒಂದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ ಪ್ರಿಯರೇ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಹಲ್ಲೆಲೂಯಾ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಯೇಸುವೆ ಆರಾಧನೆ ಹಲ್ಲೆಲೂಯಾ ಹಲ್ಲೆಲೂಯಾ ಒಂದು ಒಳ್ಳೆಯ ಒಂದು ಗೀತೆ ಉಂಟು ಆ ಗೀತೆಯನ್ನು ನಾವು ಹಾಡೋಣ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ದೇವರು ಮಾನವರಿಗೆ ಹೇಳಿದ್ದಾರೆ ಏನಂದರೆ ನಾವು ಪ್ರಕಟಣೆ ಗ್ರಂಥದಲ್ಲಿ ಕೂಡ ಓದ್ತೀವಿ ಹಾಗೂ ಈ ಬೈಬಲಲ್ಲಿ ಮೊದಲನೆಯ ಗ್ರಂಥದಲ್ಲಿ ಕೂಡ ನಾವು ಓದುತ್ತೇವೆ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಹಲ್ಲೆಲೂಯಾ
ಹಾಲೆಲೂಯ. ಮಾನವನನ್ನು ದೇವರು ಮಣ್ಣಿನಿಂದ ರೂಪಿಸಿದ. ಪ್ರೈಸ್ ದಿ ಲಾರ್ಡ್. ಮಣ್ಣಿನಿಂದ ಒಂದು ಆಕಾರ ಮಾಡಿ ಅದಕ್ಕೆ ಜೀವ ಕೊಟ್ಟ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಅದೇ ಮಣ್ಣಿನ ಮಡಕೆ ನಾವು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಹಾಲೆಲೂಯ. ಈ ಮಣ್ಣಿನ ಜೀವಕ್ಕೆ ಒಂದು ಯಾರಾದರೂ ಒಂದು ತಳ್ಳಿದರೆ ಮಣ್ಣಿನ ಏನಾಗ್ತದೆ? ಬೀಳಿ ಹೋಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಹಾಲೆಲೂಯ. ಅದಕ್ಕೆ ಒಂದು ಒಳ್ಳೆಯ ಗೀತೆಯನ್ನು ನಾವು ಹಾಡೋಣ. ದೇವರ ಕೃಪೆಗಾಗಿ, ದೇವರ ಕರುಣೆಗಾಗಿ ನಾವು ಈ ಗೀತೆಯನ್ನು ಹಾಡೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯ. ಆ ಜರ್ಮಿ ಎಲ್ಲಿದ್ದಾರೆ? ಕರಿಬೇಕು ಆ ಜರ್ಮಿಗೆ. ಯಾಕೆಂದರೆ ಇವತ್ತು ಊಟ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ ಅಂತ ಸ್ವರನೇ ಬರಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ಹೇಗೂ ಜಪಮಾಲೆ ಮಾಡುವಾಗ ಎಲ್ಲರೂ ಕೂತ್ಕೊಂಡ್ರು ಆರಾಮವಾಗಿ. ಇಲ್ಲಿ ಇವರಿಗೆ ಚಾರ್ ಇಲ್ಲ, ಅದಕ್ಕಾಗಿ ನಿಂತ್ಕೊಂಡ್ರು. ಇಲ್ಲದ್ರೆ ಇವರು ಕೂಡ ಕೂತ್ಕೊಡ್ತಿದ್ರು. ಪ್ರೈಸ್ ದಿ ಲಾರ್ಡ್. ಒಳ್ಳೆಯದಾಯಿತು. ಇನ್ನೊಂದು ಸಲ ದಾನಕೂಟ ಆಗುವಾಗ ಯಾರಿಗೂ ಚಾರ್ ಕೊಡಬಾರ್ದು. ಪ್ರೈಸ್ ದಿ ಲಾರ್ಡ್. ಚಾರದ ಬಾಡಿಗೆ ನಮಗೆ ಉಳಿತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಒಂದು ಗೀತೆ ಇದೆ. ಈ ಜೀವನ್ ಹೇ, ಏ ಜೀವನ್ ಹೇ ಮಿಟ್ಟಿ ಕಾ. ಹೇಗೆ ಅದು ಆ್ಯಕ್ಷನ್? ಯಾರಿಗೆ ಗೊತ್ತಾ ಆ್ಯಕ್ಷನ್? ಏ ಜೀವನೇ ಯಾರಿಗಾದ್ರು ಗೊತ್ತಾ ಆ್ಯಕ್ಷನ್? ನಿಮಗೆ ಯಾರಿಗೂ ಮಕ್ಕಳಿಗೆ ಗೊತ್ತಾ? ಇಡು ನೋ ಆ್ಯಕ್ಷನ್ ಡೋಂಟ್ ನೋ. ಪ್ರೈಸ್ ದಿ ಲಾರ್ಡ್. ಮಕ್ಕಳಿಗೆ ಕೂಡ ಗೊತ್ತಿಲ್ಲ ಅಂತೆ. ಪ್ರೈಸ್ ದಿ ಲಾರ್ಡ್. ನಾನು ಕಲಿಸ್ತೇನೆ, ಮತ್ತೆ ನೀವು ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಹಾಲೆಲೂಯ. ಹೀಗೆ ಹೇಳಬೇಕು ನೋಡಿ, ಎರಡು ಕೈಗಳಿಂದ. ಏ ಜೀವನ್ ಹೇ, ಖಾಲಿ ತನಕ ಮುಟ್ಟಬೇಕು ಕೈಗಳು. ಏ ಜೀವನ ಇದು ಎಂಥದ್ದು? ಪ್ರೈಸ್ ದಿ ಲಾರ್ಡ್. ಏ ಜೀವನ್ ಹೇ. ಇಲ್ಲಿಂದ ಮೇಲೆ ಬರಕು ಮಿಟ್ಟಿ ಕಾ ಪುತ್ಲ. ನಿಮ್ಮ ಸೈಜ್ ಹೇಗೆ ಹಾಗೆ ಮಾಡಿ, ಆಯಿತಾ? ಸಪುರ ಇದ್ದವರು ಸಪುರ ಮಾಡಿ, ತೋರ ಇದ್ದವರು ಸ್ವಲ್ಪ ತೋರ ಮಾಡಿ, ತೊಂದರೆ ಇಲ್ಲ. ಹೇಗೂ ಮಾಡಿ, ನಿಮ್ಮ ಹೇಗೆ ಸೈಜ್ ಉಂಟು ಆ ಸೈಜಲ್ಲಿ ಆ್ಯಕ್ಷನ್ ಮಾಡಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಹಾಲೆಲೂಯ. ಏ ಜೀವನ್ ಹೇ ಮಿಟ್ಟಿ ಕಾ ಪುತ್ಲ ಧಕ್ಕ ಲಗ. ಹೇಗೆ? ಹೀಗೆ ಅಲ್ಲ ನೋಡಿ, ಹೀಗೆ. ಹಾಂ, ದೂಡುದು ಹೀಗೆ ಅಲ್ಲ, ಹೌದಲ್ವಾ? ಒಬ್ರದ್ದು ಕೂಡ ಸೈಡ್ ಬೆಂಡ್ ಆಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಧಕ್ಕ ಲಗ ಹೀಗೆ ನೋಡಿ. वन ओके ಹೀಗೆ ओके प्रेज द लॉर्ड हालेलुया। तो क्या हो जाएगा? टूट जाएगा। तो क्या करेंगे हम? भजन करेंगे। भजन भजन मालूम है ना? चलो दोनों हाथ ऊपर उठ के भजन करें, ऐसा दोनों हाथों में। हाँ ओके ओके ಸರಿಯಾಗಿ ನಿಮಗೆ ಭಜನೆ ಮಾಡಲಿಕ್ಕೆ ಕಲಿಸಬೇಕು. ಅದು ಆ್ಯಕ್ಷನ್ ಸರಿ ಮಾಡ್ತಾರೆ. ಪ್ರೇಸ್ ದಿ ಲಾರ್ಡ್. ಹಾಲೆಲೂಯಾ. ಓಕೆ ಬ್ರದರ್ ಸ್ಟಾರ್ಟ್ ಮಾಡ್ತೀರಾ? ಒಂದು ಆ್ಯಕ್ಷನ್ ನೋಡೋಣ ಹೇಗೆ ಮಾಡ್ತೀರಂತ. ಗೀತೆ ಎಲ್ಲ ಬೀಳ್ತದಲ್ಲ ಸ್ಕ್ರೀನಲ್ಲಿ, ನಿಮಗೆ ಕಾಣ್ತದಲ್ಲ? ಹಲೋ ಕಾಣ್ತದ? ಹಿಂದೆ ಇದ್ದವರಿಗೆ ಕಾಣ್ತದ? ಕಾಣುವವರು ಒಂದು ಕೈ ಮೇಲೆ ಹಾಕಿ. ಓಕೆ ಓಕೆ ಕೆಲವರಿಗೆ ಕಾಣ್ತದೆ, ಕೆಲವರಿಗೆ ಕಣ್ಣುಗಳು ಸಮಸ್ಯೆ ಇದೆ, ಅದಕ್ಕಾಗಿ ಪ್ರಾರ್ಥಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಹಾಲೆಲೂಯಾ. ಓಕೆ ಒಳ್ಳೆಯದಾಗಿ ಒಳ್ಳೆಯದಾಗಿ ಆ್ಯಕ್ಷನ್ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಗಟ್ಟಿಯಾಗಿ ಹಾಲೆಲೂಯಾ. ಓಕೆ ಚಪ್ಪಾಳೆ ತಟ್ಟು. ಕುಣಿಯುತ್ತಾ ನಲಿಯುತ್ತಾ ये जीवन है मिट्टी का पुतला, ये जीवन है मिट्टी का पुतला, धक्का लगा तो टूट जाए, भजन कर पाए। ये जीवन 2 दिन का, ये जीवन 2 दिन का, ये जीवन 2 दिन का, ये जीवन 2 दिन का। ये जीवन है मिट्टी का पुतला, ये जीवन है मिट्टी का पुतला, धक्का लगा तो टूट जाए, भजन कर पाए। ये जीवन 2 दिन का, ये जीवन 2 दिन का, ये जीवन 2 दिन
ये जीवन 2 दिन का. ಸರಿಯಾಗಿ ಮಾಡೋದಿಲ್ಲ ಆ್ಯಕ್ಷನ್. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ ಹೇಗೆ ಮಾಡೋದಂತ? ಹಾಂ, ಏ 2 दिन का ಸ್ವಲ್ಪ ನೋಡಿನ. ಏ ಜೀವನ 2 दिन का ಆ್ಯಕ್ಷನ್ ಮಾಡಬೇಕು. ಇದೇನು ಹೀಗೆ ಮಾಡ್ತೀರಿ ಅಂತ ತೋರಿಸುವುದು ಆಮೇಲೆ ಟೇರಿಸಿ. ಪ್ರೈಸ್ ದಿ ಲಾರ್ಡ್. ಸರಿಯಾಗಿ ಆ್ಯಕ್ಷನ್ ಮಾಡಿ. ಯಾರಿಗೆ ಗೊತ್ತಾಯ್ತು ಆ್ಯಕ್ಷನ್? ಎಷ್ಟು ಜನರಿಗೆ ಗೊತ್ತಾಯಿತು? ಓಕೆ, ಗೊತ್ತಿದ್ದವರು ಇಲ್ಲಿ ಬನ್ನಿ. ಯಾರಿಗೆ ಗೊತ್ತಾಯ್ತು ಆ್ಯಕ್ಷನ್? ಗೊತ್ತಾದವರು ಕೈ ಮೇಲೆ ಹಾಕಿದ್ರಿ, ಹಾಗಾದರೆ ಸುಳ್ಳುಗಾರರು ಅಂತ ಆಯಿತು. ಪ್ರೈಸ್ ದಿ ಲಾರ್ಡ್. ಓಕೆ, ಯಾರಿಗೆ ಗೊತ್ತಾಯಿತು? ಓಕೆ, ಬನ್ನಿ ಬನ್ನಿ, ಚಪ್ಪಲ್ ತೆಗೆದು ಬಂದರೆ ಆಯಿತು ಅಷ್ಟೇ. ಪ್ರೈಸ್ ದಿ ಲಾರ್ಡ್. ನಾವು ಚಪ್ಪಲ್ ತೆಗೆಯೋದು ಯಾವುದಕ್ಕೆ ಅಂದರೆ ದೇವರಿಗೆ ಒಂದು ಗೌರವ ಕೊಡುವುದು ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರಿಗೆ ಗೌರವ ಕೊಡುವುದು? ದೇವರಿಗೆ. ಮೋಸೆಯು ದೇವರನ್ನು ಭೇಟಿ ಮಾಡುವಾಗ ದೇವರು ಮೊದಲೇ ನಿನ್ನ ಕದಗಳನ್ನು ತೆಗೆದಿಡು ಬಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ನು ಸರಿಯಾಗಿ ಆ್ಯಕ್ಷನ್ ಮಾಡಬೇಕಾಯ್ತಾ? ಯಾಕಂದರೆ ಎಲ್ಲ ರೋಗಗಳು ಇವಳದು ಗುಣ ಆಗಿದೆ. ಎಷ್ಟು ಸಮಯ ದೇವರು ಇವರು ಮುಟ್ಟುಕೊಂಡಿದ್ದರು. ಪ್ರೈಸ್ ದಿ ಲಾರ್ಡ್. ಈ ಸಹೋದರಿಗೆ ಒಂದು ಗಟ್ಟಿ ಚಪ್ಪಳೆ ತಟ್ಟೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಪ್ರೈಸ್ ದಿ ಲಾರ್ಡ್. ನೀವು ಆ್ಯಕ್ಷನ್ ಮಾಡ್ತೀರಾ? ಓಕೆ, ಮಾಡಿದ್ರೆ ಪ್ರೈಸ್ ದಿ ಲಾರ್ಡ್. ಓಕೆ ಓಕೆ, ಇನ್ಯಾರಿದ್ದಾರಾ? ಸ್ವಲ್ಪ ಮುಂದೆ ಬನ್ನಿ. ಎಲ್ಲಿ ರಾಸು ಬಿದ್ದಿದ್ದೀರಿ ಅಲ್ಲಿ ಲೈನಲ್ಲಿ ನಿಂತ್ಕೊಳ್ಳಿ. ಮುಂದೆ ಬನ್ನಿ. ಓಕೆ ಓಕೆ, ಮುಂದೆ. ಹಾಂ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ್ಯಕ್ಷನ್. ಇವರಿಗೊಂದು ಗಟ್ಟಿ ಚಪ್ಪಾಳೆ ಅಷ್ಟೇ. ಒಂದು ವೇಳೆ ಸರಿಯಾಗಿ ಆ್ಯಕ್ಷನ್ ಮಾಡದಿದ್ದರೆ ಚಪ್ಪಾಳೆ ಹಿಂತೆಗೇರಿ, ನಿಮಗೆ, ಅವರಿಗೆ ಬೇಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಗಟ್ಟಿಯಾಗಿ ಆ್ಯಕ್ಷನ್ ಮಾಡೋಣ. ರೆಡಿಯಾ? ಹೊರಗಿದ್ದವರು ರೆಡಿಯಾ? ಓಕೆ, ರೆಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 10 ಮಂದಿ ಮಾತ್ರ ರೆಡಿ. ಅವ್ರು ಮತ್ತೆಲ್ಲ ಏನು ಆಗಿದ್ದಾರೆ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ರೆಡಿ ರೆಡಿ, ಆ್ಯಕ್ಷನ್ ಮಾಡೋಣ. ये जीवन है मिट्टी का पुतला, ये जीवन है मिट्टी का पुतला. लगा लगा तो टूट जाए, वचन कर पाए. ये जीवन 2 दिन का, ये जीवन 2 दिन का, ये जीवन 2 दिन का, ये जीवन 2 दिन का. ये जीवन है मिट्टी का पुतला, ये जीवन है मिट्टी का पुतला. लगा लगा तो टूट जाए, वचन कर पाए. ये जीवन 2 दिन का, ये जीवन 2 दिन का, ये जीवन 2 दिन का, ये जीवन 2 दिन का. ये जीवन है कागज का टुकड़ा, ये जीवन है कागज का टुकड़ा. हवा लगा तो उड़ जाए, वचन कर पाए. ये जीवन 2 दिन का, ये जीवन 2 दिन का, ये जीवन 2 दिन का, ये जीवन 2 दिन का. ये जीवन है कागज का टुकड़ा, ये जीवन है कागज का टुकड़ा. हवा आए तो उड़ जाए, वचन कर पाए. ये जीवन 2 दिन का, ये जीवन 2 दिन का, ये
जीवन 2 दिन का, ये जीवन 2 दिन का। ये जीवन है मुर्गी का अंडा, ये जीवन है मुर्गी का अंडा। नीचे गिरा तो टूट जाए, बचन कर पाए, ये जीवन 2 दिन का, ये जीवन 2 दिन का, ये जीवन 2 दिन का, ये जीवन 2 दिन का। ये जीवन है मुर्गी का अंडा, ये जीवन है मुर्गी का अंडा। नीचे गिरा तो टूट जाए, बचन कर पाए, ये जीवन 2 दिन का, ये जीवन 2 दिन का, ये जीवन 2 दिन का, ये जीवन 2 दिन का। ये जीवन है पेट्रोल की गाड़ी, ये जीवन है पेट्रोल की गाड़ी। पेट्रोल खत्म हो जाए तो गाड़ी रुक जाए, बचन कर पाए, ये जीवन 2 दिन का, ये जीवन 2 दिन का, ये जीवन 2 दिन का, ये जीवन 2 दिन का। ये जीवन है पेट्रोल की गाड़ी, ये जीवन है पेट्रोल की गाड़ी। पेट्रोल खत्म हो जाए तो गाड़ी रुक जाए, बचन कर पाए, ये जीवन 2 दिन का, 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 ये जीवन 2 दिन का। सब लोग बोलो यीशु मसीह की, जोर से बोलो यीशु मसीह की। और एक बार सब लोग मिलके बोलो यीशु मसीह की। ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ್ಯಕ್ಷನ್ ಮಾಡಿದ್ದಾರಾ? ಹಾಗಾದರೆ ಇನ್ನೊಂದು ಚಪ್ಪಾಳೆ ಕೊಡಿ. ಪ್ರೈಸ್ ದಿ ಲಾರ್ಡ್. ಓಕೆ, ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೋಡಿ, ಗಾಡಿಯಲ್ಲಿ ಪೆಟ್ರೋಲು ಎಂಡ್ ಆದರೆ ಟೂ ವೀಲರಲ್ಲಿ ಅದು ಹೇಗೆ ನಿಲ್ತದೆ? ಹಾಂ, ಸಡನ್ ನಿಲ್ತದಾ? ಹಲೋ, ಟೂ ವೀಲರ್ ಓಡಿಸುವವರು ಎಷ್ಟು ಮಂದಿ ಇದ್ದಾರೆ? ಕೈ ಮೇಲೆ ಹಾಕಿ. ಓಕೆ, ನಿಮ್ಮಲ್ಲಿ ಟೂ ವೀಲರಲ್ಲಿ ಪೆಟ್ರೋಲ್ ಎಂಡ್ ಆದರೆ ಹೇಗೆ ನಿಲ್ತದೆ ಅದು? ಹಾಂ, ಸ್ವಲ್ಪ ಮುಂದೆ ಹೋಗಿ 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 ನಿಲ್ತದೆ, ಹೌದಲ್ವಾ? ನೀವು ಮಾತ್ರ ಒಮ್ಮೆಲೆ ನಿಂತದ್ದಷ್ಟೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೋಡಿ, ಯಾರಿಗೂ ಕೂತ್ಕೊಳ್ಳಿಕ್ಕೆ ಹೇಳಿಲ್ಲ, ಆರಾಮಾಗಿ ಕೂತ್ಕೊಂಡ್ರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾರಿಗೆಲ್ಲ ಪವಿತ್ರಾತ್ಮ ಬೇಕು ಅವರೆಲ್ಲರೂ ಎದ್ದು ನಿಂತುಕೊಳ್ಳಿ. ಪವಿತ್ರಾತ್ಮ ಅವರು ಬೇಕಿದ್ದರೆ ಮಾತ್ರ. ಅದಕ್ಕೆ ಬೇಗ ಬೇಗ ಹೇಳ್ತಾರೆ ನೋಡಿ, ಅಭಿಷೇಕಕ್ಕಾಗಿ ಪ್ರಾರ್ಥಿಸೋಣ. ಈ ಬಲಿಪೂಜೆಯಲ್ಲಿ ನಿಮ್ಮ ಕೋರಿಕೆಗಳನ್ನು ಇವತ್ತು ಸಮರ್ಪಣೆ ಮಾಡಿ. ನಿಮಗಾಗಿ ಈ ಕ್ಷಣದಲ್ಲಿ ಈ ಬಲಿಪೂಜೆಯಲ್ಲಿ ನಿಮಗೆ ಅಭಿಷೇಕ ಆಗಬೇಕಾದ್ರೆ ಅದರಲ್ಲಿ ಮೊದಲೇ ನೀವು ಪವಿತ್ರಾತ್ಮನನ್ನು ಪಡ್ಕೊಳ್ಬೇಕು. ಆ ಪವಿತ್ರಾತ್ಮ ಪಡ್ಕೊಂಡ್ರೆ ಮಾತ್ರ ಈ ಬಲಿಪೂಜೆಯಲ್ಲಿ ನೀವು ಖಂಡಿತವಾಗಿ ಪಾತ್ರವಹಿಸ್ತೀರ. ಇಲ್ಲದ್ರೆ ನೀವು ಬರೀ ಅದನ್ನು ನೋಡುವವ ಅವರಾಗ್ತಾರೆ ಮಾತ್ರ, ಅಲ್ಲದೆ ಪಾತ್ರವಹಿಸಲು ಆಗೋದಿಲ್ಲ.
ಅದಕ್ಕಾಗಿ ಈ ಪವಿತ್ರಾತ್ಮರ ಶಕ್ತಿಯನ್ನು ನಮ್ಮಲ್ಲಿ ಇಳಿದು ಬರುವಕ್ಕಾಗಿ ಪ್ರಾರ್ಥಿಸೋಣ. ಪ್ರಿಯರೇ, ಕರಗಳನ್ನು, ಎರಡೂ ಕರಗಳನ್ನು ತೆರೆದಿಟ್ಟುಕೊಳ್ಳಿ. ಒಂದು ಗಳಿಗೆ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಪ್ರಾರ್ಥಿಸಿ. ಅಪ್ಪ ತಂದೆ, ನಿನ್ನ ಪವಿತ್ರಾತ್ಮನಿಂದ ನನ್ನ ಅಭಿಷೇಕಿಸು. ನಾನು ವೀಕ್ಷಕನಾಗಬಾರದು ಅಪ್ಪ ತಂದೆ, ನಾನು ಪಾತ್ರ ವಹಿಸಬೇಕು. ವೀಕ್ಷಿಸಲು ನನಗೆ ಅಗತ್ಯವಿಲ್ಲ, ಪಾತ್ರ ವಹಿಸಲು ನನಗೆ ಅಗತ್ಯವಿದೆ ಯೇಸುವೆ. ನಾವು ವೀಕ್ಷಕರಲ್ಲ, ನಾವು ಪಾತ್ರಧಾರಿಗಳು. ಪ್ರತಿಯೊಬ್ಬರು ಬಲಿಪೂಜೆಯಲ್ಲಿ ಪಾತ್ರಧಾರಿಗಳಾಗ್ತಾರೆ. हरिये क्लेनी मिसज बलिदान बैठूंचे मिसज पोळूंचे नहीं आम्ही पोळूंचा घेऊन बगैर ते मिसज बलिदान बैठूंगा मी आयल्या एवढा दोन्ही हात उगते दन पवित्र आत्म्याका मी मागिया या पवित्र बलिदानांत हांवें आनी तुवें बऱ्या तरेन पात्र घेवंक बऱ्या तरेन आमचो वांटो घेवंक जाय आसले कृपादार सर्वस्पूर देव आमकां पवित्र आत्म्या मारिफात दिवं दी म्हणून ह्या वेळार आमी मागिया. ಎಂದೆಂದಿಗೂ ನೀನೇ ಸಿಂಹಾಸನ ಸೇನಾ ನನ್ನ ಹೃದಯದಿಂದ ಆರಾಧಿಸುವೆ ಎಂದೆಂದಿಗೂ ನೀನೇ ಸಿಂಹಾಸನ ಸೇನಾ ನನ್ನ ಹೃದಯದಿಂದ ಆರಾಧಿಸುವೆ. ಪವಿತ್ರಾತ್ಮರ ಶಕ್ತಿಯು ಇಳಿಯಲು ಪಡಲಿ ಯೇಸುವೆ. ಈ ಗೀತೆಯನ್ನು ಹಾಡುತ್ತಿರುವಾಗ ನಿಮ್ಮ ಸ್ವರ್ಗ ಸಾಮ್ರಾಜ್ಯವು ತೆರೆಯಲ್ಪಡಲಿ. ಪ್ರತಿಯೊಬ್ಬರ ಮೇಲೂ ಕೂಡ ಆತ್ಮನ ಅಭಿಷೇಕವಾಗಲಿ ಯೇಸುವೆ. ಕಳುಹಿಸಿರಿ ನಿಮ್ಮ ಪವಿತ್ರಾತ್ಮರ ನಮ್ಮ ಮೇಲೆ, ನಮ್ಮ ಕುಟುಂಬಸ್ಥರ ಮೇಲೆ, ನಮ್ಮ ಮನೆಯ ಮೇಲೆ, ನಮ್ಮ ಮಕ್ಕಳ ಮೇಲೆ, ನಮ್ಮ ವಿವಾಹ ಜೀವನದ ಮೇಲೆ ನಿಮ್ಮ ಅಭಿಷೇಕವಾಗಲಿ ಯೇಸುವೆ. Lord Jesus, touch Lord. Heal us Lord Jesus, set us free Lord. ಮೊಣಕಾಲುರಿ ನಾನಿನ್ನರಾಧಿಸುವೆ ಕೈಗಳನ್ನೆತ್ತಿ ನಾನಿನ್ನನ್ನೇ ಸ್ತುತಿಸುವೆ ನಾನಿನ್ನನ್ನೇ ಸ್ತುತಿಸುವೆ ಮೊಣಕಾಲುರಿ ನಾನಿನ್ನರಾಧಿಸುವೆ ಕೈಗಳನ್ನೆತ್ತಿ ನಾನಿನ್ನನ್ನೇ ಸ್ತುತಿಸುವೆ ಎಂದೆಂದಿಗೂ ನೀನೇ ಸಿಂಹಾಸನ ಸೇನಾ ಸಿಂಹಾಸನ ಸೇನಾ ಹೃದಯದಿಂದ ಆರಾಧಿಸುವೆ ಎಂದೆಂದಿಗೂ ನೀನೇ ಸಿಂಹಾಸನ ಸೇನಾ ಸಿಂಹಾಸನ ಸೇನಾ ನನ್ನ ಹೃದಯದಿಂದ ಆರಾಧಿಸುವೆ.
Let your fire flow, Lord Jesus. ಅಭಿಷೇಕ ಮಾಡಿರಿ ಆತ್ಮರೇ, ಪ್ರತಿಯೊಬ್ಬರನ್ನು ಒಬ್ಬರನ್ನು ಕೂಡ ಬಿಡದೆ ಎಲ್ಲ ಮಕ್ಕಳನ್ನು, ಯುವಜನರನ್ನು, ತಂದೆ ತಾಯಿಯರನ್ನು, ಹಿರಿಯರನ್ನು ಎಲ್ಲರನ್ನು ಪವಿತ್ರ ಆತ್ಮದಿಂದ ತುಂಬಿರಿ ಅಪ್ಪ ತಂದೆ. ನಿನ್ಗಾಯಗಳ ದೃಷ್ಟಿಸಿ ನೋಡುವೆ, ದೃಷ್ಟಿಸಿ ನೋಡುವೆ ನಿನ್ ಪ್ರೀತಿಯ ನೆನೆಸಿ ನಾ ಸ್ತುತಿಸುವೆ ನಿನ್ಗಾಯಗಳ ದೃಷ್ಟಿಸಿ ನೋಡುವೆ ನಿನ್ ಪ್ರೀತಿಯ ನೆನೆಸಿ ನಾ ಸ್ತುತಿಸುವೆ ಎಂದೆಂದಿಗೂ ನೀನೇ ಸಿಂಹಾಸನ ಸೇನಾ ನನ್ನ ಹೃದಯದಿಂದ ಆರಾಧಿಸುವೆ ಎಂದೆಂದಿಗೂ ನೀನೇ ಸಿಂಹಾಸನ ಸೇನಾ ನನ್ನ ಹೃದಯದಿಂದ ಆರಾಧಿಸುವೆ ರಾಜಾಧಿರಾಜ ನೀನಗಡ್ಡ ಬೀಳುವೆ ಉನ್ನತದಲ್ಲೋ ನಾನಿನ್ನನ್ನೇ ಸ್ತುತಿಸುವೆ ರಾಜಾಧಿರಾಜ ನೀನಗಡ್ಡ ಬೀಳುವೆ ಉನ್ನತದಲ್ಲೋ ನಾನಿನ್ನನ್ನೇ ಸ್ತುತಿಸುವೆ ಎಂದೆಂದಿಗೂ ನೀನೇ ಸಿಂಹಾಸನ ಸೇನಾ ನನ್ನ ಹೃದಯದಿಂದ ಆರಾಧಿಸುವೆ ಎಂದೆಂದಿಗೂ ನೀನೇ ಸಿಂಹಾಸನ ಸೇನಾ ನನ್ನ ಹೃದಯದಿಂದ ಆರಾಧಿಸುವೆ ನನ್ನ ಹೃದಯದಿಂದ ಆರಾಧಿಸುವೆ ನನ್ನ ಹೃದಯದಿಂದ ಆರಾಧಿಸುವೆ. ಇವತ್ತಿನ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಗಿವಿಂಗ್ ಉಪಕಾರ ಸ್ಮರಣೆ ಮಾಡುತ್ತಾ ನಿಯಾಲ್ ಸೈಮನ್, ಸುನಿಲ್ ನೀತಿ ಡಿಸೋಜಾ ಅವರ ಜನ್ಮದಿನ, ರೀಬನ್ ಡಿಸೋಜಾ, ಲಿಯೋ ಡಿಸೋಜಾ, ತೆರೇಸಾ ಡಿಸೋಜಾ, ಬೆರ್ನಡ್ ಫ್ಲೋರಾ 41ನೇ ವೆಡ್ಡಿಂಗ್ ಆ್ಯನಿವರ್ಸರಿ, ಲೆರಿಷಾ ಸೀಮಾ
ಅವರ ಇಂಟೆನ್ಷನ್ಗಾಗಿ, ಸೆಂಡ್ರಿಯಾ ಡಿಸೋಜಾ ಇಂಟೆನ್ಷನ್ಗಾಗಿ, ಅವಿಲ್ ಡಿಸೋಜಾ, ಅವಿತಾ ಕಸ್ಟೆಲಿನೋ ಮತ್ತು ಆನ್ಸನ್ ಪ್ರೀತಮ್ ಅವರ ಜನ್ಮದಿನ, ದಿವ್ಯಾ ಪ್ರಿಯಾ, ಆಂಡ್ರೂ ಫೆರಾವೋ, ಸ್ಟೆಲ್ಲಾ ಡಿಸೋಜಾ, ಶಾಂತಿ ಡಿಸೋಜಾ, ಜಾನಿ ಫೆರ್ನಾಂಡಿಸ್, ಶರ್ಲಿ ಆ್ಯಂಟೋನಿ ಅವರ ಇಂಟೆನ್ಷನ್ಗಾಗಿ, ಸುನಿಲ್ ಅನಿತಾ ಕ್ರಾಸ್ತಾ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ, ಲಲಿತಾ ವಿಶಾಲ್ ಅವರ ಆರೋಗ್ಯಕ್ಕಾಗಿ, ಮೋಂತಿ ಇನಾಲ್ ಡಿಸೋಜಾ ಅವರ ಆರೋಗ್ಯಕ್ಕಾಗಿ, ಮೈಕಲ್ ರೇಷ್ಮಾ ಡಿಸೋಜಾ, ಸಾನಿವಿಯಾ, ವಿನ್ಸೆಂಟ್ ಜ್ಯೋತಿ 22ನೇ ವೆಡ್ಡಿಂಗ್ ಆ್ಯನಿವರ್ಸರಿ, ಎವ್ರಿಸ್ ಸಬಿತಾ, ಕಾರ್ಮೆಲ್ ಡಿಸೋಜಾ ಅವರ 3rd ಬರ್ಡೇ ಥ್ಯಾಂಕ್ಸ್ ಗಿವಿಂಗ್, UT ಖಾದರ್ ಅವರಿಗೆ ಥ್ಯಾಂಕ್ಸ್ ಗಿವಿಂಗ್ ಹಾಗೂ UT ಖಾದರ್ ಅವರ ಇಂಟೆನ್ಷನ್, ಅರುಣ್ ರೆನ್ಸನ್ ಇಂಟೆನ್ಷನ್ಗಾಗಿ, ರೋಷನ್, ಫ್ರಾನ್ಸಿಸ್ ಡಿಸೋಜಾ ಆರೋಗ್ಯಕ್ಕಾಗಿ, ಜೋಸ್ನಾ ಡಿಸೋಜಾ, ಅಲ್ವಿಯಾ ಡಿಸೋಜಾ, ಸದಾನಂದ ಕರ್ಕಡ, ಉಷಾ ಪ್ರಭಾಕರ್, ಸೋನಿ ಸನೀಶ್ ಇಂಟೆನ್ಷನ್ಗಾಗಿ, ಜಾಯ್ಸ್ ಡಿಸೋಜಾ ಆರೋಗ್ಯ, ಮೇರಿ ಅವರ ಆಪರೇಷನ್ ಕ್ಯಾನ್ಸರ್ ಗುಣವಾದಕ್ಕಾಗಿ, ತಿಮೋತಿ ಡಿಸೋಜಾ, ಲೀಡಿಯಾ ಲೋಬೋ ಹಾಗೂ ಸತ್ತವರ ಆತ್ಮಗಳಿಗಾಗಿ ಬಲಿಪೂಜೆ ಕೊಟ್ಟಿದ್ದಾರೆ, ಮಾರ್ಗರೇಟ್ ಸುನೀತಾ ಮೊಂತೇರೋ, ದುಲ್ಶನ್, ಲಿಯೋ ಡಿಸೋಜಾ, ಐಡಾ ಮತ್ತು ಕುಟುಂಬ, ಅಲೆಕ್ಸಾಂಡರ್ ಪಿಂಟೋ, ಆಂಜೆಲಿನಾ ಲೋಬೋ, ರಿಷಲ್ ಲೋಬೋ, ಲೀಡಿಯಾ ಲೋಬೋ, ಲಿಯೋ ಡಿಸೋಜಾ, ರೈಮನ್ ಡಿಸೋಜಾ, ತೆರೇಸಾ ಲೂಯಿಸ್, ಮಸಲ್ ಲೋಬೋ, ವ್ಯಾಲೆಂಟಿನ್ ಗಿಲ್ಲಿಸ್ ಇವರಿಗಾಗಿ ಈ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಕೋರಿಕೆಗಳನ್ನು ಈ ಬಲಿಪೂಜೆಯಲ್ಲಿ ಸಮರ್ಪಣೆ ಮಾಡುತ್ತಾ ಈ ಬಲಿಪೂಜೆಯಲ್ಲಿ ನಾವು ಭಾಗವಹಿಸೋಣ. നമ്മുടെ എല്ലാ നിയോഗങ്ങളെയും വിശുദ്ധ ബലിയിൽ നമ്മൾ സമർപ്പിക്കുക. ನಮ್ಮ ಎಲ್ಲ ಕೋರಿಕೆಗಳನ್ನು ಈ ಪರಿಶುದ್ಧ ಬಲಿಯಲ್ಲಿ ಸಮರ್ಪಿಸಿಕೊಳ್ಳುವ. ഈ ധ്യാന കേന്ദ്രത്തെ സമർപ്പിക്കുക. ಈ ಧ್ಯಾನ ಕೇಂದ್ರವನ್ನು ಸಮರ್ಪಿಸಿಕೊಳ್ಳುವ. നമ്മോട് വചനം പ്രസംഗിക്കുന്ന ನಮ್ಮಲ್ಲಿ സജിത്തിനെയും കൂട്ടരെയും സമർപ്പിക്കുക. ನಮ್ಮಲ್ಲಿ ದೇವರ ವಾಕ್ಯವನ್ನು ಸಾರುವಂತ സജിത് ബ്രദറನ್ನು ಆ ಗ್ರೂಪನ್ನು ಸಮರ್ಪಿಸಿಕೊಳ್ಳುವ. ഇന്നത്തെ ശുശ്രൂഷ നമുക്ക് സൗഖ്യമായി വിടുതലായി രക്ഷയായി മാറുന്നതിന് വേണ്ടി സമർപ്പിക്കുക. ಇಂದಿನ ಶುಶ್ರೂಷೆ ನಮಗೆ ಸೌಖ್ಯವಾಗಿ ಬಿಡುಗಡೆಯಾಗಿ ಅಭಿಷೇಕವಾಗಿ ಮಾರ್ಪಡಲು ಅದನ್ನು ಸಮರ್ಪಿಸಿ ಪ್ರಾರ್ಥಿಸಿಕೊಳ್ಳುವ. ഇന്നത്തെ വിശുദ്ധ ബലി യോഗ്യതയോടുകൂടി എല്ലാ നിയോഗങ്ങളും ഉൾപ്പെടെ ಇಂದಿನ ಪರಿಶುದ್ಧ ಬಲಿ ಎಲ್ಲ ಯೋಗ್ಯತೆಗಳೊಂದಿಗೆ അലക്സ് ഹീൽഡ ഡിസൂസ അവരുടെ വെഡ്ഡിങ് ആനിവേഴ്സറിയാണ്. ആ കുടുംബത്തിന് വേണ്ടിയും പ്രത്യേകം പ്രാർത്ഥിക്കുക. ಅಲೆಕ್ಸ್ ಇಲ್ದಾಲ್ ಡಿಸೋಸ ಅವರ ವೆಡ್ಡಿಂಗ್ ಆನಿವರ್ಸರಿ, ಅದಕ್ಕಾಗಿಯೂ ಪ್ರಾರ್ಥಿಸಿರಿ. നമ്മുടെ എല്ലാ നിയോഗങ്ങളെയും നമുക്ക് സമർപ്പിക്കാം. ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು ಸಮರ್ಪಿಸಿಕೊಳ್ಳುವ. രോഗശാന്തിയായി, സൗഖ്യമായി, വിടുതലായി, രക്ഷയായി, അഭിഷേകമായി ഓരോ നിമിഷവും നമ്മിൽ സംഭവിക്കുന്നതിന് വേണ്ടി ರೋಗಶಾಂತಿಯಾಗಿ, ಅಭಿಷೇಕವಾಗಿ, ಬಿಡುಗಡೆಯಾಗಿ, ರಕ್ಷಣೆಯಾಗಿ ಪ್ರತಿಯೊಂದು ಕ್ಷಣವೂ ಕಳೆದು ಹೋಗುತ್ತಿದೆ. ദാഹത്തോടെ നമുക്ക് വിശുദ്ധ ബലിയിലേക്ക് കടന്നു വരാം. ಇನ್ನು ದಾಹದೊಂದಿಗೆ ಪರಿಶುದ್ಧ ಬಲಿಯಲ್ಲಿ ನಾವು ಒಟ್ಟು ಸೇರುವ. ಪಿದನ ಸುಧನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಭೂಲೋಕದಲ್ಲಿ ಮಾನವರಿಗೆ ಶಾಂತಿಯು ಭರವಸೆಯು ಎಂದೆಂದಿಗೂ ಇರಲಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯು ಯುಗ ಯುಗಾಂತರದಲ್ಲೂ ನಿಮ್ಮದೇ ಆಗಿದೆ. ಆಮೆ.
ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಇಹಪರಗಳು ನಿಮ್ಮ ಮಹಿಮೆಯ ವೈಭವದಿಂದ ತುಂಬಿವೆ. ನೀವು ಪರಿಶುದ್ಧರು 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 ಎಂದು ದೇವದೂತರು ಮಾನವರು ಘೋಷಿಸುತ್ತಾರೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ಮಾನವ ಕುಲದ ನವೀಕರಣ ಮತ್ತು ಉದ್ಧಾರಕ್ಕಾಗಿ ನಿಮ್ಮ ಪ್ರಿಯ ಸುಧನದೆ ಪಾಲಿಸಿದ ಪಾವನ ರಹಸ್ಯಗಳ ನಿರ್ವಹಣೆಗೆ ಅಶಕ್ತರಾದ ನಮ್ಮನ್ನು ಅನುಗ್ರಹಿಸಿರಿ. ಪಿದಾಸುಧ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ಎಂತ ಒಳ್ಳೆ ದೇವರು ನೀ ಯೇಸುವೆ, ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸಿರಲು. ಎಂತ ಒಳ್ಳೆ ದೇವರು ನೀ ಯೇಸುವೆ, ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸಿರಲು. ಎಂತ ಒಳ್ಳೆ ದೇವರು ನೀ ಯೇಸುವೆ, ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸಿರಲು. ಎಂತ ಒಳ್ಳೆ ದೇವರು ನೀ ಯೇಸುವೆ, ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸಿರಲು. ಉಸಿರಲ್ಲೂ ಯೇಸುವೆ ಸ್ತೋತ್ರ, ಕಣ ಕಣದಲ್ಲೂ ಯೇಸುವೆ ಸ್ತೋತ್ರ. ಉಸಿರಲ್ಲೂ ಯೇಸುವೆ ಸ್ತೋತ್ರ, ಕಣ ಕಣದಲ್ಲೂ ಯೇಸುವೆ ಸ್ತೋತ್ರ. ಎಂತ ಒಳ್ಳೆ ದೇವರು ನೀ ಯೇಸುವೆ, ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸಿರಲು. ಎಂತ ಒಳ್ಳೆ ದೇವರು ನೀ ಯೇಸುವೆ, ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸಿರಲು. ಸತ್ಯ ಪ್ರೇಮ ಎಲ್ಲಿದೆ ಎಂದು, ನಿತ್ಯ ಶಾಂತಿಯಲ್ಲಿ ನನಗೆ ಸಿಗುವುದು ಎಂದು. ಸತ್ಯ ಪ್ರೇಮ ಎಲ್ಲಿದೆ ಎಂದು, ನಿತ್ಯ ಶಾಂತಿಯಲ್ಲಿ ನನಗೆ ಸಿಗುವುದು ಎಂದು. ಸತ್ಯ ಪ್ರೇಮ ಎಲ್ಲಿದೆ ಎಂದು, ನಿತ್ಯ ಶಾಂತಿಯಲ್ಲಿ ನನಗೆ ಸಿಗುವುದು ಎಂದು. ಸತ್ಯ ಪ್ರೇಮ ಎಲ್ಲಿದೆ ಎಂದು, ನಿತ್ಯ ಶಾಂತಿಯಲ್ಲಿ ನನಗೆ ಸಿಗುವುದು ಎಂದು. ಬೆಟ್ಟ ಗುಡ್ಡ ಸುತ್ತಿ ಬಂದೆ ಕಣ್ಣಲ್ಲಿ ಕೈ ಮುಗಿದೆ. ಬೆಟ್ಟಗುಡ್ಡ ಸುತ್ತಿ ಬಂದೆ ಕಣ್ಣಲ್ಲಿ ಕೈ ಮುಗಿದೆ. ಬೆಟ್ಟ ಗುಡ್ಡ ಸುತ್ತಿ ಬಂದೆ ಕಣ್ಣಲ್ಲಿ ಕೈ ಮುಗಿದೆ. ಬೆಟ್ಟಗುಡ್ಡ ಸುತ್ತಿ ಬಂದೆ ಕಣ್ಣಲ್ಲಿ ಕೈ ಮುಗಿದೆ. ಕೊನೆಯಲ್ಲಿ ನಿನ್ನಲ್ಲಿ ಕಂಡುಕೊಂಡೇನಾ, ಕೊನೆಯಲ್ಲಿ ನಿನ್ನಲ್ಲಿ ಕಂಡುಕೊಂಡೇನಾ. ಎಂತ ಒಳ್ಳೆ ದೇವರು ನೀ ಯೇಸುವೆ, ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಎಂತ ಒಳ್ಳೆ ದೇವರು ನೀ ಯೇಸುವೆ, ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಉಸಿರುಸಿರಲು ಯೇಸುವೆ ಸ್ತೋತ್ರ, ಕಣ ಕಣದಲ್ಲೂ ಯೇಸುವೆ ಸ್ತೋತ್ರ. ಉಸಿರುಸಿರಲು ಯೇಸುವೆ ಸ್ತೋತ್ರ, ಕಣ ಕಣದಲ್ಲೂ ಯೇಸುವೆ ಸ್ತೋತ್ರ. ಎಂತ ಒಳ್ಳೆ ದೇವರು ನೀ ಯೇಸುವೆ, ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸಿರಲು. ಎಂತ ಒಳ್ಳೆ ದೇವರು ನೀ ಯೇಸುವೆ, ನನ್ನ ಚಿಂತೆ ದೂರವಾಯಿತಲ್ಲ ನಿನ್ನ ಸೇರಲು. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ನೀವು ದೇಪಾಲಿಸಿರುವ ಸಕಲ ನೆರವು ಮತ್ತು ವರಗಳಿಗಾಗಿ ನಿಮಗೆ ಯಥೋಚಿತವಾದ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಅಶಕ್ತರಾಗಿದ್ದೇವೆ. ಆದರೂ ಸಕಲ ಸೌಭಾಗ್ಯ ಮತ್ತು ವರಗಳ ಮಹಿಮಾತಿಶಯದಿಂದ
ಶೋಭಿಸುತ್ತಿರುವ ಧರ್ಮಸಭೆಯಲ್ಲಿ ಸಕಲ ಚರಾಚರಗಳ ಒಡೆಯರು ಸೃಷ್ಟಿಕರ್ತರು ಆದ ನಿಮ್ಮನ್ನು ನಿರಂತರ ಸ್ತುತಿಸಿ ಮಹಿಮೆಪಡಿಸುತ್ತೇವೆ. ಪಿತಾ ಸುಧಾ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ, ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ. ತನುವು ತಾರಕನೆ ನಮನ, ಆತ್ಮೋ ತಾರಕನೆ ನಮನ, ತನುವೋ ತರಕನೆ ನಮನ, ಆತ್ಮೋ ತರಕನೆ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಎಲ್ಲರೂ ಎತ್ತಿ ಹೇಳಿ, ನನ್ನ ಕರ್ತರೇ, ನನ್ನ ಕರ್ತರೇ, ನೀವು ನಿಜವಾಗಿಯೂ ನೀವು ನಿಜವಾಗಿಯೂ ನಮ್ಮ ಶರೀರಗಳನ್ನು ಪುನರುತ್ಥಾನಗೊಳಿಸುವವರು, ಪುನರುತ್ಥಾನಗೊಳಿಸುವವರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಜೀವವನ್ನು ನಿತ್ಯವೂ ಪರಿಪಾಲಿಸುವವರು ನಿತ್ಯವೂ ಪರಿಪಾಲಿಸುವವರು ಆಗಿದ್ದೀರಿ. ಆದುದರಿಂದ ನಿಮಗೆ ಸ್ತುತಿ ಕೃತಜ್ಞತೆ ಆದರ ಆರಾಧನೆಗಳನ್ನು ಸಲ್ಲಿಸಲು ಸದಾ ಬದ್ಧರಾಗಿದ್ದೇವೆ. ಸಮಸ್ತ ಸೃಷ್ಟಿಯ ಪ್ರಭುವೇ ಸದಾ ಕಾಲಕ್ಕೂ ಆಮೆನ್. ಆಮೆನ್. ಪ್ರಾಣದಿಂದ ಓಕಳಿರಿ, ಪ್ರಣಾಮ ಮಾಡಿ ಭಜಿಸಿರಿ, ಪ್ರಸಾದ ಜೀವ ತಾಯಕ ಪ್ರಭಾವವನ್ನು ನುತಿಸಿರಿ. ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ, ಪ್ರಸಾದ ಜೀವ ದಾಯಕ ಪ್ರಭಾವವನ್ನು ನುತಿಸಿರಿ. ಪರಿಶುದ್ಧನೇ ನಿಖಿಲೇಶನೋ, ಪರಿಶುದ್ಧನೇ ಅತಿಶಕ್ತನೋ, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು കരുണയനു. ಸ್ವರ್ಗത്തിലെ സകല ദേവദൂതന്മാരോടും ചേർന്ന് സ്വർഗത്തിലിರುವ സകല ദേവദൂതരുടനെ ಸೇರಿಕೊಂಡು സകല വിശുദ്ധരോടും ചേർന്ന് സകല ಸಂತರೊಡನೆ ಸೇರಿಕೊಂಡು ಪರಿಶುದ್ಧ ಅಮ್ಮೆಯೋಡು ಪರಿಶುದ್ಧ ತಾಯಿಯೊಂದಿಗೆ ಸೇರಿಕೊಂಡು ಕರಗಳನ್ನು ಉಯರ್ತಿ ಎರಡು ಕರಗಳನ್ನು ಸ್ವರ್ಗಕ್ಕೆ ಎತ್ತಿಕೊಂಡು ಪರಿಶುದ್ಧನೇ
ನಿಖಿಲೇಶನೋ ಪರಿಶುದ್ಧನೇ ಅತಿಶಕ್ತನೋ ಪರಿಶುದ್ಧನೇ ನಿಖಿಲೇಶನೋ ಪರಿಶುದ್ಧನೇ ಅತಿಶಕ್ತನೋ ಪರಿಶುದ್ಧನೇ ಅಮರ್ತ್ಯನೋ ಪರಮನೆ ನೀಡು ಕರುಣೆಯನು ಪರಿಶುದ್ಧನೇ ಅಮರ್ತ್ಯನು ಪರಮನೆ ನೀಡು കരുണയനു രോഗികൾക്ക് രോഗസൗഖ്യം നൽകുന്ന ദൈവത്തെ രോഗിಗಳಿಗೆ ರೋಗ ಸೌಖ್ಯವನ್ನು ಕೊಡುವಂತ ಪ್ರಭುದೇವನಿಗೆ അന്ധന് കാഴ്ചയും ದೃಷ್ಟಿಯಿಲ್ಲದವನಿಗೆ ದೃಷ್ಟಿಯು ചെകിടന് കേൾവിയും ಕಿವಿಡನಿಗೆ ಕೇಳುವಂತ ಸಾಮರ್ಥ್ಯವು ഊമന് വിടുതലും ಮೂಕನಿಗೆ ಗುಣ ಹೊಂದುವ ಶಕ್ತಿಯು കുഷ്ഠരോഗികൾക്ക് സൗഖ്യവും ಕುಷ್ಠರೋಗಿಗಳಿಗೆ ಸೌಖ್ಯವು തളർന്ന രോഗികൾക്ക് വിടുതലും ನೋಡಿ ಹಾಸಿಗೆ ಹಿಡಿದಿರುವ ರೋಗಿಗಳಿಗೆ ಸೌಖ್ಯವು കൊടുക്കുന്ന ദൈവത്തെ ಕೊಡುವಂತ ದೇವರಿಗೆ ഇരുകരങ്ങളും ഉയർത്തി ಎರಡು ಕರಗಳನ್ನು ಸ್ವರ್ಗಕ್ಕೆ ಎತ್ತಿಕೊಂಡು ಪರಿಶುದ್ಧನೇ ನಿಖಿಲೇಶನೋ ಪರಿಶುದ್ಧನೇ ಅತಿಶಕ್ತನೋ ಪರಿಶುದ್ಧನೇ ನಿಖಿಲೇಶನೋ ಪರಿಶುದ್ಧನೇ ಅಮರ್ತ್ಯನು ಪರಮನೆ ನೀಡು ಕರುಣೆಯನು ಪರಿಶುದ್ಧನೇ ಅಮರ್ತ್ಯನು ಪರಮನೆ ನೀಡು ಕರುಣೆಯನು ഹല്ലേലൂയ 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 ಕರಗಳನ್ನು ಬೀಸುತ್ತಾ ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಸಂತರಲ್ಲೇ ಸಂಪ್ರೇತನಾಗಿ ನೆಲೆಸಿರುವರು ಪರಿಶುದ್ಧರು, ಸ್ತುತ್ಯರ್ಹರು, ಸರ್ವಶಕ್ತರು, ಅಮರ್ತರು ಆದ ಪ್ರಭುವೇ, ನಿಮ್ಮ ಸ್ವಭಾವಕ್ಕನುಗುಣವಾಗಿ ಸದಾಕಾಲವು ನಮ್ಮಲ್ಲಿ ದಯೆ ತೋರಿ ನಮ್ಮನ್ನು ಅನುಗ್ರಹಿಸಿರಿ. ಪಿತಾ ಸುಧಾ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾಕಾಲಕ್ಕೂ ಆಮೆನ್. ಕೂತುಕೊಳ್ಳಿರಿ. ಸಹೋದರರೇ, ಪೌಲನು ಎಫೆಸ್ಯರಿಗೆ ಬರೆದ ಪತ್ರ 6ನೇ ಅಧ್ಯಾಯ 10ರಿಂದ ಇರುವ ವಾಕ್ಯಗಳು. ಪ್ರಭು ಆಶೀರ್ವದಿಸಿರಿ. ಜೀಸಸ್ ಬ್ಲೆಸ್ ಯು. ಕೊನೆಯದಾಗಿ ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಬಲಾಢ್ಯರಾಗಿರಿ. ಅವರ ಪರಾಕ್ರಮ ಶಕ್ತಿಯನ್ನು ಆಶ್ರಯಿಸಿರಿ. ಸೈತಾನನು ನಿಮಗೆ ಒಡ್ಡುವ ಕುತಂತ್ರದ ವಿರುದ್ಧ ಅಚಲರಾಗಿ ನಿಲ್ಲಲು ನೀವು ಸಮರ್ಥರಾಗುವಂತೆ ದೇವರು ನೀಡುವ ಸಕಲ ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಳ್ಳಿರಿ. ನಮ್ಮ ಹೋರಾಟ ಕೇವಲ ನರಮಾನವರೊಂದಿಗಲ್ಲ, ದಿಗಂತದಲ್ಲಿರುವ ಅಧಿಕಾರಿಗಳ ಹಾಗೂ ಆಧಿಪತ್ಯಗಳ ವಿರುದ್ಧ, ಪ್ರಸ್ತುತ ಅಂಧಕಾರ ಲೋಕಾಧಿಪತಿಗಳ ಹಾಗೂ ಅಶರೀರ ದುಷ್ಟಗಣಗಳ ವಿರುದ್ಧ ಎಂದೇ ದೇವರು ಕೊಡುವ ಸಕಲ ಶಸ್ತ್ರಾಸ್ತ್ರಗಳೊಂದಿಗೆ ಸುಸಜ್ಜಿತರಾಗಿರಿ. ಆ ದುರ್ದಿನದಂದು ವೈರಿಗಳನ್ನು ಎದುರಿಸಲು ಆಗ ನೀವು ಶಕ್ತರಾಗುತ್ತೀರಿ. ಮಾತ್ರವಲ್ಲ, ಕಟ್ಟಕಡೆಯವರೆಗೆ ಹಿಮ್ಮಟ್ಟದೆ ನಿಲ್ಲುತ್ತೀರಿ. ಹಿಮ್ಮಟ್ಟದೆ ನಿಲ್ಲಲೇಬೇಕು. ಇದಕ್ಕಾಗಿ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳಿ.
ನೀತಿ ಎಂಬ ರಕ್ಷಾ ಕವಚವನ್ನು ತೊಟ್ಟುಕೊಳ್ಳಿರಿ. ಶಾಂತಿಯ ಶುಭ ಸಂದೇಶವನ್ನು ಸಾರಲು ಶ್ರದ್ಧೆ ಎಂಬ ಪಾದರಕ್ಷೆಯನ್ನು ಮೆಟ್ಟಿಕೊಳ್ಳಿರಿ. ಸತತವು ವಿಶ್ವಾಸವೆಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ. ಹೀಗೆ ಸೈತಾನನ ಅಗ್ನಿಬಾಣಗಳನ್ನೆಲ್ಲ ನಂದಿಸಲು ಶಕ್ತರಾಗುವಿರಿ. ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಳ್ಳಿ. ಪವಿತ್ರಾತ್ಮರ ಕೊಡುಗೆಯಾದ ದೇವರ ವಾಕ್ಯವು ನಿಮಗೆ ಖಡ್ಗವಾಗಲಿರಲಿ. ಪವಿತ್ರಾತ್ಮರಿಂದ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲೂ ಪ್ರಾರ್ಥಿಸಿರಿ. ನಿಮ್ಮ ಕೋರಿಕೆ ಬೇಡಿಕೆಗಳನ್ನು ದೇವರಿಗೆ ಅರ್ಪಿಸಿರಿ. ಎಚ್ಚರವಾಗಿದ್ದು ಎಲ್ಲ ದೇವಜನರಿಗಾಗಿ ಎಡಬಿಡದೆ ಪ್ರಾರ್ಥಿಸಿರಿ. ಶುಭ ಸಂದೇಶದ ಸತ್ಯಾರ್ಥವನ್ನು ನಿರ್ಭೀತನಾಗಿ ಸಾರಲು ಸೂಕ್ತವಾದ ಮಾತುಗಳನ್ನು ದೇವರು ನನಗೆ ದಯಪಾಲಿಸಲೆಂದು ನಮಗೋಸ್ಕರ ಪ್ರಾರ್ಥಿಸಿರಿ. ಶುಭ ಸಂದೇಶದ ನಿಮಿತ್ತ ನಾನು ಸೆರೆಯಾಳಾಗಿದ್ದರೂ ಪ್ರಭುವಿನ ರಾಯಭಾರಿಯಾಗಿದ್ದೇನೆ ಎಂತಲೇ ಈ ಶುಭ ಸಂದೇಶವನ್ನು ಧೈರ್ಯದಿಂದ ಸೂಕ್ತ ರೀತಿಯಲ್ಲಿ ಸಾರಲಾಗುವಂತೆ ನನಗಾಗಿ ಪ್ರಾರ್ಥಿಸಿರಿ. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. उद्गार कमी उभे राहूया. हालेलुया 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 हालेलुया. ಸಂತ ಮತ್ತಾಯನು ಅರುಹಿದ ಶುಭ ಸಂದೇಶದಿಂದ ವಾಚನ. Hallelujah, 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 Hallelujah. ಪ್ರಭುವಿನ ಶಾಂತಿ ನಿಮ್ಮೊಂದಿಗಿರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಅಧ್ಯಾಯ 6 ವಾಕ್ಯಗಳು 25ರಿಂದ. ನಾನು ಹೇಳುವುದನ್ನು ಕೇಳಿ, ಪ್ರಾಣಧಾರಣೆಗೆ ಏನು ಉಣ್ಣುವುದು, ಏನು ಕುಡಿಯುವುದು, ದೇಹ ರಕ್ಷಣಕ್ಕೆ ಏನು ಹೊದೆಯುವುದು ಎಂದು ಚಿಂತೆ ಮಾಡಬೇಡಿ. ಊಟಕ್ಕಿಂತ ಪ್ರಾಣ, ಉಡುಪಿಗಿಂತ ದೇಹ ಮೇಲಾದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ಗಮನಿಸಿ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ಕೂಡಿಡುವುದು ಇಲ್ಲ. ಆದರೂ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ಅವುಗಳನ್ನು ಪೋಷಿಸುತ್ತಾರೆ. ಹಕ್ಕಿಗಳಿಂದ ನೀವು ಎಷ್ಟೋ ಮೇಲಾದವರಲ್ಲವೇ? ಚಿಂತಿಸಿ ಚಿಂತಿಸಿ ನಿಮ್ಮ ಜೀವನಾದಿಯನ್ನು ಕೊಂಚಕಾಲವಾದರೂ ದೀರ್ಘ ಮಾಡಲು ನಿಮ್ಮಲ್ಲಿ ಯಾರಿಂದಾದೀತು? ಹುಡುಗಗಳಿಗೆ ಚಿಂತೆ ನಿಮಗೇಕೆ? ವನಕುಸುಮಗಳು ಬೆಳೆಯುವ ರೀತಿಯನ್ನು ಗಮನಿಸಿ ನೋಡಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ. ಆದರೂ ಅರಸ ಸೊಲೊಮೋನನು ತನ್ನ ಸರ್ವವೈಭವದಲ್ಲಿ ಇದ್ದಾಗಲೂ ಈ ಕುಸುಮಗಳಲ್ಲಿ ಒಂದರಷ್ಟು ಸುಂದರವಾದ ಉಡುಪನ್ನು ಧರಿಸಲಿಲ್ಲ. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. കണ്ണുകളടച്ച് കരങ്ങൾ നെഞ്ചോട് ചേർത്ത് വെച്ച് കണ്ണുಗಳನ್ನು ಮುಚ್ಚಿ കരಗಳನ್ನು ജോഡിಸಿಕೊಂಡು നാളത്തെ എല്ലാ ആകുലതകളെയും മാറ്റിവെക്കുവാൻ യേശു നമ്മോട് കൽപ്പിക്കുകയാണ്. ಮುಂದಿನ ಎಲ್ಲ ಚಿಂತೆಗಳನ್ನು ಭಾರಗಳನ್ನು ಬದಿಗಿಡಲು ದೇವರು ನಮ್ಮಲ್ಲಿ ಹೇಳುತ್ತಿದ್ದಾರೆ.
നമ്മുടെ എല്ലാ ഉത്കണ്ഠകളും ആകുലതകളും മാറിപ്പോകട്ടെ. ನಮ್ಮ ಚಿಂತೆಗಳು ಭಾರಗಳು ನಮ್ಮಿಂದ ದೂರ ಹೋಗಬೇಕು. ರೋಗത്തെ ಓರ್ತು, ರೋಗವನ್ನು ನೆನೆದು, കടബാധ്യതകളെ ഉറച്ചു, ಸಾಲಬಾಧಗಳ ಚಿಂತೆಯಿಂದ, മക്കളുടെ വിവാഹത്തെ ഓർത്തോ, ಮಕ್ಕಳ ವಿವಾಹದ ಬಗ್ಗೆ ಚಿಂತಿಸಿ, മക്കളെ ഓർത്തോ, ಮಕ್ಕಳನ್ನು ನೆನೆದು ഉത്കണ്ഠപ്പെടരുത്. ಚಿಂತೆ ಪಡಬೇಡಿ. നീ ദൈവത്തിൽ പ്രത്യാശ വയ്ക്കുക. ನೀನು ದೇವರಲ್ಲಿ ಭರವಸೆ ಇಟ್ಟುಕೊಳ್ಳು. നമുക്ക് നമ്മെ തന്നെ കാഴ്ചയായി സമർപ്പിക്കാം. ನಮ್ಮನ್ನೇ ಪೂರ್ಣವಾಗಿ ಕಾಣಿಕೆಯಾಗಿ ಸಮರ್ಪಿಸಿಕೊಳ್ಳುವ. എല്ലാവരും ಕುಳಿತುಕೊಳ್ಳಿರಿ. ಕೂತ್ಕೊಳ್ಳಿ. ಸಮರ್ಪಣೆಯ ಸಮಯವಾಯಿತು, ಸಮರ್ಪಿಸಿರಿ ಸಕಲವ. ದೇವ ನಿಮ್ಮಲ್ಲಿ ಕೇಳುವ ಸಕಲವ ನೀಡಲು ಸಿದ್ಧರಾಗಿರಿ. ಸಮರ್ಪಣೆಯ ಸಮಯವಾಯಿತು, ಸಮರ್ಪಿಸಿರಿ ಸಕಲವ. ದೇವ ನಿಮ್ಮಲ್ಲಿ ಕೇಳುವ ಸಕಲವ ನೀಡಲು ಸಿದ್ಧರಾಗಿರಿ. ದೇವ ನಿಮ್ಮಲ್ಲಿ ಕೇಳುವ ಸಕಲವ ನೀಡಲು ಸಿದ್ಧರಾಗಿರಿ. കർത്താവായ ദൈവമേ, ಪ್ರಭಾತ ದೇವರೇ, ഞങ്ങൾ കാഴ്ച അർപ്പിക്കുന്ന ഈ അപ്പത്തോടും ദ്രാക്ഷാരസത്തോടും ಕಾಣಿಕೆ ಅರ್ಪಿಸುತ್ತಿರುವ ಈ ರೊಟ್ಟಿಯೊಂದಿಗೂ ದ್ರಾಕ್ಷಾರಸದೊಂದಿಗೂ ഞങ്ങളുടെ എല്ലാ അപേക്ഷകളെയും ഞങ്ങൾ സമർപ്പിക്കുന്നു. ನಮ್ಮೆಲ್ಲಾ ಪ್ರಾರ್ಥನೆಗಳನ್ನು ಸಮರ್ಪಿಸುತ್ತಿದ್ದೇವೆ. ഞങ്ങളുടെ രോഗപീഠകളും ನಮ್ಮ ರೋಗದ ಪೀಡೆಗಳು, ഞങ്ങളുടെ സങ്കടങ്ങളും ನಮ್ಮ ಸಂಕಟಗಳು, കാലങ്ങളായുള്ള ഞങ്ങളുടെ വേദനകളും ಅನೇಕ ಕಾಲಗಳಿಂದಿರುವಂತಹ ನಮ್ಮ ವೇದನೆಗಳು, ഞങ്ങളുടെ ദുഃഖങ്ങളെയും ഞങ്ങളെ സമർപ്പിക്കുന്നു. ನಮ್ಮೆಲ್ಲಾ ದುಃಖಗಳನ್ನು ಸಮರ್ಪಿಸುತ್ತಿದ್ದೇವೆ. ഞങ്ങളുടെ പാപങ്ങൾ പരിഗണിക്കാതെ ನಮ್ಮ ಪಾಪಗಳನ್ನು ಪರಿಗಣಿಸದೆ ഞങ്ങളുടെ അപേക്ഷകളെ നീ സ്വീകരിക്കണം. ನಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸಬೇಕು. എല്ലാവരും എദ്ദിനതുകൊള്ളരി. ಕೀರ್ತನ ಸಲ್ಲಲಿ ಪಿದನಾನ್ಮಜರಿಗೂ ವಂದನ ಪಾವನಾನ್ಮನಿಗೂ ಕನ್ಯಾಮಾತೆಯ ಸಂದ ಜೋಸಪ್ಪರ ಸ್ಮರಣೆಯ ಮಾಡುವ ಈ ದಿನ ಪೂಜೆಯರ್ಪಣೆಯಲ್ಲಿ ಸಲ್ಲಲಿ ಕೀರ್ತನೆ ಗಾನವು ಇಂದಿಗೂ ಎಂದಿಗೂ ಪ್ರತಿದಿನವೂ ಪ್ರೇಷಿತ ಗಣಗಳೇ ಬೇಡಿರಿ ನೀವು ಶಾಂತಿಯು ಬರಲಿ ಈ ಜಗದಿ. ಸ್ತುತಿಗಳು ಸಲ್ಲಲೆ ದೇವರ ಜನರೇ ಸಂದ ಹುತ್ತಾನ್ಮರ ಜೊತೆ ಸೇರಿ ಪ್ರೇಷಿತ ದಾಮಸ ಸ್ಮರಣೆಯ ಮಾಡುವ
ಈ ಬೆಲಿ ಪೂಜೆಯ ವೇಳೆಯಲಿ ಶಕ್ತನು ಕರ್ತನು ನಮ್ಮೊಡನಿರುವನು, ಮುಕ್ತಿಯ ಅರಸನು ನಮಗವನು. ಯಾಕೋಬನ ದೇವಾ ಆಶ್ರಯ ದಾತನು, ಇರುವನು ನಮ್ಮೊಡನೆ ಅವನು. ನಿದ್ರಾಧೀನರು ಮೃತರಾದವರು ಉತ್ಥಾನದ ಸೇರಿ ನೆನೆಯುವರು. ನೀನೇ ನೀಡುವ ಭರವಸೆಯಲ್ಲಿ ಸರಿಸಮಾನೆಲ್ಲರೂ ಜಗದಲ್ಲಿ ಜಾಗೃತವಾಗಲಿ ಸನ್ನಿಧಿ ಸಮಯವು, ಹರಡಲಿ ಮನಸ್ಸಿನ ಭಾವಗಳು. ಪ್ರಾರ್ಥನೆಯೋಡನೆ ಉಪವಾಸವು ಸೇರಿಸಿ ಪಾವನ ತ್ರಿತ್ವವ ಭಜಿಸೋಣ. ಪ್ರಭು ಆಶೀರ್ವದಿಸಿರಿ ನನ್ನ ಸಹೋದರರೇ. ಈ ಬಲಿಪೂಜೆಯು ನನ್ನ ಕರಗಳ ಮೂಲಕ ನೆರವೇರುವೆಂದೇ ನೀವು ನನಗಾಗಿ ಪ್ರಾರ್ಥಿಸಿರಿ. ಸಮಸ್ತ ಸೃಷ್ಟಿಗಳ ಒಡೆಯನಾದ ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ನಮಗೆ ಶಕ್ತಿ ನೀಡಲಿ. ಈ ಬಲಿಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ನಿಮಗಾಗಿಯೂ ನಮಗಾಗಿಯೂ ಅಖಿಲ ಲೋಕಕ್ಕಾಗಿಯೂ ನೀವು ಅರ್ಪಿಸುತ್ತಿರುವ ಈ ಬಲಿಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ಆಮೆನ್. ಪ್ರಭು ದೇವರೇ, ನೀವು ನಮ್ಮ ಮೇಲೆ ಸುರಿಸಿದ ಸಮೃದ್ಧ ಕೃಪಾವರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಬಲಹೀನರು, ಪಾಪಿಗಳು ಆಗಿದ್ದರೂ ನಿಮ್ಮ ಅಭಿಷಿಕ್ತರಾದ ಯೇಸು ಕ್ರಿಸ್ತು ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಆಚರಿಸಲು ನಿಮ್ಮ ಆನಂದ ಕೃಪೆಯಿಂದ ಯೋಗ್ಯರಾಗುವಂತೆ ಮಾಡಿದ್ದೀರಿ. ನೀವು ನೀಡಿದ ಈ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢ ನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದು ಭಿನ್ನಯಿಸುತ್ತೇವೆ. ನಾವು ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸುತ್ತೇವೆ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನೀವು ಪರಸ್ಪರ ಶಾಂತಿಯನ್ನು ಹಾರೈಸಿರಿ. ನಾವೆಲ್ಲರೂ ಪಶ್ಚಾತ್ತಾಪದಿಂದಲೂ ಪರಿಶುದ್ಧ ಹೃದಯದಿಂದಲೂ ಪ್ರಭುವಿಗೆ ಕೃತಜ್ಞತೆ ಸಲ್ಲಿಸಿ ಅವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ. ನೀವು ಇಲ್ಲಿ ನೆರವೇರುವ ಪವಿತ್ರ ಕಾರ್ಯಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿರಿ. ಭಯಭಕ್ತಿಜನಕವಾದ ಪವಿತ್ರ ರಹಸ್ಯಗಳು ಆಶೀರ್ವದಿಸಲ್ಪಡುತ್ತಿವೆ. ಯಾಜಕರು ತಮ್ಮ ಮಧ್ಯಸ್ಥಿಕೆ ಮೂಲಕ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಲಿದ್ದಾರೆ. ಅರ್ಧನಿಮಿಲಿತ ನೇತ್ರರಾಗಿ ನಿಮ್ಮ ಋನ್ಮನಗಳನ್ನು ಸ್ವರ್ಗದೆಡೆಗೆ ಒಯ್ದು ಏಕಾಗ್ರತೆಯಿಂದಲೂ ಭಕ್ತಿಯಿಂದಲೂ ಹೃದಯದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿತನ ದಿವ್ಯ ಪ್ರೇಮವು ದಿವ್ಯ ಸುತನವರ ಪ್ರಸಾದವು ಪಾವನಾನ್ಮ ಆನ್ಮಯೋಗವು ಸದಾ ನಮ್ಮಲ್ಲಿ ನೆಲೆಸಲಿ. ನಿಮ್ಮ ಹೃಮ್ಮನ ಮೇಲೆ ಕೆರಳಿ ಸ್ವರ್ಗ ಸೇರುವ ಭಾವ
ಒಮ್ಮಲೆ ನಿಮ್ಮ ಹೃಮನ ಮೇಲೆ ಕೆರಲಿ ಸ್ವರ್ಗ ಸೇರುವ ಭಾವ ಹೊಮ್ಮಲೆ ಅಬ್ರಹಾಮನ ದೇವನೇ ಈಸಾಕನ ದೇವನೇ ಯಾಕೋಬನ ದೇವನೇ ಆರಾಧ್ಯನು ರಾಜನೇ ನಿನ್ನ ಸನ್ನಿಧಿ ಸೇರಲಿ ಅಖಿಲ ಸೃಷ್ಟಿಯ ಕರ್ತ ದೇವಗೆ ಪರಮ ಪೂಜೆಯ ಅರ್ಪಣೆ ಅಖಿಲ ಸೃಷ್ಟಿಯ ಕರ್ತ ದೇವಗೆ ಪರಮ ಪೂಜೆಯ ಪಣೆ ಯೋಗ್ಯಯುಕ್ತದ ಯಾಗವಿದುವೆ ಯೋಗ್ಯಯುಕ್ತದ ಯಾಗವಿದುವೆ ಯೋಗ್ಯಯುಕ್ತದ ಯಾಗವಿದುವೆ ಯೋಗ್ಯಯುಕ್ತದ ಯಾಗವಿರುವೆ ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿದಾಸುದ ಪವಿತ್ರಾತ್ಮರಾದ ಸರ್ವೇಶ್ವರ, ನಿಮ್ಮ ಪರಮ ಪೂಜ್ಯ ತ್ರಿತದ ಆರಾಧ್ಯ ನಾಮವು ಎಲ್ಲ ದರಗಳಿಂದ ಸ್ತುತಿಯನ್ನು, ಎಲ್ಲ ನಾಲಿಗೆಗಳಿಂದ ಕೃತಜ್ಞತೆಯನ್ನು, ಎಲ್ಲ ಸೃಷ್ಟಿಗಳಿಂದ ಮಹಿಮೆಯನ್ನು ಪಡೆಯಲು ಯೋಗ್ಯವಾಗಿವೆ. ಏಕೆಂದರೆ ನೀವು ವಿಶ್ವವನ್ನು ಅದರಲ್ಲಿರುವ ಎಲ್ಲವನ್ನು ಕರುಣೆಯಿಂದ ಸೃಷ್ಟಿಸಿ ಮಾನವ ಕುಲಕ್ಕೆ ಆನಂದ ಕೃಪೆಯನ್ನು ಸುರಿಸಿದರೆ ಸಹಸ್ರಾರು ಸ್ವರ್ಗ ನಿವಾಸಿಗಳು ಮತ್ತು ಅಸಂಖ್ಯಾತ ದೂತರು ಮಹೋನ್ನತರಾದ ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗ ಬೆರಗಿ ಆರಾಧಿಸುತ್ತಾರೆ. ಅಗ್ನಿಯಂದೇ ಪ್ರಜ್ವಲಿಸುವ ದೂತ ಸಮೂಹಗಳು ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಪೀಡದೂತರು, ಪ್ರಭುತ್ವ ದೂತರು ಒಡೆಯರಾದ ನಿಮಗೆ ಆರಾಧನೆಯನ್ನು ಸಲ್ಲಿಸುತ್ತಾರೆ. ಹೋಸಾನ ಯೇಸುವಿನ ನಾಮಕ್ಕೆ, ಹೋಸಾನ 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 ಯೇಸುವಿನ ನಾಮಕ್ಕೆ, ಹೋಸಾನ ಹೋಸಾನ ಹೋಸಾನ. ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೇನೆಗಳ ದೇವರಾದ ಕರ್ತರು ನೀನೇ. ಇಹ ಪರ ತುಂಬಿದೆ ನಿನ್ನ ಮಹಿಮೆ, ಸ್ತುತಿ ಸ್ತೋತ್ರ ವಂದನೆ ನಿಮಗೆ ಸದಾ. ಹೋಸಾನ ಹೋಸಾನ ದಾವೀದ ಪುತ್ರನಿಗೆ ಹೋಸಾನ 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 ದಾವೀದ ಪುತ್ರನಿಗೆ ಹೋಸಾನ. ಕರ್ತರ ನಾಮದಲ್ಲಿ ಬಂದವರು ದೇವಾದಿ ದೇವರಿಗೆ ಹೋಸಾನ. ಯುಗ ಯುಗದಲ್ಲೂ ಜೀವಿಸುವ ಯೇಸುವೆ ನಿಮಗೆ ಸ್ತುತಿ ಸ್ತೋತ್ರ. ಹೋಸಾನ ಹೋಸಾನ ಕನ್ಯಾ ತನಯಕ್ಕೆ ಹೋಸಾನ 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 ಕನ್ಯಾ ತನಯಕ್ಕೆ ಹೋಸಾನ. ಪ್ರಭುವಾದ ದೇವರೇ, ನಿಮ್ಮ ಪ್ರಿಯ ಸೋದರು ನಮಗೆ ಕಲಿಸಿದಂತೆ
ಅವರು ಅನುಭವಿಸಿದ ಯಾತನೆಗಳ ಸ್ಮರಣೆಯನ್ನು ನಾವು ಆಚರಿಸುವೆವು. ಪ್ರಭು ಯೇಸು ತನ್ನನ್ನು ಪರಾಧೀನ ಮಾಡಲಾದ ರಾತ್ರಿಯಲ್ಲಿ ತನ್ನ ನಿರ್ಮಲವಾದ ಕರಗಳಲ್ಲಿ ರೊಟ್ಟಿಯನ್ನೆತ್ತಿಕೊಂಡು ಸ್ವರ್ಗದೆಡೆಗೆ ಆರಾಧ್ಯನಾದ ಪಿತನೇ, ನಿಮ್ಮೊಳಗೆ ಕಣ್ಣುಗಳನ್ನೆತ್ತಿ ಆಶೀರ್ವದಿಸಿ ವಿಭಜಿಸಿ ಶಿಷ್ಯರಿಗೆ ನೀಡುತ್ತಾ ಹೀಗೆಂದರು, ಇದು ನಿಮ್ಮ ಪಾಪ ಪರಿಹಾರಕ್ಕಾಗಿ ವಿಭಜಿಸಲ್ಪಡುವ ನನ್ನ ಶರೀರವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪೂಜಿಸಿರಿ. ಯೇಸುವೇ ಆರಾಧನೆ, ನನ್ನ ಯೇಸುವೇ ಆರಾಧನೆ. ಅಂತೆಯೇ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಅವರಿಗೆ ನೀಡುತ್ತಾ ಹೀಗೆಂದರು, ಇದು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪಾನ ಮಾಡಿರಿ. ಯೇಸುವೇ ಆರಾಧನೆ, ನನ್ನ ಯೇಸುವೇ ಆರಾಧನೆ. ನಾನು ಈಗ ಮಾಡಿದನ್ನು ನೀವು ನನ್ನ ನಾಮದಲ್ಲಿ ಒಂದುಗೂಡುವಾಗ ನನ್ನ ಸ್ಮರಣೆಗಾಗಿ ಆಚರಿಸಿರಿ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ.
ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಪ್ರಭುವೇ ಶಕ್ತರಾದ ದೇವರೇ, ಅಖಿಲ ಧರ್ಮಸಭೆಯ ಅಧಿಪರು ಆಚಾರ್ಯ ಶ್ರೇಷ್ಠರು ಆದ ನಮ್ಮ ಜಗದ್ಗುರು ಪರಮ ಪೂಜ್ಯ ಪೋಪ್ ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಬಿಷಪ್ ಪೀಟರ್ ಪೋಲ್ ಸಲ್ದಾನ, ಬಿಷಪ್ ಲಾರೆನ್ಸ್ ಅವರಿಗಾಗಿಯೂ, ಪವಿತ್ರ ಧರ್ಮಸಭೆಗಾಗಿಯೂ, ಯಾಜಕರು, ಆಡಳಿತಗಾರರು, ಅಧಿಕಾರಿಗಳು ಮುಂದಾದವರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಬಲಿಪೂಜೆಯನ್ನು ಸ್ವೀಕರಿಸಿರಿ. ಎಲ್ಲ ಪ್ರವಾದಿಗಳ ಪ್ರೇಷಿತರ ಹುತಾತ್ಮರ ವಂದನೀಯರ ಗೌರವಕ್ಕಾಗಿಯೂ, ನಿಮ್ಮ ಸನ್ನಿಧಿಯಲ್ಲಿ ಪ್ರೀತಿಪಾತ್ರರಾದ ನೀತಿವಂತರು, ಪುನಿತರು ಆದ ಎಲ್ಲ ಪಿತಾಮಹರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಬಲಿಪೂಜೆಯನ್ನು ಸ್ವೀಕರಿಸಿರಿ. ದುಃಖಿತರು, ದರಿದ್ರರು, ಪೀಡಿತರು, ರೋಗಿಗಳು, ದೀನರು ಆದ ಎಲ್ಲರಿಗಾಗಿಯೂ, ನಿಮ್ಮ ನಾಮದಲ್ಲಿ ನಮ್ಮಂದ ಗೆಲಿದ ಎಲ್ಲ ಮೃತರಿಗಾಗಿಯೂ, ನಿಮ್ಮ ಕಾರುಣ್ಯವನ್ನು ಭರವಸೆಯಿಂದ ಕಾದಿರುವ ಈ ಜನತೆಗಾಗಿಯೂ, ಅನರ್ಹನಾದ ನನಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಬಲಿಪೂಜೆಯನ್ನು ಸ್ವೀಕರಿಸಿರಿ. ಮೌನವಾಗಿ ಭಯಭಕ್ತಿಯಿಂದ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಡನಿರಲಿ. ಪ್ರಭುವೇ, ನಿಮ್ಮ ಪವಿತ್ರ ಆತ್ಮರ ಆಗಮನವಾಗಲಿ. ಎದ್ದು ನಿಂತುಕೊಳ್ಳುವ. ಪವಿತ್ರಾತ್ಮರೇ, ಪವಿತ್ರಾತ್ಮನೇ, ನಮ್ಮನ್ನು ಅಭಿಷೇಕಿಸಿ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ನಮ್ಮನ್ನು ಅಭಿಷೇಕಿಸಿ. ಪವಿತ್ರಾತ್ಮರೇ, ಪವಿತ್ರಾತ್ಮನೇ, ನಮ್ಮನ್ನು ಅಭಿಷೇಕಿಸಿ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ನಮ್ಮನ್ನು ಅಭಿಷೇಕಿಸಿ. Alleluia, 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 പവിത്രാത്മരേ, പവിത്രാത്മരേ, ഈ ബലി വസ്തുക്കളുടെ മേലെ, ബലി കാണിക്കെ വസ്തുക്കളുടെ ബലിപീഠത്തിന്മേലെ, ബലിപീഠದ ಮೇಲೆ, അങ്ങേ ദേവജനത്തിന്റെ മേലെ, ദേവജനತೆಯ ಮೇಲೆ, പ്രാർത്ഥനാ കൂടാരത്തിന്മേലെ, പ്രാർത്ഥനാലಯದ ಮೇಲೆ അഭിഷേകമായി, ಅಭಿಷೇಕವಾಗಿ, അഭിഷേകാഗ്നിയായി, ಅಭಿಷೇಕ ಅಗ್ನಿಯಾಗಿ, കാറ്റായി, ಗಾಳಿಯಾಗಿ, കൊടുങ്കാറ്റായി, ಬಿರುಗಾಳಿಯಾಗಿ ಇಳಿದು ಬಂದಿರಿ. ಬೇಗ ಇಳಿದು ಬನ್ನಿರಿ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನಮ್ಮನ್ನು ಅಭಿಷೇಕಿಸಿ. ಕೃಪೆ ನೀಡಿರಿ, ಧೈರ್ಯ ನೀಡಿರಿ, ನಿಮ್ಮ ಶಕ್ತಿಯಿಂದ ನಮ್ಮ ತುಂಬಿರಿ. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ನಮ್ಮನ್ನು ಅಭಿಷೇಕಿಸಿ. ಕೃಪೆ ನೀಡಿರಿ, ಧೈರ್ಯ
ಜಯ ನೀಡಿರಿ, ನಿಮ್ಮ ಶಕ್ತಿಯನ್ನು ನನ್ನ ತುಂಬಿರಿ. ಹಾಲೆಲೂಯಾ 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 ಹಾಲೆಲೂಯಾ. ಸಜೀವವು ಪವಿತ್ರವು ಜೀವದಾಯಕವೂ ಆಗಿರುವ ನಿಮ್ಮ ನಾಮಕ್ಕೆ ಸ್ತುತಿ ಕೃತಜ್ಞತೆಯ ಆದರ ಆರಾಧನೆಗಳನ್ನು ನಾವು ಸಲ್ಲಿಸುವವು ಇಂದಿಗೂ ಎಂದಿಗೂ ಸದಾ ಕಾಲವು. ಆಮೆನ್. ಪ್ರಭುವೇ ಅನುಗ್ರಹಿಸಿರಿ. ನಮ್ಮ ಪ್ರಭುವಾದ ದೇವರೇ, ನಾವು ಅನರ್ಹರು, ಸಂಪೂರ್ಣವಾಗಿ ಅನರ್ಹರು. ಆದರೂ ಸುತರ್ಹವು ಪವಿತ್ರವು ಜೀವದಾಯಕವು ದೈವಿಕವು ಆದ ಈ ಪವಿತ್ರ ರಹಸ್ಯಗಳ ಕಡೆಗೆ ನಿಮ್ಮ ಕಾರುಣ್ಯವು ನಮ್ಮನ್ನು ಬರುವಂತೆ ಮಾಡಿದೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯು, ಒಡೆಯರಾದ ನಿಮಗೆ ಆರಾಧನೆಯು ಸದಾ ಕಾಲವೂ ಸಲ್ಲಲಿ. ಸಜೀವವು ಜೀವದಾಯಕವಾದ ಈ ರೊಟ್ಟಿಯು ಸ್ವರ್ಗಲೋಕದಿಂದ ಇಳಿದು ಬಂದಿದೆ ಮತ್ತು ಅಖಿಲ ಲೋಕಕ್ಕೆ ಜೀವವೀಯುತ್ತದೆ. ಇದನ್ನು ಪೂಜಿಸುವವರು ಮರಣ ಹೊಂದುವುದಿಲ್ಲ, ಬದಲಾಗಿ ಪಾಪ ವಿಮೋಚನೆಯನ್ನು, ಆತ್ಮೋದ್ಧಾರವನ್ನು, ನಿತ್ಯ ಜೀವವನ್ನು ಪಡೆಯುವರು. Hallelujah, 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 Hallelujah. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಕೃಪೆಯು, ಪ್ರಧಾನಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೆಲ್ಲರೊಂದಿಗಿರಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ನಮ್ಮ ರಕ್ಷಕರ ಮೂಲ್ಯವಾದ ಶರೀರ ರಕ್ತಗಳನ್ನು ನಾವೆಲ್ಲರೂ ರೂಪಾಧ್ಯಕ್ಷಗಳಿಂದ ಸಮೀಪಿಸೋಣ. ಪಶ್ಚಾತ್ತಾಪದ ಭರವಸೆಯೊಂದಿಗೆ ಅಪರಾಧಗಳಿಂದ ದೂರವಿರೋಣ. ನಮ್ಮ ಪಾಪಗಳ ಕುರಿತು ಪಶ್ಚಾತ್ತಪಿಸಿ ಸಹೋದರರ ತಪ್ಪುಗಳನ್ನು ಕ್ಷಮಿಸೋಣ. ನಾವು ಸಕಲಕ್ಕೂ ಒಡೆಯನಾದ ದೇವರಲ್ಲಿ ಕೃಪೆಯನ್ನು, ವಿಮೋಚನೆಯನ್ನು ಬೇಡಿಕೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ನಾವು ಭಿನ್ನತೆಗಳನ್ನು, ಕಲಹಗಳನ್ನು ತ್ಯಜಿಸಿ ಅಂತರಂಗವನ್ನು ಶುದ್ಧಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ವೈಮನಸ್ಯ ಹಾಗೂ ದ್ವೇಷಗಳನ್ನು ನೀಗಿಸಿ ನಮ್ಮ ಆತ್ಮಗಳನ್ನು ಪಾವನಗೊಳಿಸೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಪರಮ ಪ್ರಸಾದವನ್ನು ಸ್ವೀಕರಿಸಿ ಪವಿತ್ರಾತ್ಮರಿಂದ ಪಾವನರಾಗೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಐಕ್ಯ ಮತ್ತು ಅನ್ಯೋನ್ಯತೆಯಿಂದ ಪವಿತ್ರ ರಹಸ್ಯಗಳಲ್ಲಿ ಪಾಲ್ಗೊಳ್ಳೋಣ. ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಕರ್ತರೇವು ನಮ್ಮ ಶರೀರಗಳ ಉತ್ಥಾನಕ್ಕೂ ಆತ್ಮಗಳ ಉದ್ಧಾರಕ್ಕೂ ಕಾರಣವಾಗಲಿ, ನಿತ್ಯ ಜೀವಕ್ಕೂ ಕಾರಣವಾಗಲಿ, ಎಂದೆಂದಿಗೂ ಆಮೆನ್. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವಾದ ದೇವರೇ, ಕರುಣೆಯಿಂದ ನೀವು ನಮಗಿತ್ತ ದೃಢ ನಂಬಿಕೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಸದಾ ಕಾಲವು ನಿರ್ಮಲ ಹೃದಯರು, ಪ್ರಸನ್ನವದನರು, ನಿಷ್ಕಳಂಕರು ಆಗಿ ನಡೆಯುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿರಿ. ನಾವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಮರೆಯಿಟ್ಟು ಹೀಗೆ ಪ್ರಾರ್ಥಿಸುವೆವು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ನಿಮ್ಮದೇ ಆಗಿದೆ. ಆಮೆನ್.
ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ. ನಿಮ್ಮೊಂದಿಗೂ ನಿಮ್ಮ ಆತ್ಮದೊಂದಿಗೂ ಇರಲಿ. ಪರಮ ಪ್ರಸಾದವನ್ನು ಪರಿಶುದ್ಧ ಜನರು ಸ್ವೀಕರಿಸಲಿ. ಏಕಮಾತ್ರ ಪಿತರು ಪರಿಶುದ್ಧರು, ಏಕಮಾತ್ರ ಪುತ್ರರು ಪರಿಶುದ್ಧರು, ಏಕಮಾತ್ರ ಪವಿತ್ರಾತ್ಮರು ಪರಿಶುದ್ಧರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಎಂದೆಂದಿಗೂ ಮಹಿಮೆಯಾಗಲಿ. ಆಮೆನ್. ನೀವು ಜೀವಂತ ದೇವರನ್ನು ಕೊಂಡಾಡಿರಿ. ಧರ್ಮಸಭೆಯಲ್ಲಿ ದೇವರಿಗೆ ಮಹಿಮೆಯಾಗಲಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಅವರ ಕೃಪೆಯು ಕರುಣೆಯು ನಮ್ಮ ಮೇಲೆ ಇರಲಿ. ಪ್ರಭು ಯೇಸು ಕ್ರಿಸ್ತರ ಜೀವದಾಯಕ ಕೃಪಾವರವು ಅವರ ಕರುಣೆಯಿಂದ ನಮ್ಮೆಲ್ಲರಲ್ಲಿಯೂ ಸಂಪೂರ್ಣವಾಗಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ ಆಮೆನ್. ಕ್ರಿಸ್ತರ ಶರೀರವು ರಕ್ತವು ಋಣಗಳ ಪರಿಹಾರಕ್ಕೂ ನಿತ್ಯ ಜೀವನಕ್ಕೂ ಕಾರಣವಾಗಲಿ. ಸಹೋದರರೇ, ಸ್ವರ್ಗರಾಜ್ಯದ ಭರವಸೆಯೊಂದಿಗೆ ದೇವಪುತ್ರರ ಶರೀರವನ್ನು ಸ್ವೀಕರಿಸಲು ಮತ್ತು ಅವರ ರಕ್ತವನ್ನು ಪಾನ ಮಾಡಲು ಧರ್ಮಸಭೆಯು ನಿಮ್ಮನ್ನು ಆಹ್ವಾನಿಸುತ್ತಿದೆ. खुद को मैं देता हूँ, पूरे दिल से अर्पण करता हूँ। कुमार के हाथों में बर्तन समा, मुझको बना दे तू मेरे प्रभु। मैं तकना चाहूं प्रभु इस जिंदगी में कभी, जब तक ये चाहे प्रभु संग तेरे रहना है। मैं थकना चाहूं प्रभु इस जिंदगी में कभी, जब तक ये चाहे प्रभु संग तेरे रहना है। तेरी आत्मा से ताकि बना रहूं मैं सर्वदा। अनुग्रह दे तेरी आत्मा से ताकि बना
सर्वदा अपनी जाती है तूने यीशु में तेरा हूँ पीछे ना हट जाऊं मैं ऐसा दे सामर्थ प्रभु अपनी चाहते हैं तूने यीशु में तेरा हूँ पीछे ना हट जाऊं मैं ऐसा दे सामर्थ प्रभु खुद को मैं देता हूँ पूरे दिल से अर्पण करता हूँ तुम्हारे हाथों में बर्तन समा मुझको बना ले तू मेरे प्रभु मैं थक ना जाऊं प्रभु इस जिंदगी में कभी जब तक चाहे प्रभु संग तेरे रहना है मैं तक ना जाऊं प्रभु इस जिंदगी में कभी जब तक चाहे प्रभु संग तेरे रहना है उद्धार की घोषणा करने सामर्थ से मुझको तू भर दे प्रभु उद्धार की घोषणा करने सामर्थ से मुझको तू भर दे प्रभु वचनों पर स्थिर रहूं मैं यीशु तेरे आने तक तुझसे लिपटा रहूं मैं यीशु तू काफी मुझे वचनों पर स्थिर रहूं मैं यीशु तेरे आने तक तुझसे लिपटा रहूं मैं यीशु तू काफी मुझे खुद को मैं देता हूँ पूरे दिल से अर्पण करता हूँ कुमार के हाथों में बर्तन समा मुझको बना दे तू मेरे प्रभु खुद को मैं देता हूँ पूरे दिल से अर्पण करता हूँ कुमार के हाथों में बर्तन समा मुझको बना दे तू मेरे प्रभु मैं तक ना जाऊं प्रभु इस जिंदगी में कभी जब तक चाहे प्रभु सब तेरे रहना है मैं तक ना जाऊं प्रभु इस जिंदगी में
सारी सृष्टि के मालिक तुम ही हो, सारी सृष्टि के रक्षक तुम ही हो। करता तुझको सादर प्रणाम, गाते हैं तेरे गुणगान। सारी सृष्टि के मालिक तुम ही हो, सारी सृष्टि के रक्षक तुम ही हो। करते हैं तुझको सादर प्रणाम, गाते हैं तेरे गुणगान। आहा हालेलुया, 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 सारी सृष्टि को तेरा सहारा, सारे संकट से हमको बचाना। तेरे हाथों में जीवन हमारा है, अपनी राहों पर हमको चलाना। सारी सृष्टि को तेरा सहारा, सारे संकट से हमको बचाना। तेरे हाथों में जीवन हमारा है, अपनी राहों पर हमको चलाना। आहा हालेलुया, 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 हम है तेरे हाथों की रचना, हम पर रहे तेरी करुणा। तन मन धन हमारा तेरा है, इन शैतान को छूने न देना। हम है तेरे हाथों की रचना, हम
पर रहे तेरी करुणा, तन मन धन हमारा तेरा है, इन शैतान को छूने न देना। हालेलुया, 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 अब दूर नहीं है किनारा, धीरज को हमारे बढ़ाना, इंजन की हमारी इस नैया को बहुसागर में कोने न देना। अब दूर नहीं है किनारा, धीरज को हमारे बढ़ाना, जीवन की हमारी इस नैया को बहुसागर में कोने न देना। हालेलुया, 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 യേശുവേ വന്ദനയും, യേശുവേ ആരാധന, യേശുവേ സ്തുതി, യേശുവേ മഹിമ, യേശുവേ സ്തോത്ര, ഹല്ലേലൂയ, ഹല്ലേലൂയ. ഈശോ നമ്മുടെ ഉള്ളിൽ വന്ന വിശുദ്ധമായ നിമിഷങ്ങളാണ്. യേശു ನಮ್ಮೊಳಗೆ ಅಂತರಂಗದಲ್ಲಿ ಬಂದಂತಹ ಪರಿಶುದ್ಧವಾದ ಸಂದರ್ಭವಿದು. അവിടുത്തെ സാന്നിധ്യത്തിന്റെ അഭിഷേകത്തിൽ നമ്മൾ നിറഞ്ഞു നിൽക്കുക. ಆತನ ಸಾನ್ನಿಧ್ಯದಲ್ಲಿಯೋ ಅಭಿಷೇಕದಲ್ಲಿಯೋ ತುಂಬಿ ನಿಲ್ಲುವ. അവിടെ തരുന്ന സൗഖ്യവും വിടുതലും അഭിഷേകവും നമ്മൾ സ്വീകരിക്കുക. ಆತನಿಂದ ಬರುವಂತಹ ಸೌಖ್ಯ, ಅಭಿಷೇಕ, ಬಿಡುಗಡೆಯನ್ನು ಸ್ವೀಕರಿಸುವ. നമുക്ക് എഴുന്നേറ്റ് നിൽക്കാം. ಎದ್ದು ನಿಂತುಕೊಳ್ಳುವ ಪ್ರಿಯರೇ. വിശുദ്ധ ബലിയുടെ സമാപന ആശീർവാദത്തിലേക്ക് നമ്മൾ പ്രവേശിക്കും. ಪರಿಶುದ್ಧ ಬಲಿಯ ಕೊನೆಯ ಆಶೀರ್ವಾದವನ್ನು ಪಡೆದುಕೊಳ್ಳುವ. പരിപാവന ബലി പൂജയലേ സുരനാദന നമേ സിത നമഗേ ಪರಿಪೂಜಿದವಿ ರಹಸ್ಯಗಳು ಪಾವನ ಜೀವನ ನೀಡಿರಲಿ.
ನಮನ ನಮನ ಶಿರವಾಗಿ ನಮನ ದೈವಿಕ ರಾಜ್ಯ ಮಹತ್ತದಳು ದೈವಾನಂದವ ಪಡೆದಿರಲು ಸುರಗಣ ಜೊತೆಯಲ್ಲಿ ನಿಂತಿರಲು ಸುರವರ ನೀಡಲೆ ನಮಗೊಂದು ನಮನ ನಮನ ಶಿರವಾಗಿ ನಮನ ಪಾವನ ಸಭೆಯ ತನಯರಲಿ ಸರ್ವ ಸಮಸ್ತ ಜನಗಾಂಧಲಿ ಈಶನ ವಾರಮಳೆ ಸುರಿದಿರಲಿ ಇಂದು ಎಂದಿಗೂ ಎಂದೆಂದಿಗೂ ನಮನ ನಮನ ಶಿರವಾಗಿ ನಮನ 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 ಶಿರವಾಗಿ ನಮನ. ಪವಿತ್ರೀಕರಣದ ಬಲಿಪೀಠವೇ ವಂದನೆ, ನಮ್ಮ ಪ್ರಭುವಿನ ಸಮಾಧಿಯ ವಂದನೆ. ನಿನ್ನಿಂದ ನಾನು ಸ್ವೀಕರಿಸಿದ ಪರಮಪ್ರಸಾದವು ಋಣಗಳ ಪರಿಹಾರಕ್ಕೂ ಪಾಪಗಳ ವಿಮೋಚನಕ್ಕೂ ಕಾರಣವಾಗಲಿ. ಪುನಃ ಬಲಿಪೂಜೆಯನ್ನು ಅರ್ಪಿಸಲು ಬರುವನೋ ಇಲ್ಲವೋ ನಾನರಿಯೇನು. ಕರಗಳನ್ನು ಮೇಲಕ್ಕೆತ್ತಿ ಗುರುಗಳಿಗಾಗಿ ಒಂದು ಗಳಿಗೆ ನಾವು ಪ್ರಾರ್ಥಿಸೋಣ. 8 ವರ್ಷದಿಂದ ಜಾಸ್ತಿ ಆಯಿತು ಈ ಧ್ಯಾನಕೂಟವನ್ನು, ಧ್ಯಾನ ಕೇಂದ್ರವನ್ನು ನಡೆಸಿಕೊಂಡು ಹೋಗುವಂಥ ನಮ್ಮ ನಿರ್ದೇಶಕರು ವಂದನೀಯ ಫಾದರ್ ಜೋಸೆಫ್ ಫಾನಿ ಅಂತವರಿಗಾಗಿ ಅವರ ಮುಂದೆ ಕೂಡ ಈ ಧ್ಯಾನಕೂಟದಲ್ಲಿ ಯಾರು ಧ್ಯಾನ ಕೇಂದ್ರವನ್ನು ನಡೆಸಲೇಬೇಕಾದ ಕೃಪೆ ವರದಾನಗಳು ಅವರಿಗೆ ಸಿಗುವಂತಾಗಲೆಂದು 2 ಕರಗಳನ್ನು ಮೇಲಕ್ಕೆತ್ತಿ ಅವರಿಗಾಗಿ ಒಂದೇ ಸ್ತುತಿಸಿ ಪ್ರಾರ್ಥಿಸೋಣ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಒಂದು ಚಪ್ಪಾಳೆ ತಟ್ಟುತ್ತಾ ಬಲಿ ಪೂಜೆಗಾಗಿ ದೇವರಿಗೆ ಸ್ತೋತ್ರ ಹಾಡೋಣ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಗಟ್ಟಿಯಾಗಿ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲರೂ ನಿರೀಕ್ಷಿಗ, ಎಲ್ಲರೂ ಕೂತ್ಕೊಳ್ಳಿ. സ്നേഹമുള്ളവരെ, പ്രിയരേ, ദൈവത്തിൻ്റെ വലിയ അഭിഷേകത്തിൻ്റെ സമയത്തിലൂടെ നമ്മൾ കടന്നു പോവുകയാണ്. ದೇವರ ಅತಿ ದೊಡ್ಡ ಅಭಿಷೇಕದ ಸಮಯದಲ್ಲಿ ನಾವು ಈಗ ಅದು ಹೋಗಿದ್ದೇವೆ. ഒരു പക്ഷേ ಒಂದು ರೀತಿ നമ്മുടെ ജീവിതത്തിൽ നമ്മൾ ഇന്നുവരെ കണ്ടിട്ടില്ലാത്ത കേട്ടിട്ടില്ലാത്ത ನಮ್ಮ ಜೀವನದಲ್ಲಿ ಇಂದಿನ ತನಕ ಕಾಣದಂತಹ ಕೇಳದಂತಹ വലിയ ഒരു സൗഖ്യത്തിൻ്റെ വിടുതലിൻ്റെ നിമിഷങ്ങളിലൂടെയാണ് നമ്മൾ കടന്നു പോകുന്നത്. ಅನೇಕ ದೊಡ್ಡದಾದ ರೀತಿಯ ಸೌಖ್ಯ, ಅಭಿಷೇಕ, ಬಿಡುಗಡೆಯೊಂದಿಗೆ ನಾವು ಈಗ ಕಳೆದು ಹೋಗಿದ್ದೇವೆ. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഹല്ലേലൂയ 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 ഹല്ലേലൂയ. അനേകര് ലോകത്തിന്റെ നാനാ ഭാഗങ്ങളിൽ നിന്ന്, ಲೋಕದ ವಿವಿಧ ಭಾಗಗಳಿಂದ നമ്മുടെ ശുശ്രൂഷ കാണുന്നുണ്ട്. ನಮ್ಮ ಶುಶ್ರೂಷೆ ಈಗ ನೋಡುತ್ತಿದ್ದಾರೆ. അനേകര് സൗഖ്യപ്പെടുന്നുണ്ട്. ಅನೇಕರು ಸೌಖ್ಯಪಡುತ್ತಿದ್ದಾರೆ. അനേകര് അച്ഛനെ കഴിഞ്ഞ ദിവസങ്ങളിൽ ഫോണിൽ വിളിക്കുകയുണ്ടായി. ಅನೇಕರು ಗುರುಗಳನ್ನು ಫೋನ್ ಮುಖಾಂತರ, ಕಾಲ್ ಮುಖಾಂತರ ಕರೆ ಮಾಡುತ್ತಿದ್ದಾರೆ ಗುರುಗಳಿಗೆ. പ്രിയപ്പെട്ടവരെ, ಪ್ರಿಯರೇ, നമ്മുടെ ശുശ്രൂഷ നടത്തിക്കൊണ്ട് പോകുന്നത്, ನಮ್ಮ ಶುಶ್ರೂಷೆ ನಡೆದು ಹೋಗುವಂಥದ್ದು, അതിന്റെ പിന്നിൽ ഒത്തിരി അധ്വാനമുണ്ട്, ഒത്തിരി പേരുടെ സഹകരണം സഹായമുണ്ട്. ನೋಡಿ, ಅದರ ಹಿಂದೆ ಅನೇಕರ ಸಹಾಯಗಳು, ಕರಗಳು, ಪ್ರಾರ್ಥನೆಗಳು ಇವೆ. നിരവധി വ്യക്തികളുടെ നല്ല മനസ്സുകൊണ്ടാണ് നമ്മൾ നടത്തിക്കൊണ്ട് പോകുന്നത്. ಅನೇಕರ ಒಳ್ಳೆಯ ಮನಸ್ಸುಗಳಿಂದ ಇದು ನಡೆಯುವಂಥದ್ದು. അച്ഛൻ ഈ അവസരം നന്ദി പറയാനായിട്ട് ഉപയോഗിക്കുക. ಗುರುಗಳು ಈ ಸಂದರ್ಭವನ್ನು ಕೃತಜ್ಞತೆಗಾಗಿ ಸಮರ್ಪಿಸುತ್ತಿದ್ದಾರೆ. കഴിഞ്ഞ ശുക്രവാര ദിന, ನೋಡಿ, ಕಳೆದ ಶುಕ್ರವಾರ ದಿನ ഈ ആഴ്ചത്തേക്ക് ഭക്ഷണം കൊടുക്കാൻ ആരെങ്കിലും ഉണ്ടോ എന്ന് അച്ഛൻ ചോദിച്ചപ്പോൾ ಗುರುಗಳು ಕೇಳಿದರು, ಈ ವಾರದ ಆಹಾರವನ್ನು ಯಾರಾದರೂ ಸ್ಪಾನ್ಸರ್ ಮಾಡುತ್ತೀರಾ ಅಂತ. ആരും എഴുന്നേറ്റ് നിന്നില്ല. ಆದರೆ ಯಾರು ಸಹ ಎದ್ದು ನಿಲ್ಲಲಿಲ್ಲ. എന്നാൽ ಆದರೆ ഓൺലൈനിൽ ಆನ್ಲೈನ್ ಅಲ್ಲಿ
ഇസ്രായേലിൽ നമ്മുടെ ശുശ്രൂഷ കണ്ടുകൊണ്ടിരുന്ന ഒരു സഹോദരി, ಇಸ್ರಾಯೇಲ್ನಲ್ಲಿ ಈ ಶುಶ್ರೂಷೆಯನ್ನು ಲೈವ್ ಆಗಿ ಕಾಣುತ್ತಿದ್ದ ಒಬ್ಬಳು ಸಹೋದರಿ അച്ഛൻ വിളിച്ച് പറഞ്ഞു, ಗುರುಗಳಲ್ಲಿ ಕರೆದು ಹೇಳಿದರು, ഞാൻ സഹായിക്കാൻ റെഡിയാണ്. ನಾನು ಸಹಾಯ ಮಾಡಲು ಸಿದ್ಧನಿದ್ದೇನೆ. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഹല്ലേലൂയ. ಹಾಲೆಲೂಯಾ. ഹല്ലേലൂയ. ಹಾಲೆಲೂಯಾ. അതിനുശേഷം ಅದರ ನಂತರ ചെറുതും വലുതുമായ പല സഹായങ്ങൾ പലരിൽ നിന്നും അച്ഛന് ನೋಡಿ, ലഭിക്കും. ಸಣ್ಣದು ದೊಡ್ಡದವಾಗಿ ಹಲವರ ಸಹಾಯ ಗುರುಗಳ ಕರಗಳಿಗೆ ಬಂತು. ചിലരുടെ പേരുകൾ പറയാൻ അവർ ആഗ്രഹിക്കുന്നില്ല, ಅನೇಕರ ಹೆಸರುಗಳು ಹೇಳಲು ಬಯಸುತ್ತಿಲ್ಲ. എന്നാൽ ചിലരുടെ പേരുകൾ പറയേണ്ടത് ആവശ്യമാണ് താനും. ಆದರೆ ಕೆಲವರ ಹೆಸರುಗಳು ಹೇಳುವುದು ಅವಶ್ಯಕ ಸಹ. പ്രഷില്ല മൈക്കിൾ പയസ്, അത് ഇവിടെ നമ്മുടെ കിന്നിഗോളി സ്ഥലത്തു നിന്നുള്ള ഒരു സഹോദരിയാണ്. ആ സഹോദരിയാണ് ഇസ്രായേലിൽ നിന്ന് അച്ഛനെ വിളിച്ചത്. ನೋಡಿ, ಕಿನ್ನಿಗೋಳಿ ಒಬ್ಬಳು ಸಹೋದರಿ, ಅವಳು ಕರೆದು ಅವಳ ಹೆಸರಿದ್ದು ಅವಳು ಇಸ್ರಾಯೇಲಿಂದ ಕರೆ ಮಾಡಿದ್ದು. അനിൽ ശാന്തി മൊന്തേരോ, കിരൺ സോണിയ സുവാരസ് ആൻഡ് ഫാമിലി, സുനിൽ മരിയ ആൻഡ് സുനിൽ മൊന്തേരോ ഫാമിലി ആൻഡ് ഗോഡ്വിൻ ഫാമിലി, ബോൾപിൻ പ്രതീക്ഷ ഡിസൂസ ഫാമിലി, ഈ കുടുംബങ്ങളാണ് ഇന്നത്തെ ഭക്ഷണത്തിനായിട്ട് അച്ഛനെ സാമ്പത്തികമായി സഹായിച്ചിരിക്കുന്നത്. ನೋಡಿ, ಈ ಹೆಸರು ಹೇಳಿದಂತಹ ಕುಟುಂಬಗಳು ಇಂದಿನ ಆಹಾರಕ್ಕಾಗಿ ಸ್ಪಾನ್ಸರ್ ಮಾಡಿದಂತಹ. അതോടൊപ്പം തന്നെ പേര് പറയാത്ത മറ്റ് 2 കുടുംബങ്ങളുമുണ്ട്. ಅದರ ಜೊತೆನೆ ಹೆಸರು ಹೇಳದಂತಹ 2 ಕುಟುಂಬಗಳು ಇವೆ. അവരുടെ പ്രത്യേക പ്രാർത്ഥനാ നിയോഗങ്ങൾക്ക് വേണ്ടി നമുക്കൊന്ന് പ്രാർത്ഥിക്കാം. ಅವರ ಪ್ರತ್ಯೇಕ ಪ್ರಾರ್ಥನಾ ಬೇಡಿಕೆಗಳಿಗಾಗಿ ಪ್ರಾರ್ಥಿಸುವ. എല്ലാവരും വലതുകൈ ഉയർത്തി ಎಲ್ಲರ ಬಲಕೈಯನ್ನು ಒಮ್ಮೆ ಮೇಲೆ ಎತ್ತಿ ഈ കുടുംബങ്ങൾക്ക് വേണ്ടി ഒന്ന് പ്രാർത്ഥിച്ച് ನಾವು ಅವರಿಗಾಗಿ ಒಮ್ಮೆ ಪ್ರಾರ್ಥಿಸುವ. ഹല്ലേലൂയ, 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 ഹല്ലേലൂയ. പ്രൈസ് ദി ലോർഡ്. Praise the Lord. പിന്നെ ഭക്ഷണം മാത്രം തന്നുകൊണ്ട് നടന്നു പോകത്തില്ല. ನೋಡಿ, ಆಹಾರ ಕೊಟ್ಟಾಗ ಮಾತ್ರ ಇದು ನಡೆಯುವುದಿಲ್ಲ, മറ്റ് ചെലവുകൾ നമുക്കുണ്ട്. ಬೇರೆ ಖರ್ಚುಗಳು ಇವೆ ಇದಕ್ಕೆ. നിങ്ങൾ കാണുന്നതെല്ലാം തന്നെ വാടക സാധനങ്ങൾ. ನೋಡಿ, ನೀವು ಇಲ್ಲಿ ಕಾಣುವಂತದ್ದೆಲ್ಲ ಬಾಡಿಗೆಗೆ ತೆಗೆಯುವಂತ, അവയ്ക്കെല്ലാം വാടക കൊടുക്കണം. ಅವರಿಗೆಲ್ಲರಿಗೂ ಬಾಡಿಗೆ ಕೊಡ್ಬೇಕು. ഇപ്പൊ ചില കുടുംബങ്ങൾ മുന്നോട്ട് വന്നിട്ടുണ്ട്. ಆದ್ರೆ ಇದರಲ್ಲಿ ಕೆಲವು ಕುಟುಂಬಗಳು ಮುಂದೆ ಬಂದಿದ್ದಾರೆ. റോഹൻ മൊന്തേരോ, ರೋಹನ್ ಮುಂದೇರು, അലക്സ് ഡിസൂസ ഫാമിലി, ಅಲೆಕ್ಸ್ ಡಿಸೋಸಾ ಫ್ಯಾಮಿಲಿ, നെൽസൺ ലവിറ്റ ഫാമിലി, ನೆಲ್ಸನ್ ಲವಿಟಾ ಫ್ಯಾಮಿಲಿ, ക്ലിഫോർഡ് റോഡ്രിഗസ് ഫാമിലി, ಕ್ಲಿಫೋರ್ ರೋಡ್ರಿಗಸ್ ಫ್ಯಾಮಿಲಿ, ജീവൻ ഡിസൂസ, ಜೀವನ್ ಡಿಸೋಸಾ, ശോഭ കുട്ടീന, ശോഭ കുട്ടീന. ಶೋಭಾ ಕುಟೀನಾ. പിന്നെ പേര് പറയാത്ത 2 കുടുംബങ്ങളുടെ ಇನ್ನು ಸಹ ಹೆಸರು ಹೇಳದೆ 2 ಕುಟುಂಬಗಳಿವೆ. കുടുംബങ്ങൾക്ക് വേണ്ടി നമുക്കൊന്ന് ಈ പ്രാർത്ഥിക്കാം. ಕುಟುಂಬಗಳಿಗಾಗಿಯೂ ನಾವು ಪ್ರಾರ್ಥಿಸಬೇಕು. വലത് ഉയർത്തി ಬಲಗೈಯನ್ನು ಮೇಲೆತ್ತಿ. ഹല്ലേലൂയ, 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 ഹല്ലേലൂയ. നിങ്ങൾ കാണിച്ച ഈ സ്നേഹത്തിന്, ನೀವು ತೋರಿದಂತಹ ಈ ಪ್ರೀತಿಗೆ, ഈ പ്രാർത്ഥനയ്ക്ക്, ಈ ಪ್ರಾರ್ಥನೆಗೆ, ഈ സാമ്പത്തിക ಈ സഹായത്തിന് ಆರ್ಥಿಕ ಸಹಾಯಕ್ಕೆ അച്ഛൻ, ಗುರುಗಳು, ഈ ഡിവൈൻ പ്രയർ സെന്റർ, ಈ ഡിവೈನ್ ಪ್ರೇಯರ್ ಸೆಂಟರ್, ഇവിടുത്തെ വോളണ്ടിയേഴ്സ് ಇಲ್ಲಿನ ವಾಲಂಟಿಯರ್ಸ್ എപ്പോഴും നിങ്ങളോട് നന്ദിയുള്ളവരായിരിക്കും. ಎಲ್ಲಾ ಸಂದರ್ಭದಲ್ಲೂ ಕೃತಜ್ಞರಾಗಿರುತ್ತಾರೆ. ಇವರು അച്ഛന്റെ ബലിയിൽ അച്ഛൻ ഓർത്ത് സമർപ്പിച്ച് പ്രാർത്ഥിക്കുകയും ಗುರುಗಳ ಪರಿಶುದ್ಧ ಬೆಲೆ ಅರ್ಪಿಸುವಾಗ ಸಮರ್ಪಿಸಿಕೊಂಡು ಇವರಿಗಾಗಿ ಪ್ರಾರ್ಥಿಸುತ್ತಾರೆ. ഹല്ലേലൂയ, 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 ഹല്ലേലൂയ. നമുക്കിത് മുന്നോട്ട് കൊണ്ടുപോകണം. ನಮಗೆ ಇದನ್ನು ಮುಂದೆ ಕೊಂಡೋಗ್ಬೇಕು. എപ്പോഴും എല്ലാം വാടകയ്ക്ക് എടുക്കാൻ പറ്റത്തില്ല. ಯಾವ ಸಂದರ್ಭದಲ್ಲೂ വാടകയ്ക്ക് എടുക്കാൻ പറ്റില്ല. ಇದನ್ನು ಬಾಡಿಗೆಗೆ ತೆಗಿಲಿಕ್ಕೆ ಆಗುವುದಿಲ್ಲ. നിങ്ങൾ ഈ ഷാമിയാന, ನೋಡಿ, ಈ ಸಾಮಿಯಾನ, ഈ കസേര, ಈ ಚೇರ್ಗಳು, സൗണ്ട് സിസ്റ്റം, ಸೌಂಡ್ ಸಿಸ್ಟಮ್, ഇവിടെയുള്ള ದೊಡ್ಡ ഫാനുകൾ, ಇಲ್ಲಿರುವಂತಹ ದೊಡ್ಡ ಫ್ಯಾನ್ಗಳು, അപ്പുറത്തെ LED, ನೋಡಿ ಹೊರಗೆ ಕಾಣುವಂತಹ LED, ഇങ്ങനെയുള്ള കുറെ കാര്യങ്ങളുണ്ട്. ನೋಡಿ ಇಂತಹ ಅನೇಕ ಕಾರ್ಯಗಳಿವೆ. ഒരു സഹോദരൻ കുറച്ച് കസേര വാങ്ങിക്കാൻ അച്ഛന്റെ പൈസ തന്നിട്ടുണ്ട്. ನೋಡಿ, ಒಬ್ಬ ಸಹೋದರನು ಸ್ವಲ್ಪ ಚೇರುಗಳನ್ನು ತೆಗಿಲಿಕ್ಕೆ ದುಡ್ಡು ಕೊಟ್ಟಿದ್ದಾರೆ ಗುರುಗಳ ಕೈಯಲ್ಲಿ. അതുകൊണ്ട് മാത്രമായില്ല, ಅದರಿಂದ ಮಾತ್ರ ಮುಗಿಯುವುದಿಲ್ಲ. വീണ്ടും കുറെ ചെയറുടെ വേണം. ಇನ್ನು ಅನೇಕ ಚೇರ್ಗಳ ಅವಶ್ಯವಿದೆ. ഇവിടെ ഇരിക്കുന്നവർക്ക് ಇಲ್ಲಿ ಕೂರಿರುವಂತರ 100 ചെയർ, 100 ಚೇರ್, 500 ചെയർ, 500 ಚೇರ್ ഇങ്ങനെ സ്പോൺസർ ചെയ്യാവുന്നതാണ്. ಹೀಗೆ ಸ್ಪಾನ್ಸರ್ ನಿಮಗೆ ಮಾಡಬಹುದು. അതുപോലെ തന്നെ ഫാൻ, ಹಾಗೆ ಫ್ಯಾನ್, പിന്നെ നമ്മുടെ സൗണ്ട് സിസ്റ്റം, ನೋಡಿ ನಮ್ಮ ಸೌಂಡ್ ಸಿಸ್ಟಮ್, അതെല്ലാം അച്ഛൻ നിങ്ങളെ ഏൽപ്പിക്കുക. ಇದೆಲ್ಲವನ್ನು ಗುರುಗಳು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. എനിക്കറിയാം ನನಗೆ നിങ്ങൾ അച്ഛനെ സഹായിക്കും. ನೀವು ಗುರುಗಳನ್ನು ಸಹಾಯ ಮಾಡುತ್ತೀರಿ. ഹല്ലേലൂയ, 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 ഹല്ലേലൂയ. ഹല്ലേലൂയ. നമ്മുടെ അടുത്ത സെഷൻ
ನೋಡಿ ನಮ್ಮ ಮುಂದಿನ ಸೆಕ್ಷನ್. നമുക്ക് ജൂലൈ മാസം 21-ാം തീയതിയാണ് കിട്ടിയിരിക്കുന്നത്. ಜೂಲೈ ತಿಂಗಳು 21ನೇ ತಾರೀಕು ನಮಗೆ ಸಿಕ್ಕಿರುವಂತದ್ದು. ജൂൺ മാസത്തിലെ ಜೂನ್ ತಿಂಗಳಲ್ಲಿ സജിത്ത് ബ്രദർ ജർമ്മനിയിൽ ശുശ്രൂഷയ്ക്ക് പോവുകയാണ്. ಸಜಿತ್ ಬ್ರದರ್ ಜರ್ಮನ್ ಶುಶ್ರೂಷೆಗೆ ಹೋಗುತ್ತಿದ್ದಾರೆ. സജിത്തിനോട് പ്രത്യേകം പ്രാർത്ഥിക്കണം. ನೀವು ಸಜಿತ್ ಬ್ರದರ್ಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸಬೇಕು. പ്രത്യേകം പ്രാർത്ഥിക്കണം. അനേകങ്ങൾക്ക് സൗഖ്യം കിട്ടാൻ വേണ്ടി ಅನೇಕರಿಗೆ ಸೌಖ್ಯ ಲಭಿಸಲು ನೀವು ಪ್ರಾರ್ಥಿಸಬೇಕು. ഹല്ലേലൂയ 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 ഹല്ലേലൂയ. വരുന്ന ഈ ജൂൺ മാസം ഇല്ല, ജൂലൈ 21. ನೋಡಿ ಜೂನ್ ತಿಂಗಳಲ್ಲಿ ಇಲ್ಲ, ಜುಲೈ ತಿಂಗಳಲ್ಲಿ. ജൂൺ മാസം മറ്റു ചിലരായിരിക്കാം ശുശ്രൂഷയ്ക്ക് വരുന്നത്. ಜೂನ್ ತಿಂಗಳಲ್ಲಿ ಬೇರೆ ಶುಶ್ರೂಷಕರು ಇಲ್ಲಿ ಬರುತ್ತಾರೆ. അച്ഛൻ ചിലരെ സമീപിച്ചുകൊണ്ടിരിക്കുകയാണ്. ಗುರುಗಳು ಅನೇಕರಲ್ಲಿ ಕೇಳುತ್ತಿದ್ದಾರೆ. ജൂലൈ മാസം 21-ാം തീയതി ಈ ಜುಲೈ ತಿಂಗಳು 21ನೇ ತಾರೀಕು ആഹാരം സ്പോൺസർ ചെയ്യാനുള്ളവരെ, ಆಹಾರವನ್ನು ಸ್ಪಾನ್ಸರ್ ಮಾಡಲು ಸಿದ್ಧರಿರುವರು വേണം ഇപ്പൊ എഴുന്നേറ്റ് നിൽക്കാം. ಬೇಕಾದ್ರೆ ಈಗ ಎದ್ದು ನಿಲ್ಬಹುದು. ജൂൺ മാസം 21-ന് ಜೂನ್ ತಿಂಗಳು 21ನೇ ತಾರೀಕು. അതെ, ಜುಲೈ ತಿಂಗಳು 21ನೇ ತಾರೀಕು. ജൂലൈ 21-ന് ಜುಲೈ 21 ಆಹಾರ ಸ್ಪಾನ್ಸರ್ ಮಾಡುವರು ಈಗ ಎದ್ದು ನಿಂತುಕೊಳ್ಳಬಹುದು. ಎಲ್ಲರ ಪ್ರೇಯರ್ ಅವರಿಗೆ ಸಿಗ್ತದೆ. ಪ್ರತ್ಯೇಕವಾಗಿ ಈಗ ಪ್ರಾರ್ಥನೆ ಮಾಡುತ್ತಾರೆ. അല്ലെങ്കിൽ പിന്നീട് അച്ഛനടുത്ത് വന്നാലും മതി. ಇಲ್ಲದ್ರೆ ಮತ್ತೆ ಗುರುಗಳ ಹತ್ತಿರ ಬರಬಹುದು. അതുപോലെ തന്നെ പ്രധാനപ്പെട്ടതാണ് ಹಾಗೇನೆ ಪ್ರಾಮುಖ್ಯವಾದದ್ದು, ആഹാരം പോലെ പ്രധാനപ്പെട്ടതാണ് ಆಹಾರದ ರೀತಿಯೇ ಪ್ರಾಮುಖ್ಯವಾದದ್ದು. ഇത് നടത്തിക്കൊണ്ടു പോകാനുള്ള ബുദ്ധിമുട്ട്. ಇದನ್ನು ಮುನ್ನಡೆಸಲು ಬೇಕಾದಂತಹ ಕಷ್ಟ. അപ്പൊ അതുകൊണ്ട് ಆದುದರಿಂದ കാശ് കൂട്ടി വെച്ചിട്ട് ഒരു കാര്യമില്ല. ನೋಡಿ, ಹಣವನ್ನೆಲ್ಲ ತುಂಬಾ ಬಚ್ಚಿಟ್ಟೇನು ಪ್ರಯೋಜನವಿಲ್ಲ. അത് തുരുമ്പും കീടങ്ങളും നശിപ്പിക്കും, കള്ളൻ അപഹരിക്കും. ನೋಡಿ, ಅದನ್ನು ಕಳ್ಳರು ಕೊಂಡೊಯ್ಯುತ್ತಾರೆ, ಅದು ನಾಶ ಆಗುತ್ತದೆ. അപ്പൊ അതുകൊണ്ട് ಆದುದರಿಂದ ദൈവ ശുശ്രൂഷയ്ക്കായിട്ട് കൊടുത്ത് പഠിക്കുക. ದೇವರ ಶುಶ್ರೂಷೆಗೆ ಕೊಡಲು ನಾವು ಸಿದ್ಧರಿರಬೇಕು. നിങ്ങൾ തരുന്ന ഓരോ രൂപയും, ನೀವು ಕೊಡುವಂತಹ ಪ್ರತಿಯೊಂದು ರೂಪಾಯಿಯು അച്ഛൻ 1,00,000 രൂപയുടെ വാല്യൂ ഇടുന്നത്. ನೋಡಿ, ಗುರುಗಳು ಅದನ್ನು 1 ಲಕ್ಷ ವ್ಯಾಲ್ಯೂ ತೋರಿಸಿ ಕೊಡ್ತಾರೆ. അപ്പൊ അതുകൊണ്ട് ಆದುದರಿಂದ നിങ്ങളുടെ 1 രൂപ അച്ഛന് വളരെ പ്രധാനപ്പെട്ടതാണ്. ನಿಮ್ಮ 1 ರೂಪಾಯಿ ಗುರುಗಳಿಗೆ ಅತ್ಯಂತ ಅಮೂಲ್ಯವಾದದ್ದು. പ്രൈസ് ദി ലോർഡ്. Praise the Lord. ദൈവം നിങ്ങളെ സമൃദ്ധമായി അനുഗ്രഹിക്കട്ടെ. ದೇವರು ನಿಮ್ಮನ್ನು ತುಂಬಾ ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. കുടുംബങ്ങളെ അനുഗ്രഹിക്കട്ടെ. ನಮ್ಮ ಕುಟುಂಬವನ್ನು ഈ ಅನುಗ್ರಹಿಸಲಿ. നാടിനെ ಇಡೀ അനുഗ്രഹിക്കട്ടെ. ನಾಡನ್ನೇ ಅನುಗ್ರಹಿಸಲಿ. ഈ നാട് മുഴുവൻ കർത്താവിന്റെ മഹത്വം ദർശിക്കട്ടെ. ಇಡೀ ನಾಡೇ ದೇವರ ಮಹಿಮೆಯನ್ನು ಕಾಣುವಂತಾಗಲಿ. നമുക്ക് പ്രാർത്ഥിച്ചൊരുങ്ങാം. ನಮಗೆ ಪ್ರಾರ್ಥಿಸಿ ಸಿದ್ಧರಾಗುವ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಆಗ 1,000 ಕೊಟ್ಟಿದ್ದವರಿಗೆ 27 ಲಕ್ಷ ಸ್ಯಾಂಕ್ಷನ್ ಮಾಡಿದರು ದೇವರು. ಪ್ರೈಸ್ ದಿ ಲಾರ್ಡ್. ಅದರ ಬಗ್ಗೆ ಎಷ್ಟು ಬೇಕಾದರೂ ನೀವು ಕೊಡಬಹುದು. ಪ್ರೈಸ್ ದಿ ಲಾರ್ಡ್. ನಿಮಗದು ಸಂತೋಷದ ಸುದ್ದಿ ಇದೆ. ಇದೆಲ್ಲ ನಿಮಗೆ ದುಃಖ ಅಂತ ಕಾಣುತ್ತೆ ಅಂತೆ ಫಾದರ್ ಅನೌನ್ಸ್ ಮಾಡಿದ್ದೆಲ್ಲ. ಪ್ರೈಸ್ ದಿ ಲಾರ್ಡ್. ಈಗ ಸಂತೋಷದ ಸುದ್ದಿ ನಿಮಗೆ. ಯಾರಿಗಾದರೂ ಈಗ ಮಕ್ಕಳಿಗೆಲ್ಲ ರಜೆ, ಮಡಿಕೇರಿಗೆ ಹೋಗುವವರು, ಕೂರ್ಗಿಗೆ ಟ್ರಾವೆಲ್ ಮಾಡುವವರು, ನಿಮಗೆ ಹೊಸ ಸುದ್ದಿ. 3 ದಿವಸದ ಬ್ರದರ್ ಸಾಜಿದ್ ಜೋಸಫ್ ಧ್ಯಾನಕೂಟ ಇದೆ ಮೇ ತಿಂಗಳಲ್ಲಿ 19, 20, 21. ಈ ತಿಂಗಳಲ್ಲಿ 19, 20, 21 3 ದಿವಸದ ಧ್ಯಾನಕೂಟ ಮಡಿಕೇರಿಯಲ್ಲಿ, ಕೂರ್ಗಲ್ಲಿ ಇದೆ. ಸೈಂಟ್ ಜೋಸೆಫ್ ಕಾನ್ವೆಂಟ್ ಗ್ರೌಂಡು, ಮಡಿಕೇರಿ, ಕೊಡಗು ಇಲ್ಲಿ ಇದೆ. ಅಲ್ಲಿ ಬೇಕಿದ್ರೆ ನೀವು ರಿಸೋರ್ಟ್ಗಳನ್ನೆಲ್ಲ ಬುಕ್ ಮಾಡಿ ಹೋಗಬಹುದು. ಖಂಡಿತವಾಗಿ ನಿಮಗೆ ಸಮಯ ಇದ್ದರೆ ಈ ಪ್ರತ್ಯೇಕವಾಗಿ ರಜೆಯ ಸಂಬಂಧ ನಿಮಗೆ ಒಂದು ಕೂರ್ಗಿಗೆ ಇದು ಊರಿಗೆ ಹೋಗಬೇಕಾದ್ರೆ ಕೊಡಗಿಗೆ ಹೋಗಬಹುದು. ಅಲ್ಲಿ ಧ್ಯಾನಕೂಟದಲ್ಲಿ ಭಾಗವಹಿಸಬಹುದು. ನಿಮಗೆ ಅದು ಇನ್ಕ್ವೈರಿ ಇದ್ದರೆ ಈ ನಂಬರನ್ನು ಬರೆಕೊಳ್ಳಿ. 9740044727. ಯಾರಿಗಾದರೂ ಇನ್ಕ್ವೈರಿ ಬೇಕಿದ್ದರೆ ಈ ನಂಬರಿಗೆ ನೀವು ಕಾಲ್ ಮಾಡಬಹುದು. 9740044727. 9740044727. ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಏನು ವಿಶೇಷ ನಿಮಗೆ ಅಲ್ಲಿ ಬೇಕಿದ್ರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಈ ಧ್ಯಾನಕೂಟಕ್ಕೆ ಹೋಗಬಹುದು. ಈ ತಿಂಗಳ ಮೇ ತಿಂಗಳ 19, 20, 21 ಬೆಳಿಗ್ಗೆ 9ರಿಂದ ಸಂಜೆ 7ರ ತನಕ. ಬೆಳಿಗ್ಗೆ 9ರಿಂದ ಸಂಜೆ 7ರ ತನಕ. ಎಲ್ಲರೂ ಎದ್ದು ನಿಂತುಕೊಳ್ಳೋಣ.
ಪಿತನಾದ ದೇವನಿಗೆ ಆರಾಧನೆ, ಸುತನಾದ ದೇವನಿಗೆ ಆರಾಧನೆ, ಆತ್ಮನಾದ ದೇವನಿಗೆ ಆರಾಧನೆ, ತ್ರೈಏಕ ದೇವನಿಗೆ ಆರಾಧನೆ. ಪಿತನಾದ ದೇವನಿಗೆ ಆರಾಧನೆ, ಸುತನಾದ ದೇವನಿಗೆ ಆರಾಧನೆ, ಆತ್ಮನಾದ ದೇವನಿಗೆ ಆರಾಧನೆ, ತ್ರಿಯೇಕ ದೇವನಿಗೆ ಆರಾಧನೆ. ಆರಾಧನೆ, ಹಲ್ಲೆಲೂಯಾ, 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 ಆರಾಧನೆ, Hallelujah. ಆರಾಧನೆ, ಹಲ್ಲೆಲೂಯಾ, ಸುತನಕ ದೇವನಿಗೆ ಆರಾಧನೆ, ಪಿತನಕ ದೇವನಿಗೆ ಆರಾಧನೆ, ಆತ್ಮನಕ ದೇವನಿಗೆ ಆರಾಧನೆ, ತ್ರಿಯೇಕ ದೇವನಿಗೆ ಆರಾಧನೆ, ಆರಾಧನೆ, ಹಲ್ಲೆಲೂಯಾ, 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 ಆರಾಧನೆ, ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ. ಆರಾಧನೆ, ಹಲ್ಲೆಲೂಯಾ, ആരാധന. ഹല്ലേലൂയ. പിതാവേ, അവിടുത്തെ പരിശുദ്ധാത്മാവിനെ അയക്കണമേ. ತಂದೆ, ನಿಮ್ಮ ಪರಿಶುದ್ಧಾತ್ಮರನ್ನು ಕಳುಹಿಸಿರಿ. ഞങ്ങളുടെ ഹൃദയങ്ങളിലേക്ക് ನಮ್ಮ ಹೃದಯಗಳಲ್ಲಿಗೆ നവമായ ചൈതന്യം പകരണമേ. ನವ ಚೈತನ್ಯವನ್ನು ನೀಡಿರಿ. പരിശുദ്ധാത്മാവേ, ಪರಿಶುದ್ಧಾತ್ಮರೇ, സഹവാസത്തിന്റെ ശക്തിയാൽ നിറയ്ക്കണമേ. ಅನ್ಯೋನ್ಯತೆಯ ಶಕ್ತಿಯಿಂದ ತುಂಬಿಸಿರಿ. പുത്രനായ യേശുവേ, ಪುತ್ರನಾದ ಯೇಸುವೇ, കൃപയുടെ നദിക്കരയിലേക്ക് ഞങ്ങളെ ആനയിച്ചു കൊണ്ടുപോകണമേ. ಕೃಪೆಯ ನದಿಯ ತೀರಕ್ಕೆ ನಮ್ಮನ್ನು ಕೊಂಡೊಯ್ಯಿರಿ. ഞങ്ങളോട് സംസാരിക്കണമേ. ನಮ್ಮಲ್ಲಿ ಮಾತನಾಡಿರಿ. ഇന്നിവിടെ തടിച്ചുകൂടിയിരിക്കുന്ന ഈ ജനാവലിയിൽ ഒരാൾ പോലും ಇಂದು ಈ ವಾಕ್ಯ ಕೇಳಲು ಬಂದಿರುವಂತ ಜನರ ಗುಂಪಿನಲ್ಲಿ ಒಬ್ಬರಾದರೂ, ഓൺലൈനിൽ ഈ ശുശ്രൂഷയെ പങ്കെടുക്കുന്ന ഒരാൾ പോലും ಆನ್ಲೈನ್ ನ ಮೂಲಕ ಶುಶ್ರೂಷೆಯಲ್ಲಿ ಪಾಲುಗಳು ಒಬ್ಬರಾದರೂ അങ്ങയുടെ സ്പർശനം ഉണ്ടാകാതിരിക്കരുത്. ನಿಮ್ಮ ಸ್ಪರ್ಶನೆ ಅವರಿಗೆ ಸಿಗದೇ ಇರಬಾರದು. എല്ലാരെയും തൊടണം, ಎಲ್ಲರನ್ನು ಮುಟ್ಟಿರಿ, എല്ലാവരെയും സ്പർശിക്കണം, ಎಲ್ಲರನ್ನು ಮುಟ್ಟಿರಿ, എല്ലാവരോടും കരുണയായിരിക്കും. ಎಲ್ಲರ ಮೇಲೂ ಕರುಣೆ ತೋರಿರಿ. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. നമോ മരിയ, ನಮೋ ಮರಿಯ, ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ, ದೇವ ಮಾತೆ, ಪಾಪಿಗಳಾದ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. പിതാവിനും പുത്രനും ಸುತನಿಗೂ പരിശുദ്ധാത്മാവിനും ಪವಿತ್ರಾತ್ಮರಿಗೂ ಸ್ತುತಿಯಾಗಲಿ. ಆಮೇನ್. ശംസിഹായിക്ക് സ്തുതിയായിരിക്കട്ടെ. ಹೇಳಿ ಜೈ ಕ್ರಿಸ್ತ. ಎಲ್ಲರೂ ಹೇಳಿ ಜೈ ಕ್ರಿಸ್ತ. ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. കുളിത്കൊള്ളി. All our ancestors approved by God through their faith. ಎಲ್ಲ ಪೂರ್ವಜರು ದೇವರಿಂದ ಸನ್ಮಾನಿತರಾದರು ಅವರ ವಿಶ್ವಾಸದ ಮೂಲಕ. You will be approved by God only through your faith. ನೀವು ನಿಮ್ಮ ವಿಶ್ವಾಸದಿಂದಲೇ ದೇವರಿಂದ ಸನ್ಮಾನಿತರಾಗುವುದು. Because Bible says only by faith we can please God. ಬೈಬಲ್ ಹೇಳುತ್ತಾ ಇದೆ, ವಿಶ್ವಾಸದಿಂದ ಮಾತ್ರ ದೇವರನ್ನು ನೋಡಲು ಸಾಧ್ಯ. So faith is the
bridge. You can ವಿಶ್ವಾಸ connect to God anytime. ಯಾವ ಸಮಯ ಬೇಕಿದ್ರೂ ದೇವರೊಂದಿಗೆ ಒಂದುಗೂಡಿಸುವ ಒಂದು ಸೇತುವೆಯಾಗಿದೆ ವಿಶ್ವಾಸ. More you believe, ಹೆಚ್ಚು ನೀನು ನಂಬುವಂತೆ you can taste and see that the Lord is good. ನೀನು ದೇವರು ಎಷ್ಟು ಒಳ್ಳೆಯವರೆಂದು ರುಚಿಸಿ ತಿಳಿಯುವೆ. Hallelujah. 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 Today morning we were discussing about the first man Abel. ಇವತ್ತು ಬೆಳಿಗ್ಗೆ ನಾವು ಆದಿ ಪುರುಷನಾದಂತ ಆಬೇಲನ ಬಗ್ಗೆ ತಿಳಿದುಕೊಂಡೆವು. Abel's faith ಆಬೇಲನ ವಿಶ್ವಾಸ is approved by God, ದೇವರಿಂದ ಅದು ಸನ್ಮಾನಿತವಾಯಿತು. and he speaks. ಇಂದು ಸಹ ಅವನು ಮಾತನಾಡುತ್ತಲೇ ಇದ್ದಾನೆ. Hallelujah. ಹಲ್ಲೆಲೂಯಾ. By faith ವಿಶ್ವಾಸದಿಂದಲೇ Abel got approved. ಏಬೇಲನು ಸನ್ಮಾನಿತನಾದನು. Now the second person in 11th chapter, his name is Enoch. 11ನೇ Enoch. ಅಧ್ಯಾಯದಲ್ಲಿ ಏನೋಕನ ಬಗ್ಗೆ ನಾವು ಕಾಣುತ್ತೇವೆ. Enoch, ಏನೋಕ he was one among the patriarchs. He was one among the ancestors. ಪಿತಾಕನ್ಮಾರಲ್ಲಿ ಒರಾಳು. ಪೂರ್ವಜರಲ್ಲಿ ಒಬ್ಬನಾಗಿದ್ದಾನೆ. He was walking with the Lord. ಅವನು ದೇವರ ಜೊತೆ ನಡೀತಾ ಇದ್ದ. All his lifetime ಅವನ ಇಡೀ ಜೀವನದಲ್ಲಿ he was walking with the Lord. ಅವನು ದೇವರ ಜೊತೆ ನಡೆಯುತ್ತಾ ಇದ್ದವನು. Nothing else is mentioned in the Bible. ಬೈಬಲ್ ನಲ್ಲಿ ಅದರ ಬಗ್ಗೆ ಹೆಚ್ಚೇನು It's ವಿವರಿಸ್ತಾ only ಇಲ್ಲ. mentioned he was walking with the Lord. ಒಂದೇ ಒಂದು ಕಾರ್ಯ ಬರೆಯಲ್ಪಟ್ಟಿದೆ, ದೇವರ ಜೊತೆ ನಡೆಯುತ್ತಾ For ಇದ್ದ. a lifetime, ಜೀವಮಾನ ಕಾಲದಲ್ಲಿ, full lifetime, ಇಡೀ ಜೀವಮಾನದಲ್ಲಿ, all his lifetime, ಅವನ ಇಡೀ ಜೀವನದಲ್ಲಿ he was walking with the Lord. ಅವನು ದೇವರ ಜೊತೆ ನಡೆಯುತ್ತಾ ಇದ್ದ. What a privilege is that. ಎಂತ ಒಳ್ಳೆ ಸೌಭಾಗ್ಯವದು. What a privilege is that. ಎಷ್ಟು ಒಳ್ಳೆ ಸೌಭಾಗ್ಯ. Walking with the Lord all the lifetime. ಜೀವಮಾನ ಕಾಲವಿಡೀ ದೇವರ ಜೊತೆ ನಡೆಯುವುದು. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. That's what we read here in 11th chapter Hebrews. ಇಬ್ರು 11ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. Verse 6. 6ನೇ ವಾಕ್ಯ. Verse 5 says, 5ರಲ್ಲಿ ಹೇಳುತ್ತಾ ಇದೆ, വിശ്വാസ മൂലം അനോക്ക് ವಿಶ್ವಾಸದಿಂದ ಏನೋಕನು മരണം കൂടാതെ സംവഹിക്കപ്പെട്ടു. ಮರಣವಿಲ್ಲದೆ ಸ್ವರ್ಗ ಕೊಯ್ಯಲ್ಪಟ್ಟ. Hallelujah. ಹಲ್ಲೆಲೂಯಾ. വായിക്കാം. 11ನೇ ಅಧ್ಯಾಯ 6ನೇ ವಾಕ್ಯ. ആറാം വാക്യം. 6ನೇ ವಾಕ್ಯ. Yes. ವಿಶ್ವಾಸವಿಲ್ಲದೆ ದೇವರ ಮೆಚ್ಚುಗೆಗೆ ಪಾತ್ರರಾಗಲು. അഞ്ച് 5ನೇ ವಾಕ್ಯ. അഞ്ചാം വാക്യം. ಆತನು ಹೀಗೆ ಒಯ್ಯಲ್ಪಡು ವಿಶ್ವಾಸವಿದ್ದುದರಿಂದಲೇ ಹಾನೋಕನು ಮೃತ್ಯುವಿಗೆ ತುತ್ತಾಗದಂತೆ ಮೃತ್ಯುವಿಗೆ ತುತ್ತಾಗದಂತೆ ತುತ್ತಾಗದಂತೆ ದೇವರ ಬಳಿಗೆ ವಿಶ್ವಾಸದಿಂದಲೇ ಆನೋಕನು ಮೃತ್ಯುವಿಗೆ ತುತ್ತಾಗದಂತೆ ದೇವರ ಬಳಿಗೆ ಒಯ್ಯಲ್ಪಟ್ಟನು. Hallelujah. ವಿಶ್ವಾಸದಿಂದಲೇ ಆನೋಕನು മരണം കൂടാതെ എടുക്കപ്പെട്ടു. ಮರಣವಿಲ್ಲದೆ ಒಯ್ಯಲ್ಪಟ್ಟನು. A man was walking with the Lord. ನೋಡಿ, ದೇವರ ಜೊತೆ ನಡೆಯುತ್ತಾ ಇದ್ದ ಮನುಷ್ಯ. ഒരു മനുഷ്യൻ ദൈവത്തിന്റെ കൂടെ നടക്കുന്നു. ಒಬ್ಬ ಮನುಷ್ಯ ದೇವರ ಜೊತೆ ನಡೆದನು. അവസാനം ദൈവം പറയുന്നു, ಕೊನೆಗೆ ದೇವರು ಹೇಳಿದರು, you are approved. ನೀನು ಸನ್ಮಾನಿತನು, നീ മരിക്കണ്ട, ನೀನು ಸಾಯಬೇಡ, നിനക്ക് മരണമില്ല, ನಿನಗೆ ಮರಣವಿಲ್ಲ, നിനക്ക് മരണമില്ല, അടക്കമില്ല, ನಿನಗೆ ಮರಣವೂ ಇಲ್ಲ, ಸಮಾಧಿ ಇಲ್ಲ, ഞാൻ നിന്നെ കൊണ്ടുപോകുകയാണ്, ನಾನು ನಿನ್ನನ್ನು ಕೊಂಡೊಯ್ಯುತ್ತೇನೆ. ഹല്ലേലൂയ 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 ഹല്ലേലൂയ. പക്ഷേ നടന്ന കാലത്ത്, ಆದರೆ ನಡೆದ ಕಾಲದಲ್ಲಿ ഒരു കാര്യം തെളിയിക്കപ്പെട്ടു. ಒಂದು ಕಾರ್ಯ ಪ್ರಕಟವಾಯಿತು. എന്താണത്? ಏನಾಗಿದೆ ಅದು? വചനം വായിക്കുന്നു. ವಾಕ್ಯದಲ್ಲಿ ಹೇಳುತ್ತಾ ಇದೆ. എന്താ ആറാമത്തെ വചനം? 6ನೇ ವಾಕ್ಯ. അപ്രകാരം എടുക്കപ്പെടുന്നതിന് മുമ്പ്, ಈ ರೀತಿ ಒಯ್ಯಲ್ಪಡುವುದಕ್ಕೆ ಮುಂಚೆ ದೇವರಿಗೆ ಮೆಚ್ಚುಗೆಯಾಗಿದ್ದನು. അപ്രകാരം എടുക്കപ്പെടുന്നതിന് മുമ്പ്, ಹೀಗೆ ಒಯ್ಯಲ್ಪಡುವುದಕ್ಕೆ ಮುಂಚೆ ദൈവത്തെ
താൻ ദൈവത്തെ പ്രസാദിപ്പിച്ചു എന്ന് അവന് സാക്ഷ്യം ലഭിച്ചു. താൻ ദൈവത്തെ പ്രസാദിപ്പിച്ചു എന്ന് അവന് സാക്ഷ്യം ലഭിച്ചു. ದೇವರಿಗೆ ಮೆಚ್ಚುಗೆಯಾಗಿದ್ದನು ಎಂಬುದಕ್ಕೆ ಸಾಕ್ಷ್ಯಾಧಾರವಿದೆ. എന്നെ സാക്ഷ്യം ലഭിച്ചു. ಏನಾಗಿದೆ ಸಾಕ್ಷ್ಯ ಲಭಿಸಿದ್ದು? അവൻ ദൈവത്തെ പ്രസാദിപ്പിച്ചു. ಅವನು ದೇವರಿಗೆ ಮೆಚ್ಚುಗೆಯಾದವನೆಂದು അവന് സാക്ഷ്യം ലഭിച്ചു. ಅವನಿಗೆ ಸಾಕ್ಷ್ಯ ಬಂತು. ഒരു ജീവിതം, ಒಂದು ಜೀವನ ദൈവത്തോട് കൂടെ നടന്നു. ದೇವರ ಜೊತೆ ನಡೆದನು. ലാസ്റ്റ് ദൈവം സാക്ഷ്യം പറഞ്ഞു. ಕೊನೆಗೆ ದೇವರೇ ಸಾಕ್ಷ್ಯಪಡಿಸಿದರು. ഹാനോക്ക് എന്നെ പ്രസാദിപ്പിച്ചു. ಆನೋಕನು ನನ್ನನ್ನು ಸಂಪ್ರೀತಗೊಳಿಸಿದ. ഹാനോക്കിനെ പിരിഞ്ഞ് എനിക്ക് ഇരിക്കാൻ വയ്യ. ಆನೋಕನನ್ನು ಬಿಟ್ಟು ಬಿಟ್ಟು ಇರಲು ನನ್ನಿಂದ ಆಗದು. ഞാൻ കൊണ്ടുപോവുക. ನಾನು ಅವನನ್ನು ಕೊಂಡೊಯ್ಯುತ್ತೇನೆ. ഹല്ലേലൂയ. ಹಲ್ಲೆಲೂಯಾ. നിങ്ങൾ ഒരാളെ ശരിക്ക് സ്നേഹിക്കുന്നെങ്കിൽ, ನೀವು ಒಬ್ಬ ವ್ಯಕ್ತಿಯನ್ನು ನಿಜವಾಗಿ ಪ್ರೀತಿಸುವುದಾಗಿದ್ದರೆ അയാളുടെ കൂടെ ഇരിക്കാൻ നിങ്ങൾക്ക് തോന്നും. ಅವರ ಜೊತೆಯಲ್ಲೇ ಇರಲು ಅನಿಸುತ್ತದೆ. എപ്പോഴും നിങ്ങൾക്ക് ആ തോന്നലുണ്ടാകും. ಯಾವಾಗಲೂ ನಿಮಗೆ ಯೋಚನೆ ಬರುತ್ತದೆ. ദൈവം ഹാനോക്കിനെ സ്നേഹിച്ചു. ದೇವರು ಹಾನೋಕನನ್ನು ಪ್ರೀತಿಸಿದರು. ഹാനോക്ക് ദൈവത്തെ സ്നേഹിച്ചു. ಹಾನೋಕ ದೇವರನ್ನು ಪ್ರೀತಿಸಿದ. ഒടുവിൽ ദൈവം പറഞ്ഞു, ಕೊನೆಗೆ ದೇವರು ಹೇಳಿದರು, ഹാനോക്കേ, ಹಾನೋಕನೇ, എനിക്ക് നിന്നെ പിരിയാൻ വയ്യ. ನನಗೆ ನಿನ್ನನ್ನು ಬಿಟ್ಟು ಬಿಡಲಿಕ್ಕೆ ಆಗುವುದಿಲ್ಲ. ദൈവം ഹാനോക്കിനോട് പറഞ്ഞു. ದೇವರು ಹಾನೋಕನಲ್ಲಿ ಹೇಳಿದರು. ഹാനോക്ക് ദൈവത്തോട് പറഞ്ഞു, ಹಾನೋಕನು ದೇವರಲ್ಲಿ ಹೇಳಿದ, നമ്മൾ തമ്മിൽ പിരിയുന്നില്ല. ನಾವಿಬ್ಬರು ಬೇರ್ಪಡುವುದಿಲ್ಲ. ഞാൻ നിന്നെ കൊണ്ടുപോകുകയാണ്. ನಾನು ನಿನ್ನನ್ನು ಕೊಂಡೊಯ್ಯುತ್ತಿದ್ದೇನೆ. ദൈവം സാക്ഷ്യം പറഞ്ഞു. ದೇವರು ಸಾಕ್ಷಿ ಕೊಟ್ಟರು. എന്നാ ദൈവം സാക്ഷ്യം പറഞ്ഞു? ಏನಾಗಿದೆ ದೇವರು ಸಾಕ್ಷಿ ಕೊಟ್ಟದ್ದು? താൻ എടുക്കപ്പെടുന്നതിന് മുമ്പ്, ತಾನು ಕೊಂಡೊಯ್ಯುವುದಕ್ಕಿಂತ ಮುಂಚೆ എടുക്കപ്പെട്ടു. ಕೊಂಡೊಯ್ದ. He has ascended up. ಅವನು ಕೊಂಡೊಯ್ಯಲ್ಪಟ್ಟ. Before his ascension, ಕೊಂಡೊಯ್ಯುವುದಕ್ಕಿಂತ ಮುಂಚೆ, before the departure, ಬೇರ್ಪಡುವುದಕ್ಕಿಂತ ಮುಂಚೆ he got testimony. ಅವನಿಗೆ ಒಂದು ಸಾಕ್ಷಿ ಬಂತು. He was approved. ದೇವರಿಂದ ಸನ್ಮಾನಿತನು. Oh, hallelujah. ಹಲ್ಲೆಲೂಯಾ. So the lifetime was a test. ನೋಡಿ, ಜೀವಮಾನ ಕಾಲವಿಡೀ ಒಂದು ಪರೀಕ್ಷೆ ಇತ್ತು. Before he depart, ಅವನು ಬೇರ್ಪಡುವುದಕ್ಕಿಂತ ಮುಂಚೆ he got approval. ಅವನಿಗೆ ಸನ್ಮಾನ ಬಂತು. അങ്ങനെ വായിക്കുന്നത്, അങ്ങനെ വായിക്കുന്നത്. ಹಾಗೆ ಆಗಿದೆ ಬೈಬಲ್ ಹೇಳುತ್ತಿರುವುದು. ಹೀಗೆ എടുക്കപ്പെടുന്നതിന് മുമ്പ്, ಹೀಗೆ ಒಯ್ಯಲ್ಪಡುವುದಕ್ಕೆ ಮುಂಚೆ ದೇವರಿಗೆ ಮೆಚ್ಚುಗೆಯಾಗಿದ್ದನು. ಮೆಚ್ಚುಗೆಯಾಗಿದ್ದನು ಎಂಬುದಕ್ಕೆ, ಮೆಚ್ಚುಗೆ ಆಗಿದ್ದನು ಎಂಬುದಕ್ಕೆ ಸಾಕ್ಷ್ಯಾಧಾರವಿದೆ. ಮೆಚ್ಚುಗೆ ಆಗಿದ್ದನು. ಹಲ್ಲೆಲೂಯಾ. മരണം പോകുന്നതിന് മുമ്പ്, ಹೋಗುವುದಕ್ಕಿಂತ ಮುಂಚೆ ദൈവം അപ്രൂവ് ചെയ്തു. ದೇವರು ಸನ್ಮಾನಿಸಿದರು. ഹല്ലേലൂയ. എന്നായിരുന്നു ഹാനോക്കിന്റെ ടെസ്റ്റ്? ಆನೋಕನ ಪರೀಕ್ಷೆ ಏನಾಗಿತ್ತು? ഹാനോക്ക് പോകുമോ ഇല്ലയോ? ಆನೋಕನು ಹೋಗ್ತಾನೆ ಇಲ್ವಾ? അറിയത്തില്ല, ಗೊತ್ತಿಲ್ಲ. ജീവിതകാലം മുഴുവൻ ദൈവത്തിന്റെ കൂടെ നടന്നു. ಜೀವಮಾನ ಕಾಲವಿಡೀ ದೇವರ ಜೊತೆಯಲ್ಲಿ ನಡೆದನು. ഇനി ദൈവം അപ്രൂവ് ചെയ്യണം. ಇನ್ನು ದೇವರು ಸನ್ಮಾನಿಸಬೇಕು. എന്നാലേ ദൈവം കൂടെ പോകാൻ പറ്റൂ. ಆದ್ರೆ ಮಾತ್ರವೇ ದೇವರ ಜೊತೆ ಹೋಗ್ಲಿಕ್ಕೆ ಆಗುದು. ഹല്ലേലൂയ. ಹಲ್ಲೆಲೂಯಾ. എടുക്കപ്പെട്ട് കഴിഞ്ഞ് അപ്രൂവ് ചെയ്തെന്നല്ല, ಒಯ್ಯಲ್ಪಟ್ಟ ನಂತರ ಸನ್ಮಾನ ಬಂತು ಎಂದಲ್ಲ, സ്വർഗ്ഗത്തിൽ ചെന്ന് അപ്രൂവ്ഡ് ആയി എന്നല്ല, ಸ್ವರ್ಗದಲ್ಲಿ ಹೋಗಿ ಸನ್ಮಾನ ಬಂತು ಎಂದಲ್ಲ, ഇവിടെ വെച്ച് ಇಲ್ಲಿಯೇ അപ്രൂവ്ഡ് ആയി. ಸನ್ಮಾನಿತನಾದ. കാണാത്ത ദൈവത്തിന്റെ പുറകെ, ಕಾಣದೇ ಇರುವ ದೇವರ ಹಿಂದೆ, കാണാത്ത ദൈവത്തിന്റെ പുറകെ, ಕಾಣದೇ ಇರುವ ದೇವರ ಹಿಂದೆ ഒരു ജീവിതകാലം മുഴുവൻ ಒಂದು നടന്നു. ಜೀವಮಾನ ಕಾಲವಿಡೀ ನಡೆದ. ഹല്ലേലൂയ. ഹല്ലേലൂയാ. കാണാത്ത ദൈവത്തിന്റെ പിന്നാലെ, ಕಾಣದೇ ಇದ್ದ ದೇವರ ಹಿಂದೆ ഒരു ജീവിതകാലം മുഴുവൻ നടന്നു. ಒಂದು ಜೀವಮಾನ ಕಾಲವಿಡೀ ನಡೆದ. കണ്ണടയ്ക്ക്, ಕಣ್ಣು ಮುಚ್ಚು, ಕಣ್ಣು ಮುಚ್ಚು, എന്റെ പുറകെ വാ. ನನ್ನ ಹಿಂದೆ ಬಾ. ಕಣ್ಣು ಮುಚ್ಚು, ನನ್ನ ಹಿಂದೆ ಬಾ, ಹಿಂದೆ ಬಾ, ಹಿಂದೆ ಬಾ. He is lying, he is lying. This man is cheating, cheating. ಮೋಸ ಮಾಡ್ತಾನೆ. ಕಣ್ಣು ಮುಚ್ಚು, ನನ್ನ ಹಿಂದೆ ಬಾ. കാണാത്ത ദൈവത്തിന്റെ പിന്നാലെ, കാണാതെ ഇരുവ ദേവര ಹಿಂದೆ. ദൈവത്തെ കാണുന്നുണ്ടോ?
ದೇವರನ್ನು ಕಾಣುತ್ತಾ ಇದ್ದಾನ. ആനോക്ക് ദൈവത്തെ കണ്ടോ? ಆನೋಕನು ದೇವರನ್ನು ಕಂಡಿದ್ದಾನ? കണ്ടില്ല. ಕಾಣಲಿಲ್ಲ. ബൈബിൾ പറയുന്നു ಬೈಬಲ್ ಹೇಳುತ್ತಾ ಇದೆ, ദൈവത്തെ ആരും ഒരു നാളും കണ്ടിട്ടില്ല. ದೇವರನ್ನು ಯಾರು ಎಂದಿಗೂ ಕಂಡಿಲ್ಲ. കാണാത്ത ദൈവത്തെ, ಕಾಣದೇ ಇದ್ದ ದೇವರನ್ನು കണ്ടതുപോലെ ಕಂಡಂತೆ ജീവിതകാലം മുഴുവൻ പുറകെ നടന്നു. ಜೀವಮಾನ ಕಾಲವಿಡೀ ಹಿಂದೆ ನಡೆದ. ಗಟ್ಟಿಯಾಗಿ ಚಪ್ಪಾಳೆ. ഹല്ലേലൂയ. Hallelujah. I'm not talking about one day experience. ಒಂದು ದಿನದ ಅನುಭವ ಅಲ್ಲ ಇದು. All his lifetime. ಅವನ ಇಡೀ ಜೀವನದಲ್ಲಿ He was following a God which is unseen. ದೇವರ ಹಿಂದೆ ಕಂಡಂತೆ ನಡೆದ. Hallelujah. Hallelujah. When Jesus came down, ಯೇಸು ಸ್ವಾಮಿ ಇಳಿದು ಬಂದಾಗ we know the physical form of God. ನಮಗೊತ್ತು ಯೇಸುವಿನ ಶಾರೀರಿಕವಾದಂತ ದೇಹದ ಬಗ್ಗೆ. Before that, ಅದಕ್ಕಿಂತ ಮುಂಚೆ God will only appear once in the mountain. ದೇವರು ಅಪರೂಪಕ್ಕೊಮ್ಮೆ ಪರ್ವತದ ಮೇಲೆ ಕಾಣಿಸಿಕೊಳ್ಳುತ್ತಿದ್ದರು. That's all. ಅಷ್ಟೇ. That's all. ಅಷ್ಟೇ. Hallelujah. Hallelujah. Will appear only in the mountain. ನೋಡಿ, ಪರ್ವತದ ಮೇಲೆ ಮಾತ್ರ ಕಾಣಿಸಿಕೊಳ್ತಾ ಇದ್ರು. From there God speaks. ಅಲ್ಲಿ ದೇವರು ಮಾತನಾಡುತ್ತಿದ್ದರು. And most of them will be hiding themselves in the tent. ಜನರೆಲ್ಲರೂ ತಮ್ಮ ಗುಡಾರದಲ್ಲಿ ಅವಿತ್ತು ಕುಳಿತುಕೊಳ್ತಾ They ಇದ್ದರು. used to hide themselves in the tent. ಅವರು ಗುಡಾರದಲ್ಲಿ ಅವಿತ್ತು ಕುಳಿತುಕೊಳ್ತಾ ಇದ್ರು. No one has ever seen God. ದೇವರನ್ನು ಯಾರು ಎಂದಿಗೂ ಕಂಡಿಲ್ಲ. But there was an ancestor. ಆದರೆ There was a father. ಅಲ್ಲಿ ಒಬ್ಬ ಪೂರ್ವಜನ His ಇದ್ದ. name was Enoch. ಅವನ ಹೆಸರು ಹಾನೋಕ. He followed God. ಅವನು ದೇವರನ್ನು ಹಿಂಬಾಲಿಸಿದ. Without seeing. ಕಾಣದೆ. Without touching. ಮುಟ್ಟದೆ. Without hearing. ಕೇಳದೆ. All his lifetime. ಇಡೀ ಜೀವನದಲ್ಲಿ Somebody is following. ಇಲ್ಲಿ ಯಾರು ಹಿಂಬಾಲಿಸುತ್ತಿದ್ದಾರೆ. ಬಾ. How it is possible? ಹೇಗೆ ಅದನ್ನು ಕಂಡ? How it is possible? ಹೇಗೆ ಇದು ಸಾಧ್ಯ? Only by faith. ವಿಶ್ವಾಸದಿಂದಲೇ. Hallelujah. 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 Enoch got the conviction. Enoch got the assurance. ಅದರಲ್ಲಿ ಒಂದು English translate change. Enoch got the conviction. Enoch got the assurance. ಆ ಒಂದು ಪ್ರಕಟಣೆಯಲ್ಲಿ Clear idea that God is moving in front of ನೋಡಿ, me. ದೇವರು ತನ್ನ ಮುಂದೆ ನಡೆಯುತ್ತಾ ಇದ್ದಾರಂತ ಸ್ಪಷ್ಟವಾಗಿ ಅವನಿಗೆ ಗೊತ್ತು. Enoch got the conviction. ಅವನಿಗೆ ಸ್ಪಷ್ಟವಾಗಿ ಗೊತ್ತು. He has no doubt. ಅದರಲ್ಲಿ ಸಂಶಯವಿಲ್ಲ. He got the conviction. ಅದರಲ್ಲಿ ಅವನಿಗೆ He was ದೃಢತೆ. pretty sure. ಅವನಿಗೆ ಖಂಡಿತವಾಗಿ God ಗೊತ್ತು. is walking in front ದೇವರು of me. ತನ್ನ ಮುಂದೆ ನಡೆಯುತ್ತಿದ್ದಾರೆ. He is guiding me. ಆತನು ನನ್ನ ಜೊತೆ He ಇದ್ದಾರೆ. is guiding me. ಆತನು ನನ್ನ He is ಮುನ್ನಡೆಸುತ್ತಿದ್ದಾರೆ. moving before me. ಆತನು ನನಗಿಂತ ಮುಂಚೆ He will ನಡೆಯುತ್ತಿದ್ದಾರೆ. never let me offer. ಆತನು ನನ್ನನ್ನು ಎಂದಿಗೂ He ಬಿಟ್ಟು will ಬಿಡುವುದಿಲ್ಲ. never forsake me. ಆತನು ನನ್ನನ್ನು ಎಂದಿಗೂ ಬಿಡುವುದಿಲ್ಲ. He was blindly following God. ಆತನು ಕಣ್ಣು ಮುಚ್ಚಿ ದೇವರನ್ನು ಹಿಂಬಾಲಿಸಿದ. With closed eyes he was following God. ದೇವರನ್ನು ಕಣ್ಣು ಮುಚ್ಚಿ ನಂಬಿ He ಹಿಂಬಾಲಿಸಿದ. never doubt about anything in his ಅವನು life. ಆ ಜೀವನದಲ್ಲಿ ಯಾವುದೇ ಸಂಶಯ ಬರಲಿಲ್ಲ. He always say, ಯಾವಾಗಲೂ ಹೇಳುತ್ತಿದ್ದ, God walks in front of me. ದೇವರು ನನ್ನ ಮುಂದೆ He ನಡೆಯುತ್ತಿದ್ದಾರೆ. is holding my right hand. ಆತನು ನನ್ನ ಬಲಗೈ He ಹಿಡಿದಿದ್ದಾರೆ. will never put me ashamed. ಆತನು ನನ್ನನ್ನು ಬಿಟ್ಟು ಬಿಡುವುದಿಲ್ಲ. For the lifetime. ಜೀವಮಾನ ಕಾಲದಲ್ಲಿ, For a lifetime. ಜೀವಮಾನ ಕಾಲದಲ್ಲಿ, Not 10 years. 10 ವರ್ಷವಲ್ಲ, Not after getting aged. ಪ್ರಾಯವಾಗುವಾಗಲಲ್ಲ. Most of us, we started following Jesus or God after what? After 50s, 60s, 40s, there is no other job. Then let us follow Jesus. ನೋಡಿ, ನಾವು ಯಾವಾಗ ದೇವರನ್ನು ಹಿಂಬಾಲಿಸುದು 50, 60, 70 ಆಗುವಾಗ ಮತ್ತೆ ಕೆಲಸ ಏನಿಲ್ಲ ಅಲ್ವಾ? ಹಾಗಿದ್ರೆ ದೇವರ ಹಿಂದೆ ಹೋಗೋಣ ಅಂತೇಳಿ ನಾವು ಹೋಗ್ತೇವೆ. No other job. ಬೇರೆ ಕೆಲಸ ಇಲ್ಲ ಅಲ್ವಾ? Even if I sit home, I will disturb husband. Why should I disturb husband? Let us go church and disturb the priest. ನೋಡಿ, ನಾನೀಗ ಮನೆಯಲ್ಲಿದ್ರೆ ಗಂಡನಿಂದ ಕಾಟ ಬರ್ತದೆ, ಆದ್ರೆ ಚರ್ಚಿಗೆ ಹೋದ್ರೆ ಗುರುಗಳಿಗಾದ್ರೂ ಕಾಟ ಕೊಡ್ಬೋದಲ್ವಾ? Hallelujah. 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 It's not Bible says when he was old he started following God. ಬೈಬಲ್ ನಲ್ಲಿ ಹೇಳುತ್ತಾ ಇಲ್ಲ ಪ್ರಾಯವಾದಾಗ ದೇವರನ್ನು ಹಿಂಬಾಲಿಸಿದನೆಂದು. When he was a little boy, ಅವನು ಸಣ್ಣ ಹುಡುಗನಾಗಿದ್ದಾಗ, little boy like this, ಇವನ ಹಾಗೆ ಸಣ್ಣ ಹುಡುಗನಾಗಿದ್ದಾಗ, Enoch the boy
followed Jesus. ಯೇಸುವನ್ನು ಕೈ ಹಿಡಿದು ಹಿಂಬಾಲಿಸಿದ. Enoch the boy was following Jesus. ಏನೋಕನ ಬಾಲಕನಾಗಿದ್ದಾಗಲೇ ದೇವರನ್ನು ಹಿಂಬಾಲಿಸಿದ. When he was getting into the teenage, ಅವನಿಗೆ ಆ ತಾರುಣ್ಯಕ್ಕೆ ಬಂದಾಗ still he was following Jesus. ಆವಾಗಲೇ ಯೇಸುವನ್ನು ಹಿಂಬಾಲಿಸಿದ. When he became an younger, ಅವನು ಯುವಕನಾದಾಗ young boy, still he was following Jesus. ಆವಾಗಲೇ ಯೇಸುವನ್ನು ಹಿಂಬಾಲಿಸಿದ. We don't know whether he married or not. ನಮಗೆ ಗೊತ್ತಿಲ್ಲ ಅವನು ಮದುವೆಯಾಗಿದ್ದಾನ ಇಲ್ಲವಾ ಎಂದು. Thank God that we don't know. ನಮಗೆ ಗೊತ್ತಿಲ್ಲ. Hallelujah. Hallelujah. But even after the marriage also, ನೋಡಿ ಮದುವೆಯಾದ ನಂತರವಾದರೂ he was following God. ಅವನು ದೇವರನ್ನು ಹಿಂಬಾಲಿಸಿದ. And all his lifetime. ಅವನು ಇಡೀ ಜೀವನದಲ್ಲಿ It doesn't matter what age. ಪ್ರಾಯದ ಬಗ್ಗೆ ಅಲ್ಲ ಅಲ್ಲಿ. Doesn't matter what circumstances he go through. Any situation he's go ಯಾವ through. ಸನ್ನಿವೇಶದಲ್ಲಿ ಅಲ್ಲ. He followed Jesus. ಅವನು ಯೇಸುವನ್ನು He followed ಹಿಂಬಾಲಿಸಿದ. God. ಅವನು ದೇವರನ್ನು ಹಿಂಬಾಲಿಸಿದ. Many of his friends ಅವನಿಗೆ ತುಂಬಾ ಗೆಳೆಯರಿದ್ದರು. asked him, ಕೇಳಿದರು, why this man? ಯಾಕಪ್ಪ ಈ ಮನುಷ್ಯ, Why are you not coming to the party? ಯಾಕೆ ನಮ್ಮ ಪಾರ್ಟಿಗೆ ಬರ್ತಾ ಇಲ್ಲ? Are come. ಅಯ್ಯೋ ಬಾ Ba. ಬಾ. Ba. Hallelujah. We all are celebrating life. ಎಲ್ಲರೂ ಜೀವನವನ್ನು ಆಚರಿಸುತ್ತಿದ್ದಾರೆ. You are saying prayer, night prayer, this prayer, that brother is coming, this brother is going, I am going. What is this all about? ನೀನ್ ಹೇಳ್ತೀಯ ಅಲ್ಲಿ ಪ್ರಾರ್ಥನೆ ಇಲ್ಲಿ ಪ್ರಾರ್ಥನೆ, ಆ ಬ್ರದರ್ ಬರ್ತಾರೆ ಈ ಬ್ರದರ್ ಹೋಗ್ತಾರೆ, ಇಲ್ಲಿ ಅಲ್ಲಿ ಪ್ರಾರ್ಥನೆ ಪ್ರಾರ್ಥನೆ, ಆ ಬ್ರದರ್ ಬರ್ತಾರೆ ಈ ಬ್ರದರ್ ಹೋಗ್ತಾರೆ. Hallelujah. Hallelujah. For the prayer you will get opportunity again and again. This is the time we should enjoy. ನೋಡಿ ಪ್ರಾರ್ಥನೆಯ ಮೂಲಕ ನಿನಗೆ ಎಲ್ಲ ಅವಕಾಶ ಸಿಗ್ತದೆ. ಅದರಲ್ಲಿ Enoch said, no. ಹಾಗೆ ಹೇಳ್ತೀಯ. I have decided to follow Jesus. ಯಾನೋಕನು ಹೇಳಿದ, ಇಲ್ಲ ನಾನು ದೇವರನ್ನು ಹಿಂಬಾಲಿಸಲು ನಿರ್ಧರಿಸಿದ್ದೇನೆ ಜೀವಮಾನ ಕಾಲವಿಡೀ. Many things happened in his life. ತುಂಬಾ ಕಾರ್ಯ ಅವನ ಜೀವನದಲ್ಲಿ ನಡೆಯಿತು. He never left God. ಅವನೆಂದಿಗೂ ದೇವರನ್ನು ಬಿಡಲಿಲ್ಲ. ದೇವರನ್ನು ಬಿಟ್ಟು ಬಿಡಲಿಲ್ಲ. He was following God. ಅವನು ದೇವರನ್ನು ಹಿಂಬಾಲಿಸಿದ. Finally God said, ಕೊನೆಗೆ ದೇವರು ಹೇಳಿದರು, I am approving you. ನಾನು ನಿನ್ನಲ್ಲಿ ಸನ್ಮಾನಿತನಾಗಿದ್ದೇನೆ. I am approving you. ನಾನು ನಿನ್ನನ್ನು ಮೆಚ್ಚಿದ್ದೇನೆ. Hallelujah. Hallelujah. You are mine. ನೀನು ನನ್ನವನು. You are mine. ನೀನು ನನ್ನವನು. I'm taking you to my heaven. ನಾನು ನಿನ್ನನ್ನು ಸ್ವರ್ಗಕ್ಕೆ ಕೊಂಡೊಯ್ಯುವೆ. I don't want to leave you in this earth. ನಾನು ಈ ಭೂಮಿಯಲ್ಲಿ ನಿನ್ನನ್ನು ಬಿಟ್ಟು ಬಿಡುವುದಿಲ್ಲ. Hallelujah. Hallelujah. That's the testimony of Enoch. ಅದಾಗಿದೆ ಏನೋಕನ ಸಾಕ್ಷ್ಯ. Before he depart, ಅವನು ಒಯ್ಯಲ್ಪಡುವುದಕ್ಕಿಂತ ಮುಂಚೆ Bible says verse 6. ಬೈಬಲ್ 6ನೇ ವಾಕ್ಯದಲ್ಲಿ ಹೇಳುತ್ತದೆ, എടുക്കപ്പെടുന്നതിന് മുമ്പ് ಕೊಂಡೊಯ್ಯುವುದಕ್ಕಿಂತ ಮುಂಚೆ അവൻ ദൈവത്തെ പ്രസാദിപ്പിച്ചു എന്ന്. ಅವನು ದೇವರಿಗೆ ಮೆಚ್ಚುಗೆಯಾಗಿದ್ದನು. Hallelujah. Hallelujah. ದೇವನೇ ದೇವರಿಗೆ ಮೆಚ್ಚುಗೆ He has pleased God. ಮೆಚ್ಚುಗೆಯಾಗಿದ್ದನು. God said, I am well pleased in you, my son Enoch. ದೇವರು ಹೇಳಿದ್ರು, ನನ್ನ ಮಗನಾದ ಅನೋಕನೇ ನಾನು ನಿನ್ನನ್ನು ಮೆಚ್ಚಿದ್ದೇನೆ. Through your life, ನಿನ್ನ ಜೀವನದಲ್ಲಿ you have pleased me. ನಾನು ನಿನ್ನನ್ನು ಮೆಚ್ಚಿದ್ದೇನೆ. Oh, come on, give. ಚಪ್ಪಾಳೆ, Through your life, ನಿನ್ನ ಜೀವನದಲ್ಲಿ you have pleased me. ನನ್ನ ಮೆಚ್ಚುಗೆ ಪಡೆದಿದ್ದಿ. You lived all these years. ನೀನು ಇಷ್ಟು ವರ್ಷದಲ್ಲಿ ಬದುಕಿದ್ದಿ. This is the conclusion. ಅದಾಗಿದೆ ಅಂತ್ಯ. Through your life, ನಿನ್ನ ಜೀವನದಲ್ಲಿ you have pleased me. ನೀನು ನನ್ನ ಮೆಚ್ಚುಗೆ ಪಡೆದಿದ್ದಿ. You never detached from me. ನೀನು ಎಂದಿಗೂ ನನ್ನಿಂದ ಬೇರ್ಪಡಲಿಲ್ಲ. You were always attached to me. ನೀನು ಯಾವಾಗಲೂ ನನ್ನ ಜೊತೆಯಲ್ಲೇ And ಇದ್ದಿ. you were pleased to me. ನೀನು ನನ್ನ ಮೆಚ್ಚುಗೆ ಪಡೆದಿದ್ದಿ. I want to take you. ನಾನು ನಿನ್ನನ್ನು ಕೊಂಡೊಯ್ಯುವೆ. He believed. ನೀನು ನಂಬು. Unseen God. ಅಗೋಚರವಾದ ದೇವರು. Without seeing. ಕಾಣದೇ He ಇದ್ದವರು. believed God. ದೇವರನ್ನು ನಂಬಿದ. Without hearing. ಕೇಳದೇ ಇದ್ದವರು. He believed ಅವನ God. ದೇವರನ್ನು ನಂಬಿದ. Those days. ಆ ದಿನಗಳಲ್ಲಿ revelation was less. ಪ್ರಕಟಣೆಗಳು ಕಡಿಮೆ ಇದೆ. Revelation was less. ಪ್ರಕಟಣೆಗಳು ತುಂಬಾ ವಿರಳ. Prophets were less. ಪ್ರವಾದಿಗಳು ತುಂಬಾ ಕಡಿಮೆ. Messengers were less. ಸಂದೇಶವಾಹಕರು ಕಡಿಮೆ. Many left God and leave the life what they want to live. ಅನೇಕರು ದೇವರನ್ನು ಬಿಟ್ಟು ತಮಗೆ ಇಷ್ಟ ಬಂದಂತೆ ತಮಗೆ ಇಷ್ಟವುಳ್ಳ ಜೀವಿತ ಜೀವಿಸಿದರು. ತಮಗೆ ಇಷ್ಟ ಬಂದಂತೆ ಬದುಕಿದರು. But in that generation,
ಆದರೆ ಆ One ಜನಾಂಗದಲ್ಲಿ man decided, ಒಬ್ಬ ಮನುಷ್ಯನು ನಿರ್ಧರಿಸಿದ, I will follow God. ನಾನು ದೇವರನ್ನು ಹಿಂಬಾಲಿಸುವೆ. Finally, God is saying, ಕೊನೆಗೆ ದೇವರು ಹೇಳಿದರು, God says, ದೇವರು ಹೇಳಿದರು, your faith is approved. ನಿನ್ನ ವಿಶ್ವಾಸಕ್ಕೆ This is ಸನ್ಮಾನ. what we want in our lifetime. ಅದಾಗಿದೆ ನಮ್ಮ ಜೀವನದಲ್ಲಿ ಬೇಕಾದದ್ದು. This is what we want in our ನಮ್ಮ lifetime. ಜೀವನದಲ್ಲಿ ಅದೇ ಬೇಕು. When you are teenage, ನಿನ್ನ ತಾರುಣ್ಯದಲ್ಲಿ, when you are very small, ನೀನು ಸಣ್ಣ ಮಗುವಾಗಿರುವಾಗ, what's your name, Betty? ನಿನ್ನ ಹೆಸರೇನು? Come here, come ಬಾ here. ಈಚೆ ಬಾ, ಈಚೆ ಬಾ. Come here, each. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Start walking with the Lord. ದೇವರ ಜೊತೆ ನಡೆಯು. ಬಾ Come on. ಬಾ ಬಾ ಈಚೆ ಬಾ. Start walking with the Lord. ದೇವರ ಜೊತೆ ನಡೆಯಲು ಪ್ರಾರಂಭಿಸು. ಇಪ್ಪಳೇ ತೊಡಗಿಕೋ. ಇವಾಗಲೇ ಪ್ರಾರಂಭಿಸು. ಇಪ್ಪಳೇ ತೊಡಗಿಕೋ. ಇವಾಗಲೇ ಪ್ರಾರಂಭಿಸು. Hallelujah. ಹಲ್ಲೆಲೂಯಾ. ಇಪ್ಪಳೇ ತೊಡಗಿಕೋ. ಇವಾಗಲೇ ಪ್ರಾರಂಭಿಸು. Start walking with the Lord. ದೇವರ ಜೊತೆ ನಡೆಯಲು. ಪಿಳ್ಳರೆಲ್ಲ ಪರ start walking with the Lord. ಮಕ್ಕಳೇ, ನೀವೆಲ್ಲರೂ ಹೇಳಿ, ದೇವರ ಜೊತೆ ನಡೆಯಲು. ಇವಾಗಲೇ ಆಚೆ ಈಚೆ ಕುಳಿತರ ಕೈ ಹಿಡಿದು ಹೇಳಿ, ಈ ದೇವರ ಜೊತೆ ನಡೆಯುತ್ತೇನೆ ಹೇಳಿ. ಮಕ್ಕಳೆಲ್ಲ ಹೇಳಿ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Hallelujah. ಹಲ್ಲೆಲೂಯಾ. Holy Spirit asked me to call her. That's why I ಪರಿಶುದ್ಧಾತ್ಮರು ನನಗೆ ಹೇಳಿದ್ರೆ ಇವಳನ್ನು ಕರೀರಿ ಎಂದು, ಅದಕ್ಕೆ ಕರೆದೆ. called. This is the deliverance day for ಇದು her. ಇವಳ ಬಿಡುಗಡೆಯ ದಿನವಾಗಿದೆ. Hallelujah. ಹಲ್ಲೆಲೂಯಾ. She is moving into the power of God. ದೇವರ ಶಕ್ತಿ ಅವಳ ಮೇಲೆ ಬರ್ತಾ ಇದೆ. Jesus is setting her free. ಯೇಸು ಅವಳನ್ನು ಸ್ವಾತಂತ್ರ್ಯಗೊಳಿಸುತ್ತಿದ್ದಾರೆ. What's your name? Larisha. Huh? Larisha. Lanisha. Larisha. Lanisha. Larisha. You should give me this. I have also a daughter, but I don't have this Ra. Hallelujah. 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 Start walking with the Lord. ದೇವರ ಜೊತೆ ನಡೆಯಲು ಪ್ರಾರಂಭಿಸು. Start walking with the Lord. ದೇವರ ಜೊತೆ ನಡೆಯಲು ಪ್ರಾರಂಭಿಸು. Start walking with the Lord. ದೇವರ ಜೊತೆ ನಡೆಯಲು ಪ್ರಾರಂಭಿಸು. Not after getting hair gray hair, not after getting hair gray. ನೋಡಿ, ತಲೆಗೂದಲು ಬಿಳಿ ಬಣ್ಣವಾಗುವಾಗ ತಲೆ ಅಲ್ಲ, ನರಚ ಶೇಷ ಅಲ್ಲ. ತಲೆ ಬಿಳಿ ಬಣ್ಣವಾದ ನಂತರವಲ್ಲ. Start walking with the Lord when you are in teenage. ನೀನು ತಾರುಣ್ಯದಲ್ಲೇ ದೇವರ ಜೊತೆ ನಡೆಯಲು ಪ್ರಾರಂಭಿಸು. ಕೌಮಾರ ಪ್ರಾಯದಲ್ಲೇ, ತಾರುಣ್ಯದ ಪ್ರಾಯದಲ್ಲೇ 10 ವಯಸ್ಸು, 6 ವಯಸ್ಸು, 4 ವಯಸ್ಸು, 8 ವಯಸ್ಸು. ನಿನಗೆ ಎത്ര ವಯಸ್ಸು? ನಿನಗೆ ಎಷ್ಟು ವಯಸ್ಸು? ಏಜು 8. 8. 9. 14. How old are you? ನಿನಗೆ ಎಷ್ಟು ವಯಸ್ಸು? 6. You. N. Come on. Follow God. Get up. ಎದ್ದು ಬನ್ನಿ. Follow. ಅವರ ಹಿಂದೆ ನಡೀರಿ. ಹಿಂದೆ ನಡೀರಿ. Follow. ನಡೀರಿ. As team, let us go. ನಾವು ಟೀಮ್ ಆಗಿ ನಡೀರಿ. Follow God. ದೇವರನ್ನು ಹಿಂಬಾಲಿಸು. Hallelujah. Hallelujah. Many temptation will come. ತುಂಬಾ ಶೋಧನೆಗಳು ಬರ್ತಾ ಇರ್ತವೆ. ಬೆಳಿಗ್ಗೆ. Come. No, don't go. ಅವರ ಹಿಂದೆ ಹೋಗಿ. ಬಾ ಈಚೆ ಬಾ. ಅಂದ್ರೆ ನೋಡು, ಶೋಧನೆ ಬರ್ತದೆ. ನಾನು ಕರೀತಾ ಇದ್ದೇನೆ, ನನ್ನ ಹಿಂದೆ ಬರಬೇಡ, ಅವರ ಹಿಂದೆ ಹೋಗು. He is calling. He will show you mobile. ಅವರು ಮೊಬೈಲ್ ನಿನಗೆ ತೋರಿಸ್ತಾರೆ. ಐಫೋನ್ ತೋರಿಸ್ತಾ ಇದ್ದಾರೆ. ಐಫೋನ್ ತೋರಿಸ್ತಾ ಇದ್ದಾರೆ. 13 Pro Max is offering. Go. ನೋಡಿ. Go. ಅವರಿಂದ Don't go. ಹೋಗ್ಬೇಡ, ಅವ್ರು ಕರೆದ್ರು ಹೋಗ್ಬೇಡ. ನನ್ನ ಇನ್ನು ಹಿಂಬಾಲಿಸು. Follow me. ನನ್ನನ್ನು ಹಿಂಬಾಲಿಸು. Follow me. ನನ್ನನ್ನು ಹಿಂಬಾಲಿಸು. Hallelujah. Hallelujah. You cannot touch my children, eh? ನೀನು ನನ್ನ ಮಕ್ಕಳನ್ನು ಮುಟ್ಟಬೇಡ. Follow me. ಹಿಂಬಾಲಿಸಿ. ಅವರ ಹಿಂದೆ ಹೋಗು. These people will call you. ಈ ಜನರು ನಿಮ್ಮನ್ನು ಕರೀತಾರೆ. Don't go after them. ಅವರ ಹಿಂದೆ ಹೋಗ್ಬೇಡಿ. Don't go after them. ಆದ್ರೆ ಅವರ ಹಿಂದೆ ಹೋಗ್ಬೇಡಿ. Follow God. ದೇವರನ್ನು ಹಿಂಬಾಲಿಸಿ. Remember this. ತಿಳಿದುಕೋ ಇದನ್ನು. Remember this, okay? ಇದನ್ನು ತಿಳಿದುಕೋ, ಆಯ್ತಾ? Remember this, okay? ಅದನ್ನು ತಿಳಿದುಕೋ, ಆಯ್ತಾ? ಅಯ್ಯೋ. Hallelujah. Hallelujah. All of you remember this. ಎಲ್ಲರೂ ಇದನ್ನು ತಿಳಿದುಕೊಳ್ಳಿ. Hallelujah. Hallelujah. Many temptation will come. ತುಂಬಾ ಶೋಧನೆ ನಿಮಗೆ ಬರುತ್ತದೆ. Temptation will call you. ಶೋಧನೆಗಳು ನಿಮ್ಮನ್ನು ಕರೆಯುತ್ತಿರುತ್ತದೆ. Why you have to follow Jesus? ಯಾಕೆ ಯೇಸುವನ್ನು ಹಿಂಬಾಲಿಸುತ್ತೀರಿ? Follow me. ನನ್ನನ್ನು ಹಿಂಬಾಲಿಸು. You have to say, I am the Enoch of this generation. ನಾನಾಗಿದ್ದೇನೆ ಈ ಪೀಳಿಗೆಯ ಹಾನೋಕನು. Get up, follow me. ಎಲ್ಲರೂ ಹಿಂಬಾಲಿಸಿ. ಅವರನ್ನು ಹಿಂಬಾಲಿಸಿ. ಟ್ರೈನಲ್ಲಿ ಹತ್ತಿ. ಬಿಡಿಕೆ. ಅವರನ್ನು ಹಿಡೀರಿ ಅಪ್ಪ. ತಪ್ಪಿ ಹಿಡ್ಕೊ.
Let's go. Let's go. ಹೋಗೋಣ ಹೋಗೋಣ Let's go. Let's ಹೋಗೋಣ go. ಹೋಗೋಣ ಹೋಗೋಣ. They will remember this for the lifetime. ನೋಡಿ ಜೀವನದಲ್ಲಿ ಎಂದಿಗೂ ಇವರು ಇದು They ಕಾಣುವ will remember this. ಅವರು ಇದನ್ನು ನೆನಪಿಸುತ್ತಾರೆ. Go. Let's go. Let's go. ಬನ್ನಿ ಬನ್ನಿ Let's go. ನಾವು ಹೋಗೋಣ. Hallelujah. 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 Don't leave me. Don't leave me. ಬಿಡ್ಬೇಡ ಬಿಡ್ಬೇಡ ಗಟ್ಟಿ ಹಿಡಿದುಕೋ. Hold me. Hold me. These people will call you. ಆ ಜನರು ನಿಮ್ಮನ್ನು ಕರೆಯುತ್ತಾರೆ. These people will disturb you. ಅವರು ನಿಮಗೆ ತೊಂದರೆ ಕೊಡುತ್ತಾರೆ. Don't look at them. Okay. ಅವರನ್ನು ನೋಡ್ಲಿಕ್ಕೆ ಹೋಗ್ಬೇಡಿ. Arey, don't go alone. ಹಲೋ. She is leaving us and going. ಅವರು ನನ್ನನ್ನು ಬಿಟ್ಬಿಟ್ಟು ಹೋಗ್ತಾ ಇದ್ದಾಳೆ. Come. ಹೋಗಿ 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 ಹೋಗಿ. Hallelujah. 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 They will Hallelujah. remember this for the lifetime. ಅವರು ಈ ಜೀವನದಲ್ಲಿ ಇದನ್ನು That's ನೆನಪಿಸುತ್ತಾರೆ. why I am doing this. ಆದ್ದರಿಂದಲೇ ನಾನು ಇದನ್ನು ಮಾಡುತ್ತಿದ್ದೇನೆ. If you ask them what I preached today, ನೀವು ಒಂದೊಮ್ಮೆ ಅವರಲ್ಲಿ ಕೇಳಬಹುದು ಯಾಕೆ ಹೀಗೆ they ಮಾಡುವುದು. will not remember. ಅವರು ಎಂದಿಗೂ ನೆನಪಿಸುವರು. But they will remember this. ಆದ್ರೆ ಇದನ್ನು ಅವರು ನೆನಪಿಸುವರು. Hallelujah. Hallelujah. Enoch ಏನೋಕ್ followed God. ದೇವರನ್ನು ಹಿಂಬಾಲಿಸಿದ. Hallelujah. Hallelujah. For his lifetime, ಅವನ ಜೀವಮಾನ he ಕಾಲದಲ್ಲಿ followed God. ಅವನು ದೇವರನ್ನು ಹಿಂಬಾಲಿಸಿದ. Hallelujah. Hallelujah. Who is this big girl? Hallelujah. Hallelujah. Followed God ದೇವರನ್ನು for ಹಿಂಬಾಲಿಸಿದ. the lifetime. ಜೀವಮಾನ ಕಾಲದಲ್ಲಿ Hold me, Ada. ಅವನ್ನ ಹಿಡಿದುಕೋ ತಪ್ಪಿ ಹಿಡಿದುಕೋ. Hallelujah. 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 Now they will ask me, brother, when are you calling us again? ನೋಡಿ ಈಗ ಅವರು ಕೇಳ್ತಾರೆ, ಬ್ರದರ್ ಯಾವಾಗ ನನ್ನ ಹೆಸರು ಕರೀತೀರಾ? Go. All of you go sit. ಇನ್ನೆಲ್ಲ ಹೋಗಿ ಕುಳಿತುಕೊಳ್ಳಿ. Hallelujah. 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 Enoch walked with the Lord ದೇವರ ಜೊತೆ ನಡೆದ. for his lifetime. ಅವನ ಜೀವಮಾನ ಕಾಲದಲ್ಲಿ When he is approached to death, ಅವನು ಸಾಯುವುದಕ್ಕಿಂತ ಮುಂಚೆ, when he approached to death, ಅವನು ಒಯ್ಯುವುದಕ್ಕಿಂತ ಮುಂಚೆ God said, ದೇವರು ಹೇಳಿದರು, I have approved you. ಏನೋಕನೆ I ನಾನು don't want you to taste death. ನೀನು ಮರಣಕ್ಕೆ ನಿನ್ನನ್ನು ನಾನು ಬಿಟ್ಟು ಕೊಡಲು I ಒಪ್ಪುವುದಿಲ್ಲ. don't want you to taste death. ನೀನು ಮರಣಕ್ಕೆ ನಿನ್ನನ್ನು ನಾನು ಬಿಟ್ಟು Bible ಕೊಡುವುದಿಲ್ಲ. says, ಬೈಬಲ್ ಹೇಳ್ತಾ ಇದೆ, ദൈവത്തെ പ്രസാദിപ്പിച്ചുവെന്ന് ದೇವರನ್ನು ಮೆಚ್ಚುಗೆಗೊಳಿಸಿದ್ದಾನೆಂದು അവന് സാക്ഷ്യം ലഭിച്ചു. ಅವನಿಗೆ ಸಾಕ್ಷಿ ಬಂತು. അടുത്തത് ಮುಂದಿನ ವಾಕ್ಯ. വിശ്വാസമില്ലാതെ കാണപ്പെടാത്തവ ഉണ്ട് എന്ന് വിശ്വസിക്കാതെ, ಅಗೋಚರವಾದದ್ದು ಇದೆ ಎಂದು ನಂಬದೆ, വിശ്വാസമില്ലാതെ ദൈവത്തെ പ്രസാദിപ്പിക്കുക സാധ്യമല്ല. ವಿಶ್ವಾಸವಿಲ್ಲದೆ എങ്ങനെ ആനോക്ക് ദൈവത്തെ പ്രസാദിപ്പിച്ചു? ಹೇಗೆ ಆನೋಕನು ದೇವರನ್ನು ಮೆಚ್ಚುಗೆಗೊಳಿಸಿದ? വിശ്വാസം മൂലം. ವಿಶ್ವಾಸದಿಂದಲೇ. ವಿಶ್ವಾಸವಿಲ್ಲದೆ ദൈവത്തെ പ്രസാദിപ്പിക്കുക സാധ്യമല്ല. ದೇವರನ್ನು ಸಂಪ್ರೀತಗೊಳಿಸಲು ಸಾಧ್ಯವಿಲ್ಲ. ഹല്ലേലൂയ. 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 ആ വചനം ഉറക്കെ വായിക്കാം. വിശ്വാസമില്ലാതെ ദൈവത്തെ പ്രസാദിപ്പിക്കുക സാധ്യമല്ല. ದೇವರನ್ನು ಸಂಪ್ರೀತಗೊಳಿಸಲು ಸಾಧ್ಯವಿಲ್ಲ. വിശ്വാസമില്ലാതെ ദൈവത്തെ പ്രസാദിപ്പിക്കുക. ದೇವರನ್ನು ಸಂಪ್ರೀತಗೊಳಿಸಲು എല്ലാരും കൈ ഉയർത്തിയ വചനം പറയും. വിശ്വാസമില്ലാതെ. ಎಲ್ಲರೂ ಕೈ ಎತ್ತಿ ಹೇಳಿ. ಎಲ್ಲರೂ ಕೈ ಎತ್ತಿ ಹೇಳಿ. ವಿಶ್ವಾಸವಿಲ್ಲದೆ. ಜೋರಾಗಿ ಹೇಳಿ. ವಿಶ್ವಾಸವಿಲ್ಲದೆ ದೇವರನ್ನು ಸಂಪ್ರೀತಗೊಳಿಸಲು ಸಾಧ್ಯವಿಲ್ಲ. വിശ്വാസമില്ലാതെ ദൈവത്തെ പ്രസാദിപ്പിക്കുന്നത്, ದೇವರನ್ನು ಸಂಪ್ರೀತಗೊಳಿಸಲು ಸಾಧ್ಯವಲ್ಲ. വിശ്വാസം എന്താ? ವಿಶ್ವಾಸ ಎಂದರೇನು? കാണാത്തതുണ്ട്. ಅಗೋಚರವಾದುದಿದೆ. ആനോക്ക് ദൈവത്തെ കണ്ടിട്ടില്ല. ಆನೋಕನು ದೇವರನ್ನು ಕಂಡವನಲ್ಲ. ആനോക്കിന്റെ ജീവിതത്തിൽ ഒരു അത്ഭുതം പോലും നടന്നതായിട്ട് വചനത്തിൽ വായിക്കുന്നില്ല. ಆನೋಕನ ಜೀವನದಲ್ಲಿ ಒಂದು ಅದ್ಭುತ
ದೂರವಾದರೂ ನಡೆದಿದೆ ಎಂದು ಬೈಬಲ್ ನಲ್ಲಿ ಕಾಣುತ್ತಿಲ್ಲ. ആനോക്ക് കൺവെൻഷന് പോയിട്ടില്ല. ಆನೋಕನು ಧ್ಯಾನ ಕೂಟಕ್ಕೆ ಹೋದವನಲ್ಲ. ആനോക്ക് ഡിവൈനി വന്നിട്ടില്ല. ಆನೋಕ್ ಡಿವೈನಿಗೆ ಬಂದವನಲ್ಲ. ഹല്ലേലൂയ. ಹಲ್ಲೆಲೂಯ. പക്ഷേ ആനോക്ക് ദൈവത്തെ അനുഗമിച്ചു. ಆದ್ರೆ ಆನೋಕನು ದೇವರನ್ನು ಹಿಂಬಾಲಿಸಿದ. ദൈവം അവനെ ഓണർ ചെയ്തു. ದೇವರು ಅವನನ್ನು ಗೌರವಿಸಿದರು. ദൈവം നിന്നെ അപ്രൂവ് ചെയ്യും. ದೇವರು ನಿನ್ನನ್ನು ಮೆಚ್ಚುಗೆಗೊಳಿಸುವರು. ഒറ്റ ആഗ്രഹം പറ. ಕೈ ಎತ್ತಿ ಒಂದೇ ಒಂದು ಆಶೆ ಹೇಳಿ, എന്റെ ദൈവമേ, ನನ್ನ ದೇವರೇ, ഈ ജീവിതകാലം മുഴുവൻ ಈ ಜೀವಮಾನ ಕಾಲವಿಡೀ അങ്ങേ അനുഗമിക്കാൻ, ನಿಮ್ಮನ್ನು ಹಿಂಬಾಲಿಸಲು, അങ്ങേ പിന്തുടരാൻ, ನಿಮ್ಮನ್ನು ಹಿಂಬಾಲಿಸಲು എനിക്ക് കൃപ തരണമേ. ನನಗೆ ಕೃಪೆಯನ್ನು ಕೊಡಿರಿ. എല്ലാരും പ്രാർത്ഥിച്ചു. ಎಲ್ಲರೂ ಹೇಳಿರಿ, ದೇವರೇ, ഒരിക്കൽ പോലും ಒಮ್ಮೆಯಾದರೂ അങ്ങേ ഉപേക്ഷിക്കാൻ ഇടവരരുതേ. ನಿಮ್ಮನ್ನು ಬಿಟ್ಟು ಬಿಡಲು ಎಡೆ ഒരു ಕೊಡಬೇಡಿ. ദിവസം പോലും ಒಂದು ದಿನವಾದರೂ അവിടുത്തെ കൈവിടാൻ ഇടവരരുതേ. ನಿಮ್ಮನ್ನು ತ್ಯಜಿಸಲು ಎಡೆ ಕೊಡಬೇಡಿ. എന്റെ ചിന്തകൾ പോലും ನನ್ನ ಯೋಚನೆಗಳಿಂದಲೂ അവിടുത്തെ നിന്ന് മാറാൻ ഇടവരരുതേ. ನಿಮ್ಮಿಂದ ದೂರವಾಗಲು ಎಡೆ ಕೊಡಬೇಡಿ. കർത്താവേ, ಯೇಸುವೇ, ഹാനോക്കിനെ പോലെ ಆನೋಕನಂತೆ കാണാത്ത ദൈവത്തെ ಕಾಣದೇ ಇರುವ ದೇವರನ್ನು പ്രസാദിപ്പിക്കുന്ന ಸಂಪ್ರೀತಗೊಳಿಸುವ വിശ്വാസം തരണമേ. ವಿಶ್ವಾಸ ಕೊಡಿರಿ. കൈയടിച്ചു സ്തുതിച്ചേ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಸ್ತುತಿಸಿರಿ. ഹല്ലേലൂയ, 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 ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ. ಯೇಸುವೇ, ಯೇಸುವೇ, ಜೋರಾಗಿ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಎಲ್ಲರೂ ಗಟ್ಟಿಯಾಗಿ ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿ. ഒറ്റ ആഗ്രഹം. ಒಂದೇ ಒಂದು ಆಶೆ, In this lifetime, ನನ್ನ ಜೀವಮಾನ ಕಾಲದಲ್ಲಿ എനിക്ക് ദൈവത്തെ പ്രസാദിപ്പിക്കണം. ನನಗೆ ದೇವರನ್ನು ಸಂಪ್ರೀತಗೊಳಿಸಬೇಕು. എനിക്ക് ദൈവത്തെ ನನ್ನ പ്രസാദിപ്പിക്കണം. ದೇವರನ್ನು ಸಂಪ್ರೀತಗೊಳಿಸಬೇಕು. എനിക്ക് ദൈവത്തെ ನನಗೆ പ്രസാദിപ്പിക്കണം. ದೇವರನ್ನು ಮೆಚ್ಚುಗೆಗೊಳಿಸಬೇಕು. Only one desire. ಒಂದೇ ಒಂದು ಆಶೆ, I want to please my God. ನನ್ನ ದೇವರನ್ನು ಮೆಚ್ಚುಗೆಗೊಳಿಸಬೇಕು. I want to please my God. ನನ್ನ ದೇವರನ್ನು ಮೆಚ್ಚುಗೆಗೊಳಿಸಬೇಕು. ഹാനോക്ക് ಆನೋಕ ജീവിതം കൊണ്ട് ಜೀವನದಿಂದ ദൈവത്തെ പ്രസാദിപ്പിച്ചു. ದೇವರನ್ನು ಮೆಚ್ಚುಗೆಗೊಳಿಸಿದ. വചനം പറയുന്നു, ಬೈಬಲ್ ಹೇಳುತ್ತಿದೆ, ദൈവം അവനെ അംഗീകരിച്ചു. ದೇವರು ಅವನನ್ನು ಸನ್ಮಾನಿಸಿದರು. കൈയടിച്ചു സ്തുതിക്കാം. ಚಪ್ಪಾಳೆ ತಟ್ಟುತ್ತಾ ಸ್ತುತಿಸಿರಿ. ദൈവം അവനെ അംഗീകരിച്ചു. ದೇವರು ಅವನನ್ನು ಅಂಗೀಕರಿಸಿದರು. ഇത് മതി രാജാവ്. ഈ ഒറ്റ കാര്യം മതി. ಈ ಒಂದೇ ಒಂದು ಕಾರ್ಯ ಸಾಕು, വേറൊന്നും വേണ്ട. ಬೇರೇನು ಬೇಡ. നിങ്ങൾ എന്ത് നേടി, നിങ്ങൾ എന്ത് വെട്ടിപ്പിടിച്ചു, എന്ത് കൊടുത്തു, എന്ത് എടുത്തു, എത്ര മക്കളുണ്ടായി, ഭാര്യയായിരുന്നോ ഭർത്താവായിരുന്നോ, ഇതൊന്നുമല്ല. ನೀನು ಏನ್ ಗಳಿಸಿದ್ಯಾ, ಏನೆಲ್ಲ നിനക്ക് ಗೆದ್ದುಕೊಂಡಿದ್ಯಾ, ദൈവം തന്ന ജീവിതം കൊണ്ട് നീ ദൈവത്തെ പ്രസാദിപ്പിച്ചോ? ನೀನು ಹೆಂಡತಿ ಗಂಡಾಗಿದ್ಯಾ, ಅದೇನು ಅಲ್ಲ. ನಿನಗೆ ದೇವರು ಕೊಟ್ಟ ಈ ಜೀವನದಿಂದ ದೇವರನ್ನು ಮೆಚ್ಚುಗೆಗೊಳಿಸಿದ್ದೀಯಾ? That's the only question finally you have to ask. ಕೊನೆಯದಾಗಿ ನೀನು ಕೊಡಬೇಕಾದ ಈ ಒಂದೇ ಒಂದು ಪ್ರಶ್ನೆಗೆ ಉತ್ತರ. ഇവിടെ വന്നു ജീവിച്ചു. ಇಲ್ಲಿ ಬಂದು ಬದುಕಿದಿ. ഉണ്ടേലെന്നെ ഇല്ലേലെന്നെ. ಇದ್ದರೇನು ಇಲ್ದಿದ್ರೇನು. ഉണ്ടെങ്കിൽ നന്ദി ദൈവമേ. ಇದ್ರೆ ಸ್ತೋತ್ರ ದೇವರೇ, ഇല്ലെങ്കിലും നന്ദി ദൈവം. ಇಲ್ಲದಿದ್ರು ಸ್ತೋತ್ರ ದೇವರೇ. വന്നാലെന്നെ വന്നില്ലേലെ. ಬಂದ್ರೇನು ಬಾರದಿದ್ರೇನು. എനിക്ക് ദൈവത്തെ ನನ್ನ പ്രസാദിപ്പിക്കണം. ದೇವರನ್ನು ಮೆಚ್ಚುಗೆಗೊಳಿಸಬೇಕು. എത്ര പേര് പറയും എനിക്ക് ദൈവത്തെ പ്രസാദിപ്പിക്കണം? ಎಷ್ಟು ಮಂದಿ ಹೇಳ್ತೀರಾ, ನನ್ನ ದೇವರನ್ನು ಮೆಚ್ಚುಗೆಗೊಳಿಸಬೇಕು. മാസ്ക് വെച്ച മനുഷ്യനെ വിളിക്കും. ಮಾಸ್ಕ್ ಹಾಕಿರುವಂತ ಅವರನ್ನು, ಆ ಮಾಸ್ಕ್ ಹಾಕಿರುವ ನೀವು ಬನ್ನಿ. കറുത്ത മാസ്ക് വെച്ച ആളെ വിളിക്കും. ಆ ಕಪ್ಪು ಬಣ್ಣದ ಮಾಸ್ಕ್ ಹಾಕಿರುವ ನೀವು ಈಚೆ ಬನ್ನಿ. യേശുവിന്റെ നാമത്തിൽ. ಯೇಸುವಿನ ನಾಮದಲ್ಲಿ ಅವರು പുറകില് ಗಂಡಸು, കണ്ണാടി വെച്ച ആൾ. ನೀವೇ ಗಂಡಸು ಬನ್ನಿ. സഹോദര ಸಹೋದರ, ഹാനോക്കിനെ പോലെ ಆನೋಕನಂತೆ ദൈവത്തെ പ്രസാദിപ്പിക്കും. ದೇವರನ್ನು ಮೆಚ್ಚುಗೆಗೊಳಿಸು. ദൈവം നിന്നെ വിളിച്ചിരിക്കുന്നു. ಅದಕ್ಕೆ ದೇವರು ನಿನ್ನನ್ನು ಕರೆದಿದ್ದಾರೆ. ഹല്ലേലൂയ. ಹಲ್ಲೆಲೂಯಾ. ഹാനോക്കിനെ പോലെ ಆನೋಕನಂತೆ ദൈവത്തെ പ്രസാദിപ്പിക്കും. ದೇವರನ್ನು ಮೆಚ್ಚುಗೆಗೊಳಿಸಲು. അവരാരാ ഏതാ അറിയില്ല, പക്ഷെ അവരുടെ മേളിൽ നോക്കുമ്പോൾ രണ്ട് കാര്യം കാണാം. ಅವನು ಯಾರು ಏನು ಅಂತ ನನಗೆ ಗೊತ್ತಿಲ್ಲ. ಅವರನ್ನು ನೋಡುವಾಗ ಎರಡು ಕಾರ್ಯವಿದೆ. ഒന്നാമത്തേത് ക്യാൻസറസ് ആയത്. ಮೊದಲನೇದಾಗಿ ಕ್ಯಾನ್ಸರ್ ರೋಗ, ക്യാൻസറസ് ആയത്. ಕ್ಯಾನ್ಸರ್ ಬಾಧಿತ. യേശുവിന്റെ നാമത്തിൽ കീഴടങ്ങും. ಯೇಸುವಿನ ನಾಮದಲ್ಲಿ ಅದು ಬಿಟ್ಟು ಹೋಗ್ತಾ ಇದೆ. കൈയടിച്ചു സ്തുതിക്കുക. ಚಪ್ಪಾಳೆ ತಟ್ಟುತ್ತಾ ಸ್ತುತಿಸಿ. ഹല്ലേലൂയ. ಹಲ್ಲೆಲೂಯಾ. പേരെന്നാ? ಹೆಸರೇನು? പാട്രിക് ലൂയിസ്. ജോൺ. 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 ಜಾನ್. ഓ ജോൺ, ജീസസ് ഈസ് ടച്ചിങ് യു. ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ ಈಗ. ഈശോ നിന്നെ സ്പർശിക്കും. ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ. മരണകരമായ ക്യാൻസർ പോലുള്ള വിധികൾ നിന്റെ വീട്ടിൽ നിന്ന് ഒഴിഞ്ഞു പോകും. ಮರಣಕರವಾದ ಕ್ಯಾನ್ಸರ್ ರೋಗಗಳು ನಿನ್ನ ಮನೆಯಿಂದಲೇ ತೊಲಗುತ್ತಿದೆ.
യേശുവിന്റെ നാമത്തിൽ. ಯೇಸುವಿನ ನಾಮದಲ್ಲಿ. ഹല്ലേലൂയ. ഹല്ലേലൂയ. വീട്ടിലോ നിങ്ങളോട് ബന്ധപ്പെട്ട ആരെങ്കിലും ക്യാൻസറിനാൽ ഭാരപ്പെടുന്നുണ്ടോ? ಮನೆಯಲ್ಲಿ ಅಥವಾ ನಿಮಗೆ ಸಂಬಂಧಿಕರು ಯಾರಾದರೂ ಕ್ಯಾನ್ಸರ್ ರೋಗ ಉಳ್ಳವರಿದ್ದಾರಾ? ഈ നിമിഷത്തിൽ ಈ ನಿಮಿಷ കർത്താവ് ഉറപ്പ് തരുന്നു. ಯೇಸು ಗ್ಯಾರಂಟಿ ಕೊಡುತ್ತಿದ್ದಾರೆ. നിങ്ങളുടെ ഭവനത്തിൽ നിന്ന് ക്യാൻസർ സാധ്യത ഇറങ്ങി പോകുന്നു. ನಿಮ್ಮ ಮನೆಯಿಂದ ಕ್ಯಾನ್ಸರ್ ಅನ್ನುವಂತ ಕಾಯಿಲೆ ಬಿಟ್ಟು ಹೋಗ್ತಾ ಇದೆ. കൈയടിച്ച് സ്തുതിക്കുക. ಚಪ್ಪಾಳೆ ತಟ್ಟುತ್ತಾ ಸ್ತುತಿಸು. ഈ ഒരാൾക്ക് മാത്രമല്ല, ಈ ಒಬ್ಬರಿಗೆ ಮಾತ್ರವಲ್ಲ, പല ശരീരങ്ങളിൽ ಅನೇಕರ ಶರೀರಗಳಲ್ಲಿಗೆ പുനരുദ്ധാനത്തിന്റെ ശക്തി വ്യാപിക്കുന്നു. ಪುನರುದ್ಧಾನದ ಶಕ್ತಿ ಬರುತ್ತಾ ಇದೆ. ഇപ്പോൾ ഇങ്ങനെ പറയുക, ಈಗ ಹೀಗೆ ಹೇಳಿ, ഈ ജീവിതകാലത്ത് ಈ ಜೀವಮಾನದಲ್ಲಿ ഒറ്റ ആഗ്രഹമേ, ಒಂದೇ ಒಂದು ಆಶೆ ಮಾತ್ರ, ദൈവത്തെ പ്രസാദിപ്പിക്കണം. ದೇವರನ್ನು ಮೆಚ್ಚುಗೆಗೊಳಿಸಬೇಕು. മനുഷ്യൻ എന്നെ വേണേ പറഞ്ഞോ, ಮನುಷ್ಯರು ಏನ್ ಬೇಕಿದ್ರು ಹೇಳಲಿ, മനുഷ്യർ നല്ലത് പറഞ്ഞിട്ട് നിങ്ങൾക്കൊന്നും കിട്ടാനില്ല. ಮನುಷ್ಯರು ನಮ್ಮ ಬಗ್ಗೆ ಒಳ್ಳೇದು ಹೇಳಿ ನಮಗೇನ್ ಸಿಗ್ತದೆ? ചീത്ത പറഞ്ഞിട്ടൊന്നും പോകാനുമില്ല. ಕೆಟ್ಟದ್ದು ನಮ್ಮ ಬಗ್ಗೆ ಹೇಳಿದ್ರೆ ಏನು ಹೋಗ್ಲಿಕ್ಕಿದೆ? ഹല്ലേലൂയ. ಹಲ್ಲೆಲೂಯ. മനുഷ്യനെ വിട്, ಮನುಷ್ಯರನ್ನು ಬಿಡಿ, ദൈവത്തെ പ്രസാദിപ്പിക്കണം. ದೇವರನ್ನು ಮೆಚ್ಚುಗೆಗೊಳಿಸಿ. പറ ദൈവത്തെ ಹೇಳಿ, പ്രസാദിപ്പിക്കണം. ದೇವರನ್ನು I ಮೆಚ್ಚುಗೆಗೊಳಿಸಿ. want to please God. ದೇವರನ್ನು ಮೆಚ್ಚುಗೆಗೊಳಿಸಬೇಕು. എനിക്ക് ദൈവത്തെ പ്രീതിപ്പെടുത്തണം. ನನಗೆ ದೇವರನ್ನು ಮೆಚ್ಚುಗೆಗೊಳಿಸಬೇಕು. ക്യാൻസറിന്റെ പിടിയിലായിരിക്കുന്നവരെല്ലാം എഴുന്നേറ്റ് നിന്ന്. ನೋಡಿ, ಕ್ಯಾನ್ಸರ್ ರೋಗ ಉಳ್ಳವರೆಲ್ಲರೂ ಎದ್ದು ನಿಂತುಕೊಳ್ಳಿ. ഇപ്പൊ എഴുന്നേറ്റ് നിന്ന്. ಈಗ ಎದ್ದು ನಿಂತುಕೊಳ್ಳಿ. ക്യാൻസർ സായതല്ല എഴുന്നേറ്റ് നിന്ന്. ನೋಡಿ, ಯಾರಿಗೆಲ್ಲ ಕ್ಯಾನ್ಸರ್ ರೋಗ ಇದೆಯೋ ಅವರೆಲ್ಲರೂ ಎದ್ದು ನಿಂತುಕೊಳ್ಳಲಿ. ഇത് സൗഖ്യത്തിന്റെ സമയം. ಇದು ಸೌಖ್ಯದ ಸಮಯ. അത്രയും മക്കള് സൗഖ്യമായി. ಇಷ್ಟು ಮಕ್ಕಳಿಗೆ ಈಗ ಸೌಖ್ಯ ಸಿಗ್ತದೆ. നിങ്ങളുടെ മേൽ പുനരുദ്ധാനത്തിന്റെ ശക്തി വന്നടിക്കും. ನಿಮ್ಮ ಮೇಲೆ ಪುನರುದ್ಧಾನದ ಶಕ್ತಿ ಈಗ ಬರುತ್ತದೆ. മരണകരമായ ക്യാൻസർ നിങ്ങളെ വിട്ട് ഒഴിഞ്ഞു പോകും. ಮರಣಕರವಾದ ಕ್ಯಾನ್ಸರ್ ನಿಮ್ಮಿಂದ ಬಿಟ್ಟು ಹೋಗ್ತದೆ. 1 2 3 4 5 6 7 8 9 10. ഹല്ലേലൂയ, ഹല്ലേലൂയ. ഹല്ലേലൂയ, 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 ഹല്ലേലൂയ. നിങ്ങളുടെ ശരീരങ്ങളെ ഒരുക്കുക. ನಿಮ್ಮ ಶರೀರದಲ್ಲಿ നിന്റെ മേൽ ശക്തി വരുന്നു. ನಿನ್ನ ಮೇಲೆ ಶಕ್ತಿ ಬರುತ್ತಾ ಇದೆ ಮಗಳೇ. അഴിഞ്ഞു പോകുന്നു, ಬಿಟ್ಟು ಹೋಗ್ತಾ ಇದೆ. ಯೇಸುವೆ, ಎಲ್ಲರೂ ಕರೀರಿ, ಯೇಸುವೆ, ಯೇಸುವೆ, ಯೇಸುವೆ. ബ്രസ്റ്റിന്റെ മേൽ സ്പർശനം ഉണ്ടാകുന്നു. ನಿನ್ನ ಎದೆಯಲ್ಲಿ ಯೇಸು ചെസ്റ്റിന്റെ ಮುಟ್ಟುತ್ತಿದ್ದಾರೆ. മേൽ യേശുവിന്റെ സ്പർശനം. ನಿನ್ನ ಎದೆಯಲ್ಲಿ ಯೇಸು ಮುಟ್ಟುತ್ತಿದ್ದಾರೆ, ಮುಟ್ಟುತ್ತಿದ್ದಾರೆ. മകളെ യേശുവേ എന്ന് വിളിച്ചോ. ಮಗಳೇ, ಯೇಸುವೆ ಎಂದು ಕರೆಯು. ಬಾಯಿಯ ಒಳಗಡೆ, ಬಾಯಿಯ ಒಳಗಡೆ ഈശോയുടെ സ്പർശനം, ಯೇಸುವಿನ ಸ್ಪರ್ಶನ ಸಿಗ್ತಾ ಇದೆ. ഹല്ലേലൂയ, ಹಲ್ಲೆಲೂಯ. അവിടെ നിൽക്കുന്ന ആ മകന്റെ മേൽ യേശുവിന്റെ സ്പർശനം. ಅಲ್ಲಿ ನಿಂತಿರುವ ಆ ಮಗನನ್ನು ಯೇಸು ಮುಟ್ಟುತ್ತಿದ್ದಾರೆ. കൈ ഉയർത്തി പിടിക്ക് ബ്രദർ. ಕೈ ಎತ್ತಿ ಹಿಡಿದುಕೋ ಬ್ರದರ್. യേശുവേ എന്ന് വിളിച്ചോ. ಯೇಸುವೆ ಎಂದು ಕರೆಯು. ടച്ച്. ಯೇಸುವೆ, ಕರೀರಿ, ಯೇಸುವೆ. ഒരു ദിവ്യമായ സ്പർശനം, ಒಂದು ದಿವ್ಯವಾದ ಸ್ಪರ್ಶನೆ അവിടെ വ്യാപിച്ചുകൊണ്ടിരിക്കുന്നു. ಅಲ್ಲಿ ಎಲ್ಲ ತುಂಬುತ್ತಾ ಇದೆ. യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ. അയാൾക്ക് വേണ്ടി ഒന്ന് പ്രാർത്ഥിക്കാൻ നിയോഗമുണ്ട്. ನೋಡಿ, ಅವನಿಗಾಗಿ ಒಮ್ಮೆ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ഓടി വരൂ ബ്രദർ. ಓಡಿ ಬನ್ನಿ ಬ್ರದರ್, ನೀವು ಓಡಿ ಬರು. ಬನ್ನಿ, ಬನ್ನಿ, ಓಡಿ ಬನ್ನಿ. ಹೌದು, ನೀವೇ ഓടി വരൂ. ಓಡಿ ಬನ್ನಿ, ಓಡಿ ಬನ್ನಿ. ಯೇಸುವೆ, ಯೇಸುವೆ, ಅವರನ್ನು ಹಿಡೀರಿ. ಬಿದ್ರೆ ಹಿಡೀರಿ. ಯೇಸುವೆ, ಯೇಸುವೆ. ಎಲ್ಲರೂ ಸ್ತುತಿಸಿರಿ. ಯೇಸುವೆ, 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 ಯೇಸುವೆ. ಕ್ಯಾನ್ಸರ್ ರೋಗಗಳು ಸುಟ್ಟು ಹೋಗಲಿ, ಸುಟ್ಟೋಗಲಿ, ಸುಟ್ಟು ಹೋಗಲಿ. ಯೇಸುವಿನ ನಾಮದಲ್ಲಿ. ಪರಿಶುದ್ಧಾತ್ಮರೇ, മകനെ സ്പർശിക്കണമേ. ಮಗನನ್ನೊಮ್ಮೆ ಮುಟ್ಟಿರಿ. ജീവൻ അയക്കണമേ. ಜೀವವನ್ನು ಕಳುಹಿಸಿರಿ. ജീവൻ ಅയക്കണമേ. ಜೀವವನ್ನು ಕಳುಹಿಸಿರಿ. ಅದು അവിടെ ಕ್ಯಾನ್ಸರ್ തോറ്റുപോയി. ಈಗ ಅಲ್ಲಿ ಕ್ಯಾನ್ಸರ್ ಸೋತು ಹೋಗ್ತಾ ಇದೆ. ನೋಡಿ, ನೋಡಿ, ಕ್ಯಾನ್ಸರ್ ಪರಾಜಯಪಟ್ಟು ಕ್ಯಾನ್ಸರ್ ಸೋತು ಹೋಗ್ತಾ ಇದೆ. ಕ್ಯಾನ್ಸರ್ ಪರಾಜಯಪಟ್ಟು വീഴുന്നു. ಕ್ಯಾನ್ಸರ್ ಸೋತು ಹೋಗಿ ಬೀಳುತ್ತಾ ಇದೆ. ಕ್ರಿಸ್ತುವಿನ ಮಹತ್ವ ವ್ಯಾಪಿಸುತ್ತದೆ. ಯೇಸುವಿನ ಮಹಿಮೆ ಹರಡುತ್ತಾ ಇದೆ.
പരിശുദ്ധാത്മാവേ, പരിശുദ്ധാത്മരേ, പരിശുദ്ധാത്മരേ. ഒന്നല്ല രണ്ടല്ല 3 പ്രാവശ്യം, ಒಂದಲ್ಲ ಎರಡಲ್ಲ 3 ಬಾರಿ അവളുടെ പിന്നാലെ നടന്ന് ഉപദ്രവിച്ച ಅವಳ ಹಿಂದೆ ನಡೆದು ತೊಂದರೆ ಕೊಟ್ಟ ಕ್ಯಾನ್ಸರ್ ഇതാ ഇന്ന് കീഴടങ്ങുന്നു. ಇಂದು ಸೋತು ಹೋಗ್ತಾ ಇದೆ. ഒന്നല്ല രണ്ടല്ല, ಒಂದಲ್ಲ 2 ಬಾರಿ ಅಲ್ಲ, 3 പ്രാവശ്യം 3 ಸಲ നിന്റെ പിന്നാലെ നടന്ന ക്യാൻസർ, ನಿನ್ನ ಹಿಂದೆ ಬಂದ ಕ್ಯಾನ್ಸರ್ ഇതാ യേശുവിന്റെ നാമത്തിൽ, ಯೇಸುವಿನ ನಾಮದಲ್ಲಿ അത് കീഴടങ്ങുന്നു. ಅದು ಸೋತು ಹೋಗ್ತಾ ಇದೆ ಮಗಳೇ. അത് നിന്റെ കാൽച്ചുവട്ടിൽ ಅದು ನಿನ್ನ ಪಾದದ ಅಡಿಯಲ್ಲಿ ಸೋಲುತ್ತಿದೆ. അടിച്ചു സ്തുതിക്കുക. ಚಪ್ಪಾಳೆ ತಟ್ಟುತ್ತಾ ಸ್ತುತಿಸಿರಿ ಯೇಸುವೇ, ಯೇಸುವೇ. ಯೇಸುವೇ, ಯೇಸುವೇ, ಯೇಸುವೇ. She belonged to Jesus. ಇವಳು ಯೇಸುವಿಗೆ ಸೇರಿದವಳು. She belonged to Jesus. ಇವಳು ಯೇಸುವಿಗೆ ಸೇರಿದವಳು. All her lungs belong to Jesus. ಅವಳ ಶ್ವಾಸಕೋಶ ಯೇಸುವಿಗೆ ಸೇರಿತು. Her body is the temple of God. ಅವಳ ಶರೀರ ದೇವರ ಆಲಯ. No. You cannot hold her anymore. ಅವಳನ್ನು ಇನ್ನೆಚ್ಚು ಸಮಯ ಇಟ್ಟುಕೊಳ್ಳಿಕ್ಕೆ ನಿನ್ನಿಂದ ಆಗುವುದಿಲ್ಲ. Leave. ಬಿಟ್ಟಾಗು. Leave now. ಈಗ ಬಿಟ್ಟು. She belonged to Jesus. ಅವಳು ಯೇಸುವಿಗೆ ಸೇರಿದವಳು. ಕೈಯಡಿച്ചു സ്തുതിക്കുക. ಚಪ್ಪಾಳೆ ತಟ್ಟುತ್ತಾ ಸ್ತುತಿಸಿರಿ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಸ್ತುತಿಸಿರಿ. ಯೇಸುವೇ, ಯೇಸುವೇ. ಇವಳಿಗಾಗಿ ಪ್ರಾರ್ಥನೆ ಮಾಡಿ ಎಲ್ಲರೂ ಗಟ್ಟಿಯಾಗಿ ಅವಳು ಫ್ರೀ ಆಗಿದ್ದಾಳೆ, ಸ್ವಾತಂತ್ರ್ಯ. ಹೋಗಿ ಗುರುಗಳ ಹತ್ರ ಹೋಗಿ ಬ್ಲೆಸ್ಸಿಂಗ್ ತಗೊಳ್ಳಿ. ಗುರುಗಳ ಹತ್ರ ಹೋಗಿ ಅವಳನ್ನು ಬಿಡಿ. ಗುರುಗಳ ಹತ್ರ ಹೋಗಿ ಬ್ಲೆಸ್ಸಿಂಗ್ ತಗೊಳ್ಳಿ. ಹೋಗಿ ಬ್ಲೆಸ್ಸಿಂಗ್ ತಗೊಳ್ಳಿ. ഹല്ലേലൂയ, 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 ഹല്ലേലൂയ. വചനം വ്യാപിച്ചുകൊണ്ടിരിക്കുന്നു. ವಾಕ್ಯವು ಹರಡುತ್ತಾ ಇದೆ. വചനം വ്യാപിച്ചുകൊണ്ടിരിക്കുന്നു. ವಾಕ್ಯವು ಇಲ್ಲಿ ಎಲ್ಲ ಹರಡುತ್ತಿದೆ. അച്ഛന്റെ ബ്ലെസ്സിംഗ് മേടിച്ചു. ಗುರುಗಳ ಬ್ಲೆಸ್ಸಿಂಗ್ ತಗೊಳ್ಳಿ. അച്ഛന്റെ ബ്ലെസ്സിംഗ് മേടിച്ചു. ಗುರುಗಳಿಂದ ಬ್ಲೆಸ್ಸಿಂಗ್ ತಗೊಳ್ಳಿ. ಯೇಸುವೇ, ಯೇಸುವೇ, ಯೇಸುವೇ. ജീസസ് മൈറ്റി നെയിം. ಯೇಸುವೇ, ಯೇಸುವೇ. ഇത് ഈ സമയത്ത് ಈ ಸಮಯದಲ್ಲಿ ദൈവം ആനോക്കിന്റെ മേൽ പ്രസാദിച്ചു. ದೇವರು ಆನೋಕನಲ್ಲಿ ಸಂಪ್ರೀತಗೊಂಡರು. നമ്മളെല്ലാം ആരാധിപ്പിച്ച് പ്രസാദിപ്പിക്കാനുള്ള ശ്രമത്തിലാണ്. ನಾವೆಲ್ಲರೂ ಆರಾಧನೆ ಪಡೆದು ಸಂಪ್ರೀತಗೊಳಿಸಲು ಪ್ರಯತ್ನಿಸ್ತಾ ಇದ್ದೇವೆ. 2 കാര്യമാണ് നമ്മൾ ചെയ്യുന്നത്. 2 ಕಾರ್ಯವಾಗಿದೆ ನಾವು ಮಾಡುವುದು. സെവറിൻ പൈസ് 1 2 3 3 പ്രാവശ്യം 3 ಸಲ എന്നെ ബന്ധപ്പെടുത്തി. ನಿನಗೆ ತುಂಬಾ ಕಷ್ಟ. കർത്താവ് നിന്നെ സ്വതന്ത്ര. ಯೇಸು ನಿನ್ನನ್ನು ಸ್ವಾತಂತ್ರ್ಯಗೊಳಿಸಿದ್ದಾರೆ. ഹല്ലേലൂയ, ಹಲ್ಲೆಲೂಯಾ. 2 ಸ್ಪರ್ಶ, 2 ಕಡೆಯಲ್ಲಾಗಿದೆ ಸ್ಪರ್ಶನೆ. ಒಂದು ನಿನ್ನ ಹೊಟ್ಟೆಯಲ್ಲಿ, ಪರ್ಫೆಕ್ಟ್ ಹೀಲಿಂಗ್. ಇನ್ನೊಂದು ಎದೆಯಲ್ಲಿ ಪೂರ್ಣ ಸೌಖ್ಯ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. You are also under the power of God. ನಿನ್ನ ಮೇಲೂ ದೇವರ ಶಕ್ತಿ ಬರುತ್ತಾ ಇದೆ. You know what the Lord says? ದೇವರು ನಿನಗೆ ಹೇಳುತ್ತಿರುವುದೇನೆಂದರೆ, For you this is the day God is restoring your life. ದೇವರು ನಿನ್ನ ಜೀವನವನ್ನು ಮರಳಿ ಕಟ್ಟುವ ದಿನವಾಗಿದೆ ಇಂದು. A glass into pieces. A glass, a beautiful glass, a vessel. ಮನೋಹರವಾದಂತ ಒಂದು ಗಾಜಿನ ಪಾತ್ರೆ into pieces. ಅದು ತುಂಡು ತುಂಡಾಗಿದೆ, ಚೂರು ಚೂರಾಗಿದೆ. When it was in the form of a pot vessel, ಅದು ಕುಂಬಾರನ ಕೈಯಲ್ಲಿರುವಾಗ it was so beautiful. ಅದು ಅಷ್ಟು ಮನೋಹರವಾಗಿರುತ್ತದೆ. പൊട്ടി തകർന്നു പോയപ്പോൾ ಅದು ಚೂರು ಚೂರಾದಾಗ അതൊരു ചില്ല് കൂമ്പാരം, ಅದು ಒಂದು ಗಾಜಿನ ಗುಂಪಾಯಿತು. പക്ഷേ ಆದರೆ അതിനെ നിർമ്മിച്ചവൻ, ಅದನ್ನು ನಿರ್ಮಿಸಿದವನು, അതിനെ കയ്യിലെടുത്ത് ಅದನ್ನು ಕೈಯಲ್ಲೆತ್ತಿ അവന്റെ ഹൃദയപ്രകാരം ಅವನ ಹೃದಯದ ಇಚ್ಛೆಯಂತೆ പണിയുന്നത് പോലെ ಕಟ್ಟುವ ಹಾಗೆ കഴിഞ്ഞ 3 മാസം ಕಳೆದ 3 ತಿಂಗಳು ദൈവം നിന്നെ പണിതുകൊണ്ടിരിക്കുന്നു. ದೇವರು ನಿನ್ನನ್ನು ಮರಳಿ ಕಟ್ಟುತ್ತಿದ್ದರು. ദൈവം നിന്നെ പണിതുകൊണ്ടിരിക്കുന്നു. ದೇವರು ನಿನ್ನನ್ನು ಕಟ್ಟುತ್ತಲೇ ಇದ್ದರು. ഹല്ലേലൂയ, ಹಲ್ಲೆಲೂಯ, ഹല്ലേലൂയ. ಹಲ್ಲೆಲೂಯ. 3 മാസം 3 ತಿಂಗಳು 90 ദിവസം 90 ದಿನಗಳು ദൈവം നിന്നെ പണിതുകൊണ്ടിരിക്കുന്നു. ದೇವರು ನಿನ್ನನ್ನು ಕಟ್ಟುತ್ತಿದ್ದರು. ഇനി ഒരു 3 മാസം ಇನ್ನೂ ಒಂದು 3 ತಿಂಗಳು അത് തുടരും. ಅದು ಮುಂದುವರಿಯುತ್ತದೆ. ഹല്ലേലൂയ, ಹಲ್ಲೆಲೂಯ. അതിനുശേഷം ಅದರ ನಂತರ ദൈവം നിന്നെ പുറത്തെടുക്കും. ದೇವರು ನಿನ್ನನ್ನು ಹೊರಗಡೆ ತರುವರು. ആർക്കും
ಯಾರಿಂದಲೂ ಅಸೂಯತ್ತೊಂದು ಮಾರೆ ಹೊಟ್ಟೆಗೆ ಚೂಟು ಹಾಗೆ ದೈವ ನಿನ್ನ ಹೊರತಡೆ ದೇವರು ನಿನ್ನನ್ನು ಹೊರಗಡೆ ತರುವರು. ಕರ್ತಾವ ನಿನ್ನ ಚರಿತ್ರ ಮಾറ്റി ದೇವರು ನಿನ್ನ ಚರಿತ್ರೆಯನ್ನು ಬದಲಾಯಿಸುವರು. ಕರ್ತಾವ ನಿನ್ನ ಚರಿತ್ರ ಮಾറ്റി ದೇವರು ನಿನ್ನ ಚರಿತ್ರೆ ಬದಲಾಯಿಸುವರು. ಸ್ವೀಕರಿಸು. Everybody stretch your hand on this. ಎಲ್ಲರೂ ಇವಳ ಮೇಲೆ ಕೈಗಳನ್ನು ಎತ್ತಿ ಇವಳಿಗಾಗಿ ಪ್ರಾರ್ಥಿಸಿ. Restoration. ಅವಳನ್ನು ಮರಳಿ Restoration. ಪುನರ್ಸ್ಥಾಪನೆ. Many families are getting healed now. ಅನೇಕ ಕುಟುಂಬದವರಿಗೆ ಸೌಖ್ಯ ಸಿಗ್ತಾ ಇದೆ. ಪರಿಶುದ್ಧಾತ್ಮವು ವ್ಯಕ್ತಿಗಳ ತೊಟ್ಟುಕೊಂಡು ಪರಿಶುದ್ಧಾತ್ಮರಲ್ಲಿರುವ ವ್ಯಕ್ತಿಗಳನ್ನು ಮುಟ್ಟುತ್ತಿದ್ದಾರೆ. Your life is restored. ನಿನ್ನ ಜೀವನವು ಪುನರ್ಸ್ಥಾಪನೆ ಆಗ್ತಾ ಇದೆ. Hallelujah. Hallelujah. ഇങ്ങനെ പറഞ്ഞു പ്രാർത്ഥിക്കണം. ಹೀಗೆ ಹೇಳಿ ಪ್ರಾರ್ಥಿಸಿ. കർത്താവായ യേശുവേ. ಕರ್ತರಾದ ಯೇಸುವೇ. അവരെ കർത്താവ് വിളിക്കുന്നു. ಈಗ ಅವರನ್ನು ದೇವರು ಕರೆಯುತ್ತಿದ್ದಾರೆ. Caller. Yes. Get up. ಎದ್ದೇಳು. അതിന്റെ പുറകിലെ ನಿಮ್ಮ ಹಿಂದೆ മഞ്ഞയുടെ പുറകിലെ ಅವಳು ನೀನು നീ വിളിച്ചോ യേശുവേ. ನೀನು ಯೇಸುವೆ ಎಂದು ಕರೆಯು. യേശുവേ എന്ന് വിളിച്ചോ. ಯೇಸುವೆ ಎಂದು ಕರೆಯು. പലർക്കും സൗഖ്യം ನೋಡಿ ಇಲ್ಲಿ ಎಲ್ಲ ಅನೇಕರಿಗೆ ಇಲ್ಲಿ ಸೌಖ್ಯ ಬರ್ತಾ ಇದೆ. കൂട്ടമായിട്ട് സൗഖ്യത്തിന്റെ ಗುಂಪಾಗಿ ಸೌಖ್ಯದ ಅಭಿಷೇಕ ഒരു വ്യക്തിയുടെ മേലല്ല, ಒಬ್ಬ ವ್ಯಕ್ತಿಯ ಮೇಲೆ ಅಲ್ಲ. നീല ഉടുപ്പിട്ട മകള് ಆ ನೀಲಿ ಬಣ್ಣದ ಚೂಡಿದಾರ ಹಾಕಿರುವ ಮಗಳಿಗೆ ಸೌಖ್ಯ. ಹೌದು. ಅವಳು ಹಿಂದೆ ಬೀಳಲು ಸಾಧ್ಯತೆ ಇದೆ. ಅವಳನ್ನು ಹಿಡೀರಿ. ಯೇಸುವಿನ ಶಕ್ತಿ ഒന്ന് സ്പർശിക്കണമേ. ಒಮ್ಮೆ ಮುಟ್ಟಿರಿ. Release anointing. ಅಭಿಷೇಕ ಇಳಿದು ಬರಲಿ. Release. Set her life free. ಅವಳ ಜೀವನ ಫ್ರೀ ಆಗಲಿ. ನಿನ್ನೆ ಈಶೋ ತೊಡುന്നുണ്ട് ಮಗಳೇ. ನಿನ್ನನ್ನು ಯೇಸು ಮುಟ್ಟುತ್ತಿದ್ದಾರೆ ಮಗಳೇ. Hallelujah. Hallelujah. Thanks to the Lord for today. ಇಂದಿನಿಂದ ದೇವರಿಗೆ ಧನ್ಯವಾದ ಅರ್ಪಿಸು. Hallelujah. Hallelujah. He has done greater things in your life. ದೇವರು ನಿನ್ನ ಜೀವನದಲ್ಲಿ ಮಹತ್ ಕಾರ್ಯ ಮಾಡಿದ್ದಾರೆ. Hallelujah. 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 Every fear is leaving you. ಎಲ್ಲ ಭಯ ನಿನ್ನಿಂದ ಬಿಟ್ಟು ಹೋಗಿದೆ. This is all about fear. ಯಾವಾಗಲೂ ಭಯ ಇತ್ತು. Unwanted fear. ಅಸಾಧ್ಯವಾದಷ್ಟು ಅಷ್ಟು ಭಯ. Night when darkness comes, ಯಾವಾಗ ರಾತ್ರಿ ಕತ್ತಲೆ ಬರುತ್ತದೆಯೋ fear comes. ಭಯ ಬಂದ್ಬಿಡ್ತದೆ. Hallelujah. Hallelujah. Jesus is setting you free. ಯೇಸು ನಿನ್ನನ್ನು ಸ್ವಾತಂತ್ರ್ಯಗೊಳಿಸುತ್ತಿದ್ದಾರೆ. Hallelujah. Hallelujah. You are a warrior of God. ನೀನು ದೇವರ ಸೈನಿಕನಾಗಿದ್ದಿ. Hallelujah. Hallelujah. ನೀ ഒരു ವಿಶ್ವಾಸ ವೀರ. ನೀನೊಂದು ವಿಶ್ವಾಸದ ವೀರಳಾಗಿದ್ದಿ. ನಿನ್ನ ಕರ್ತವ್ಯ ಅಭಿಷೇಕ. ನಿನ್ನನ್ನು ದೇವರು ಅಭಿಷೇಕ ಮಾಡುತ್ತಿದ್ದಾರೆ. ಕೈ ಅಡಿಚು ಸ್ತುತಿಸಿ. ಚಪ್ಪಾಳೆ ತಟ್ಟುತ್ತಾ ಸ್ತುತಿಸಿ. Hallelujah. 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 I'm going to pray for each and every one of you. ಪ್ರತಿಯೊಬ್ಬರಿಗಾಗಿ ಈಗ ನಾನು ಪ್ರಾರ್ಥಿಸುತ್ತೇನೆ. ഇവിടെ ഇരിക്കുന്ന എല്ലാവർക്കും വേണ്ടി പ്രാർത്ഥിക്കുന്നു. ಇಲ್ಲಿ ಕುಳಿತಿರುವ ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ഇപ്പോൾ നമ്മൾ ഒന്ന് രണ്ട് പേര് സൗഖ്യമാകുന്ന കണ്ടെങ്കിൽ ಈಗ ಒಂದೆರಡು ಮಂದಿಗೆ ಮಾತ್ರ ಸೌಖ್ಯ ಬಂದದ್ದು ಕಂಡಿದ್ದೀರಿ. ഇനി 30 പേര് ഒന്നിച്ച്, ಇನ್ನು 30 ಮಂದಿಗೆ ಒಟ್ಟಿಗೆ, 50 പേര് ഒന്നിച്ച്, 50 ಮಂದಿಗೆ ಒಟ್ಟಿಗೆ, 60 പേര് ഒന്നിച്ച്, 60 ಮಂದಿಗೆ ಒಟ್ಟಿಗೆ, ഒരു സൈഡിൽ ഇരിക്കുന്നവർ മുഴുവൻ ഒറ്റയടിക്ക്, ಇಡೀ ಒಂದು ಬದಿಯಲ್ಲಿ ಕುಳಿತಿರುವವರ ಎಲ್ಲರಿಗೂ ಒಟ್ಟಿಗೆ, അങ്ങനെ സൗഖ്യങ്ങൾ നടക്കും. ಹಾಗೆ ಈಗ ಸೌಖ್ಯಗಳು ನಡೆಯುತ್ತದೆ. അതിനൊരു അറ്റ്മോസ്ഫിയർ ഓഫ് ഹീലിംഗ് ഇവിടെ ഉണ്ടാകണം. ಅದಕ್ಕೆ ಒಂದು ಸೌಖ್ಯದ ಒಂದು ಸನ್ನಿವೇಶ ഇവിടെ ഉണ്ടാകണം. ಸೌಖ್ಯದ ಒಂದು ಸನ್ನಿವೇಶ ಇಲ್ಲಿ ಬರಬೇಕು. നമുക്കെല്ലാവർക്കും പറയാം. ಎಲ್ಲರೂ ಹೇಳಿ. വിശ്വാസം കൂടാതെ, ವಿಶ್ವಾಸವಿಲ್ಲದೆ, എബ്രായർ 11:6, ಇಬ್ರು 11:6, വിശ്വാസമില്ലാതെ, ವಿಶ್ವಾಸವಿಲ್ಲದೆ ദൈവത്തെ പ്രസാദിപ്പിക്കുക, ದೇವರನ್ನು ಸಂಪ್ರೀತಗೊಳಿಸಲು ಸಾಧ್ಯವಲ್ಲ. Hallelujah. നിങ്ങൾ എന്നെല്ലാം കൊടുത്താലും, ನೀವು ಏನೆಲ್ಲ ಕೊಟ್ಟರು, എന്നെല്ലാം ചെയ്താലും, ಏನೆಲ್ಲ ಮಾಡಿದರು, ವಿಶ್ವಾಸವಿಲ್ಲದೆ ദൈവത്തെ പ്രസാദിപ്പിക്കുക സാധ്യമല്ല. ದೇವರನ್ನು ಮೆಚ್ಚುಗೆಗೊಳಿಸಲು ಸಾಧ್ಯವಿಲ್ಲ. കാണാത്ത ദൈവത്തെ, ಬದಲಾಗದ ದೇವರನ್ನು കണ്ടതുപോലെ വിശ്വസിക്കുക. ಕಂಡಂತೆ ನಂಬು. ആനോക്ക് ദൈവത്തെ കണ്ടിട്ടില്ല, ಆನೋಕನ ದೇವರನ್ನು ಕಂಡವನಲ್ಲ, പക്ഷെ കണ്ടതുപോലെ വിശ്വസിച്ചു. ಆದರೆ ಕಂಡವನಂತೆ ನಂಬಿದ. ഒരു ജീവിതകാലം മുഴുവൻ, ಒಂದು ಜೀವಮಾನ ಕಾಲವಿಡೀ ചോദ്യം ചോദിക്കാതെ, ಪ್ರಶ್ನೆ ಕೇಳದೆ, പിറുപിറുക്കാതെ, ಗೊಣಗುಟ್ಟದೆ, ദൈവമേ നീ എവിടെയെന്ന് ചോദിക്കാതെ, ದೇವಾ ನೀನು ಎಲ್ಲಿದ್ದೀ ಅಂತ ಕೇಳಲಿಲ್ಲ. He was following God. ದೇವರನ್ನು ಹಿಂಬಾಲಿಸಿದ, ദൈവത്തെ അനുഗമിച്ചു. ದೇವರನ್ನು ಹಿಂಬಾಲಿಸಿದ. വചനം പറയുന്നു, ಬೈಬಲ್ ಹೇಳುತ್ತಿದೆ, ദൈവം അവനെ പ്രസാദിച്ചു, ದೇವರು ಅವನಲ್ಲಿ ಮೆಚ್ಚುಗೆಗೊಂಡರು, അവന് സാക്ഷ്യം ലഭിച്ചു. ನಂತರ ಅವನಿಗೆ ಸಾಕ್ಷ್ಯ ಬಂತು.
ഹല്ലേലൂയ. ഹല്ലേലൂയ. ഇതിൽ പരം എന്ത് സാക്ഷ്യം വേണം? ಇದಕ್ಕಿಂತಲೂ ದೊಡ್ಡದಾಗಿ ಯಾವ ಸಾಕ್ಷ್ಯ ಬೇಕು? ഏറ്റവും വലിയ സാക്ഷ്യം ദൈവത്തിന്റെ സാക്ഷ്യം. ಅತಿ ದೊಡ್ಡ ಸಾಕ್ಷ್ಯ ದೇವರ ಕೊಡುವ ಸಾಕ್ಷ್ಯ. ദൈവ സാക്ഷ്യം പറഞ്ഞു. ದೇವರ ಸಾಕ್ಷ್ಯಪಡಿಸಿ ആനോക്ക് എന്നെ പ്രസാദിപ്പിച്ചു. ಆನೋಕನ ನನ್ನನ್ನು ಸಂಪ್ರೀತಗೊಳಿಸಿದ. എന്നെ പ്രസാദിപ്പിച്ചു. ಆನೋಕನ ನನ್ನನ್ನು ಸಂಪ್ರೀತಗೊಳಿಸಿದ. ഹല്ലേലൂയ. ಹಲ್ಲೆಲೂಯ. അത് മതി. ಅಷ್ಟೇ ಸಾಕು. നമുക്ക് കൈ ഉയർത്തി പിടിച്ച് പ്രാർത്ഥിക്കാം. ಎಲ್ಲರೂ ಕೈ ಎತ್ತಿ ಹಿಡಿದುಕೊಳ್ಳಿ ಪ್ರಾರ್ಥಿಸೋಣ. ദേവ പ്രസന്നമേ ഇറങ്ങിയേ വന്നിടുവേ. ദേവ പ്രസന്നമേ ഇറങ്ങിയേ വന്നിടുവേ. ദേവ പ്രസന്നമേ ഇറങ്ങി വന്നിടുവേ. ദേവാ നിൻ മഹിമേ നമ്മെയെല്ലാം പരിശുദ്ധ സ്ഥലത്ത് മൂടുവേ. ദേവാ നിൻ മഹിമേ നമ്മെയെല്ലാം പരിശുദ്ധ സ്ഥലത്തിൽ മൂടുവേ. ദേവ പ്രസന്നമേ ഇറങ്ങി വന്നിടുവേ. ദേവ പ്രസന്നമേ ഇറങ്ങി വന്നിടുവേ. ദേവാ നിൻ മഹിമേ നമ്മെയെല്ലാം. ഇപ്പൊ സൗഖ്യമാകുന്നവര് ചാടി എഴുന്നേക്കാൻ തുടങ്ങി. ಈಗ ಸೌಖ್ಯ ಸಿಗುವವರೆಲ್ಲ ಎದ್ದು ನಿಂತುಕೊಳ್ಳಲು ಪ್ರಾರಂಭಿಸಿ. ಯಾರಿಗೆಲ್ಲ ಸೌಖ್ಯ ಬರ್ತದೆ ಅವರೆಲ್ಲ ಎದ್ದು ನಿಂತು ಪರಿಶುದ್ಧ ಸ್ಥಾನത്തെ ಮೂಡುವೇ. ಆಪರೇಷನ್ಗಳು ಕ್ಯಾನ್ಸಲ್ ಆಗುವುದು. ಆಪರೇಷನ್ಗಳು ಕ್ಯಾನ್ಸಲ್ ಆಗುತ್ತಾ ಇದೆ. ದೇವಾ ನಿನ್ ಮಹಿಮೆ നമ്മെയെല്ലാം പരിശുദ്ധ സ്ഥലത്തിൽ മൂടുവേ. ദേവ പ്രസന്നമേ ഇറങ്ങി വന്നിടുവേ. ഓ ദേവ പ്രസന്നമേ ഇറങ്ങി വന്നിടുവേ. ദേവാ നിൻ മഹിമേ നമ്മെയെല്ലാം പരിശുദ്ധ സ്ഥാനത്തിൽ മൂടുവേ. ദേവ പ്രസന്നമേ ഇറങ്ങി വന്നിടുവേ. ദേവാ പ്രസന്നനേ നമ്മളിൽ വരുതിനേ. ദേവാനിൻ മഹിമേ ದೇವರ ಮಹಿಮೆ നമ്മೆയെല്ലാം ಪರಿಶುದ್ಧ ನೆಲೆಯಲ್ಲಿ ಇರಿಸಿದೆ. ദേവാനിൻ നമ്മെ
ಪರಿಶುದ್ಧ ನೆಲೆಯಲ್ಲಿ ಇರಿಸಿದೆ ഇറങ്ങി വരുന്നു. വരുತ್ತಾ ಇದ್ದಾರೆ. ദൈവ മഹത്വം ഇറങ്ങി വരും. ದೇವರ ಮಹಿಮೆ ಬರ್ತಾ ಇದೆ. Yes, Lord. Fill this place. That many receive healing. ಏಕರಿಗೆ ಸೌಖ್ಯ ಬರಲಿ. Oh, Deva, ಪ್ರಸನ್ನನೇ ಇರಂಗಿಯೇ ಮಹಿಮೆ. Speak to the Lord. ದೇವರನ್ನು ಸ್ತುತಿಸಿ. ದೇವಾ ಪ್ರಸನ್ನನೇ ಇರಂಗಿಯೇ ಮಂದಿರುರೇ. People who are receiving the touch, ಯಾರಿಗೆಲ್ಲ ಸೌಖ್ಯ ಸಿಗುತ್ತದೆಯೋ ಅವರೆಲ್ಲರೂ ಎದ್ದು ನಿಂತುಕೊಳ್ಳಲಿ. and praise the Lord. ದೇವರಿಗೆ ಕೃತಜ್ಞತೆ ಸಲ್ಲಿಸಲಿ. ಯಾರಿಗೆಲ್ಲ ದೇವರ ಸ್ಪರ್ಶನ ಸಿಗುತ್ತದೆಯೋ ಅವರೆಲ್ಲ ಎದ್ದು ಸ್ತುತಿಸಲಿ. ನಮ್ಮೆಯೆಲ್ಲ ಪರಿಶುದ್ಧ ಸ್ಥಳದಲ್ಲಿ ಮೂಡುವುದೇ ದೇವನಿಂದ ಮಹಿಮೆ. ನಮ್ಮೆಯೆಲ್ಲ ಪರಿಶುದ್ಧ ಸ್ಥಳದಲ್ಲಿ ಮೂಡುವುದೇ ದೇವಾ ಪ್ರಸನ್ನನೇ ಇರಂಗಿಯೇ ಮಂದಿರುರೇ. Yes. ದೇವಾ ಪ್ರಸನ್ನನೇ ಮಂದಿರುರೇ ಮಂದಿರುರೇ. ದೇವ ಮಹಿಮೆ ನಮ್ಮೆಯೆಲ್ಲ ಪರಿಶುದ್ಧ ಸ್ಥಳದಲ್ಲಿ ಮೂಡುವುದೇ ದೇವರಿ ಮಹಿಮೆ ನಮ್ಮೆಯೆಲ್ಲ ಪರಿಶುದ್ಧ ಸ್ಥಳದಲ್ಲಿ ಮೂಡುವುದೇ ದೇವರಿ ಮಹಿಮೆ ನಮ್ಮೆಯೆಲ್ಲ Touch everybody this week. ಪರಿಶುದ್ಧ ಸ್ಥಳದಲ್ಲಿ ಸ್ಪರ್ಶಿಸಿರಿ. ದೇವರಿ ಮಹಿಮೆ ನಮ್ಮೆಯೆಲ್ಲ Receive. ಸ್ವೀಕರಿಸಿ. ಸ್ವೀಕರಿಸಿರಿ. ಮೂಡುವುದೇ ದೇವರಿ ಮಹಿಮೆ ನಮ್ಮೆಯೆಲ್ಲ ಪರಿಶುದ್ಧ ಸ್ಥಳದಲ್ಲಿ ಮೂಡುವುದೇ. Yes, brother. ಆ ಬ್ರದರ್ Yes, brother. Yes. ನೀವೇ You got it. Wine red shirt. Wine red shirt. ನೋಡಿ ವೈಟ್ ರೆಡ್ ಶರ್ಟ್ Wine red. ನೋಡಿ ವೈನ್ ರೆಡ್ ಶರ್ಟ್ ವೈನ್ ರೆಡ್ Red. ವೈನ್ ರೆಡ್ ನೀವು ಆ ಸಹೋದರ ನೀವು ರೆಡ್ ಕೆಂಪು ಬಣ್ಣದ ವೈನ್ ಕೆಂಪು ಬಣ್ಣದ ಶರ್ಟ್ ಹಾಕಿರುವಂತ ಸಹೋದರ ನೋಡಿ. Yes. ಪ್ರಸನ್ನನೇ ಹಿಂದೆ ಮೀಸೆ ಇರುವವರು ಮಂದಿರುರೇ. ದೇವಾ ಪ್ರಸನ್ನನೇ ಇರಂಗಿಯೇ Many are receiving healing. ಅನೇಕರಿಗೆ ಸೌಖ್ಯ ಸಿಗುತ್ತಾ ಇದೆ. ഞാൻ എത്ര പേരെ വിളിക്കും? ಎಷ್ಟು ಮಂದಿಯನ್ನು ನಾನು ಕರೆಯುವೆ. കൂട്ടമായിട്ട് സൗഖ്യം. ಗುಂಪಾಗಿ ಇಲ್ಲಿ ಸೌಖ್ಯ ಸಿಗ್ತಾ ಇದೆ. ഒരുമിച്ച് എഴുന്നേറ്റ് നിന്ന്. ಒಟ್ಟಿಗೆ ಎದ್ದು ನಿಂತುಕೊಳ್ಳಿ. ഒരുമിച്ച് എഴുന്നേറ്റ്. ಎಲ್ಲರೂ ಎದ್ದು ನಿಂತುಕೊಳ್ಳಿ. Something huge.
പ്രസന്നരേ ഇറങ്ങി വന്നിടുമേ. പ്രസന്നരേ ഇറങ്ങി വന്നിടുമേ. ദേവാ പ്രസന്നരേ ഇറങ്ങിയേ വന്നിടുമേ. ദേവാ പ്രസന്നരേ God is filling you. Jesus is filling you. ಯೇಸು ನಿನಗೆ ಬಿಡುಗಡೆ ಕೊಡ್ತಿದ್ದಾರೆ. With the fresh anointing. ದೇವಾ ಪ್ರಸನ್ನರೇ വിളിച്ചോ. ಎಲ್ಲರೂ ಕರೀರಿ ಯೇಸುವೇ. കൈ ഉയർത്തി പിടിച്ച് വിളിച്ചു. ಕೈ ಎತ್ತಿಡ್ದು ಕರೀರಿ ಯೇಸುವೇ. ಊದಿ ಕರೀರಿ ಯೇಸುವೇ. ದೇವಾ Sing the Lord. ಪ್ರಸನ್ನರೇ ಎಲ್ಲರೂ ಸ್ತುತಿಸಿರಿ ಯೇಸುವೇ. ಇರಲಿಯೇ ಯೇಸುವೇ. ಬಂದಿರುವೆ. ದೇವಾ ಪ್ರಸನ್ನರೇ ಇರಲಿಯೇ ಬಂದಿರುವೆ. ದೇವಾ ಪ್ರಸನ್ನರೇ ಇರಲಿಯೇ ಬಂದಿರುವೆ. ದೇವಾ ಪ್ರಸನ್ನರೇ ಇರಲಿಯೇ ಬಂದಿರುವೆ. ಯೇಸುವೇ, ಯೇಸುವೇ. വീഴുന്നവര് വീണോട്ടെ, നിങ്ങൾ അവരെ നോക്കണ്ട. ಯಾರಾದ್ರೂ ಬಿದ್ರೆ ನೀವು ಅವರನ್ನು ನೋಡ್ಲಿಕ್ಕೆ ಹೋಗ್ಬೇಡಿ. ಅವರು നിങ്ങൾ ಬೀಳಲಿ. പ്രാർത്ഥിച്ചോ. ನೀನು ಪ್ರಾರ್ಥಿಸು. കൂട്ടമായിട്ട് സൗഖ്യങ്ങൾ ಗುಂಪು നടക്കും. ಗುಂಪಾಗಿ ಈಗ ಸೌಖ್ಯ ಬರ್ತಾ ಇದೆ. നിങ്ങൾ ശബ്ദം ഉയർത്തി പ്രാർത്ഥിച്ചു. ನೀವು ಸ್ವರವೆತ್ತಿ ಸ್ತುತಿಸಿ ಪ್ರಾರ್ಥಿಸಿ. ಯೇಸುವೇ, ಯೇಸುವೇ, ಕರೀರಿ ಯೇಸುವೇ. ಜೋರಾಗಿ ಜೋರಾಗಿ ಯೇಸುವೇ ಎಂದು ಕರೆದು ಪ್ರಾರ್ಥಿಸಿ. ಯೇಸುವೇ, ಯೇಸುವೇ, ಯೇಸುವೇ. ಯೇಸುವೇ, ಯೇಸುವೇ, ಯೇಸುವೇ. ಯೇಸುವೇ, ಯೇಸುವೇ.
every child. Heal every child. My God! My God! My God! Everybody pray. എല്ലാവരും പ്രാർത്ഥിസിരി. Bakararis, Sekorutis, Sankanaris, Seko, എല്ലാവരും പ്രാർത്ഥിസിരി. pray now. You pray now. ನೀನೀಗ ಪ್ರಾರ್ಥಿಸು ಪ್ರಾರ್ಥಿಸು. Hallelujah, 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 hallelujah. ಸ್ವಾಮಿ ಪ್ರತಿಯೊಬ್ಬರನ್ನು ಮುಟ್ಟುತ್ತಿರುವ ಸಮಯವಾಗಿದೆ. ಎಲ್ಲರೂ ಯೇಸುವೇ ಯೇಸುವೇ ಎಂದು ಕರೆದು ಪ್ರಾರ್ಥಿಸಿ. Somebody hold on. ಅವರನ್ನು ಯಾರಾದ್ರೂ ಹಿಡಿಯಿರಿ. He is receiving it. ಅವರು ಅದನ್ನು ಸ್ವೀಕರಿಸುತ್ತಿದ್ದಾರೆ. Pray for her leg. ಅವರ ಕಾಲಿಗಾಗಿ ಯಾರಾದರೂ ಪ್ರಾರ್ಥನೆ ಮಾಡಿ. Pray for her leg. ಅವರಿಗಾಗಿ ಒಮ್ಮೆ ಪ್ರಾರ್ಥನೆ ಮಾಡಿ. Oh, hallelujah.
हूँ मैं तुझसे ये प्रार्थना, महिमा से तेरी तू इस जगह को भर, जो भी तू चाहे तू यहाँ पर कर। हालेलुया, 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 हालेलुया। Hallelujah, 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 hallelujah. O तेरी स्तुति और आराधना करता हूँ मैं तुझसे ये प्रार्थना, महिमा से तेरी तू इस जगह को भर, जो भी तू चाहे तू यहाँ पर कर। Hallelujah, 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 Today is the day. hallelujah. In the name of
Jesus. യേശുവിന്റെ നാമത്തിൽ Release yourself. Hallelujah. 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 करुणा से तेरी नया दिन दिखाता है, डाल बनकर मेरी मुझे बचाता है। जब मैं पुकारूं तू दौड़े आता है, जब मैं गिरूं मुझे उठाता है। हालेलुया, 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 Receive it. हालेलुया, 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 Take control of the mind. Feel every heart. Feel every heart. സ്നേഹിക്കുന്നേ. Oh God, let your love fall. People are receiving healing here. ಇಲ್ಲಿ ಎಲ್ಲ ಜನರು ಸೌಖ್ಯವನ್ನು ಪಡೆಯುತ್ತಿದ್ದಾರೆ. ഒരുപാട് പേര് ಅನೇಕರಿಗೆ യേശുവിന്റെ സ്പർശനം ಯೇಸುವಿನ ಸ್ಪರ್ಶನೆ അനുഭവിച്ചുകൊണ്ടിരിക്കുന്നു. ಪಡೆಯುತ್ತಿದ್ದಾರೆ. ದೇವ പ്രസന്നമേ ഇറങ്ങി
Shut it down. Receive it. God-given doors. പ്രസന്നതേ ഇറങ്ങിയേ വന്നിടുമേ ദേവാ പ്രസന്നതേ ഇറങ്ങിയേ വന്നിടുമേ ദേവാ പ്രസന്നതേ Oh, the grace and the mercy. ദേവാ പ്രസന്നതേ ഇറങ്ങിയേ വന്നിടുമേ ദേവാവിനായി നമ്മെയെല്ലാം പരിശുദ്ധ സ്ഥാനത്തിൽ ഓടുകേ ദേവാനിൻ മഹിമേ നമ്മെയെല്ലാം പരിശുദ്ധ സ്ഥാനത്തിൽ ഓടുകേ ദേവാനിൻ മഹിമേ നമ്മെയെല്ലാം പരിശുദ്ധ സ്ഥാനത്തിൽ ഓടുകേ ദേവാനിൻ മഹിമേ നമ്മെയെല്ലാം പരിശുദ്ധ സ്ഥലത്തിൽ ഓടുകേ ദേവാ പ്രസന്നതേ ഇറങ്ങിയേ വന്നിടുമേ എല്ലാവരെയും സ്പർശിക്കണമേ. ദേവാ രോഗികൾ സൗഖ്യമാവട്ടെ. ಎಲ್ಲರೂ ಸೌಖ್ಯ ಹೊಂದಲಿ, രോഗികൾ സൗഖ്യമാവട്ടെ. ರೋಗಿಗಳ ಸೌಖ್ಯ ಪಡೆಯಲಿ ಹೋಗ್ತದೆ. ಈಗಲೇ ನಾಸರೇನ ಯೇಸುವಿನ ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ release spirit of faith. ವಿಶ್ವಾಸದ ಶಕ್ತಿ, Spirit of faith. ವಿಶ್ವಾಸದ ಶಕ್ತಿ, Spirit of faith. പ്രസന്നതേ Touch everyone. ಎಲ್ಲರನ್ನು ಮುಟ್ಟಿ Heal everyone. ಎಲ್ಲರನ್ನು ಗುಣಪಡಿಸಿ Heal your children. ನಿನ್ನ ಮಕ್ಕಳನ್ನು ಗುಣಪಡಿಸಿ ദേവാനിൻ മഹിമേ ಬಿಡುಗಡೆ Redeem them. പരിശുദ്ധ സ്ഥലത്തിൽ ಈಗಲೇ ಸಂಭವಿಸಲಿ, ഓടുമേ അത്ഭുതമാക്കണമേ. ಅದ್ಭುತವಾಗಿ ദേവാ യേശുവേ. യേശുവേ. പരിശുദ്ധ സ്ഥലത്തിൽ ഓടുമേ ദേവാനിൻ മഹിമേ നമ്മെയെല്ലാം പരിശുദ്ധ സ്ഥലത്തിൽ ഓടുമേ ദേവാനിൻ മഹിമേ നമ്മെയെല്ലാം പരിശുദ്ധ സ്ഥലത്തിൽ Psoriasis. ഓടുമേ ദേവ പ്രസന്നമേ. ದೇವರ ಪ್ರಸನ್ನತೆ, പ്രസന്നതേ ഇറങ്ങിയേ ಮಕ್ಕಳನ್ನು Anoint your children. ನಿಮ್ಮ ಮಕ್ಕಳನ್ನು ಅಭಿಷೇಕ ಮಾಡಿ, Anoint your children. ನಿಮ್ಮ ಮಕ್ಕಳನ್ನು ಅಭಿಷೇಕಿಸಿ, Anoint your children. ನಿಮ್ಮ ಮಕ್ಕಳನ್ನು ಅಭಿಷೇಕಿಸಿ, Anoint your പ്രസന്നതേ children. ಮಕ್ಕಳನ್ನು ಅಭಿಷೇಕಿಸಿ, Anoint your children. ಮಕ್ಕಳನ್ನು ಅಭಿಷೇಕಿಸಿ, Anoint your children. ನಿಮ್ಮ ಮಕ್ಕಳನ್ನು ಅಭಿಷೇಕಿಸಿ, നമ്മിടുമേ Anoint your children. ನಿಮ್ಮ ಮಕ್ಕಳನ್ನು ಅಭಿಷೇಕಿಸಿ. ഇന്ന് thick ആരാതെ സ്കിൻ ഡിസീസുമായിട്ട് ഇപ്പൊ ആരാ ഇവിടെ നിൽക്കുന്നത്? ನೋಡಿ, ಚರ್ಮದ ಕಾಯಿಲೆಯುಳ್ಳವರು ಯಾರು? സ്കിൻ ഡിസീസ് ಸೋರಿಯಾಸಿಸ್.
Spirit, I release you. In the name of Jesus, I command ನಾನು ಆಜ್ಞಾಪಿಸುತ್ತಿದ್ದೇನೆ. you have to leave. ಬಿಟ್ಟು ಹೋಗಿ ವಿಳೆಯಿಂದ. No more psoriasis in this body. ಸೋರಿಯಾಸಿಸ್ ರೋಗವ ಇನ್ನು ನಿನಗೆ ಇವಳಲ್ಲಿ ಇರ್ಲಿಕ್ಕಾಗದು. One whole family suffering with a severe allergy, they are watching online. ನೋಡಿ, ಆನ್ಲೈನ್ ನ ಮೂಲಕ ತುಂಬಾ ಅಲರ್ಜಿ ರೋಗದಿಂದ ಇಡೀ ಒಂದು ಕುಟುಂಬದವರು ನರಳುತ್ತಿದ್ದಾರೆ. ಮಕ್ಕಳು, ಅಮ್ಮ, ಅಪ್ಪನ್, ಮಕ್ಕಳು, ಅಮ್ಮ, ಅಪ್ಪ, ಎಳೆಯ ಮಗನೇ, ಕಿರಿಯ ಮಗನಿಗೆ ഒരു വീട്ടിലെ ಒಂದೇ ಮನೆಯಲ್ಲಿ 5 പേർ, 5 ಮಂದಿಗೆ ഇത് അഭിഷേകം വരുന്നു. ಈಗ ಅಭಿಷೇಕ ಬರುತ್ತಾ ಇದೆ. നിങ്ങളുടെ വീട്ടിൽ നിന്ന് ನಿಮ್ಮ ಮನೆಯಿಂದ വേര് മുതൽ കൊമ്പ് വരെ, ಬೇರಿನಿಂದ ಕೊಂಬೆ ತನಕ അത്ഭുതത്തിന്റെ ಅದ್ಭುತದ ಸೌಖ್ಯ in the name of Jesus. ಯೇಸುವಿನ ನಾಮದಲ್ಲಿ. ದೇವಾ പ്രസന്നനേ ഇറങ്ങിയേ വന്ദിരുമേ ദേവാ പ്രസന്നനേ ഇറങ്ങിയേ feeling in this place. ನಿನಗೆ ಸೌಖ್ಯ ಪಡೆದುಕೋ. കണ്ണാടി ಕನ್ನಡಕ ಹಾಕಿದವಳೇ, നീ സൗഖ്യമായിക്കോ. ನೀನು ಸೌಖ್ಯ ಪಡೆದುಕೋ. യേശു നിന്നെ വിളിക്കുന്നു. ಯೇಸು ನಿನ್ನನ್ನು ಕರೆಯುತ್ತಿದ್ದಾರೆ. ദേവാ പ്രസന്നനേ ഇറങ്ങിയേ ഓ വന്ദിരുമേ ദേവാ പ്രസന്നനേ ഇറങ്ങിയേ വന്ദിരുമേ ദേവാ നിൻ മഹിമേ പരിശുദ്ധ സ്ഥലത്തിൽ ഓടുമേ ദേവാനിൻ മഹിമേ നമ്മെയെല്ലാം പരിശുദ്ധ സ്ഥലത്തിൽ ഓടുമേ ദേവാനിൻ മഹിമേ നമ്മെയെല്ലാം പരിശുദ്ധ സ്ഥലത്തിൽ ഓടുമേ ദേവാനിൻ മഹിമേ നമ്മെയെല്ലാം പരിശുദ്ധ സ്ഥലത്തിൽ ഓടുമേ She is receiving healing. ಯೇಸು ಅವಳಿಗೆ ಸೌಖ್ಯ ಕೊಡ್ತಾ ಇದ್ದಾರೆ. She is receiving healing. ಅವಳಿಗೆ ಸೌಖ್ಯ ಪಡೆಯುತ್ತಾ ಇದ್ದಾಳೆ. അവളെ യേശു തൊട്ടുകൊണ്ടിരിക്കുന്നു. ಅವಳನ್ನು ಯೇಸು ಮುಟ್ಟುತ್ತಿದ್ದಾರೆ. യേശുവിന്റെ സ്പർശനം ಯೇಸುವಿನ ಸ್ಪರ್ಶನ ಅವಳಿಗೆ ಸಿಗ್ತಾ ಇದೆ. ഇവർ രണ്ടുപേരും സൗഖ്യമായി. ನೋಡಿ, ಇವರು ಇಬ್ಬರಿಗೂ ಸೌಖ್ಯ ಸಿಗ್ತಾ ಇದೆ. രണ്ടുപേരും അവർ രണ്ടുപേരും സൗഖ്യമായിക്കൊണ്ടിരിക്കുന്നു. ಅವರಿಬ್ಬರಿಗೂ ಸೌಖ್ಯ ಸಿಗ್ತಾ ಇದೆ. ഈ മകളെ സൗഖ്യമായി. ಈ ಮಗಳಿಗೆ ಸೌಖ್ಯ ಸಿಗ್ತಾ ಇದೆ. അഴിയുന്നു നിന്റെ കെട്ടുകൾ. ನಿನ್ನ ಕಟ್ಟುಗಳು ಬಿಚ್ಚಲ್ಪಡ್ತಾ ಇದೆ. നിന്നെ യേശു കെട്ടഴിച്ചു വിടുന്നു. ನಿನ್ನ ಕಟ್ಟು ಯೇಸು ಬಿಚ್ಚುತ್ತಿದ್ದಾರೆ. Santa Sararare oh ಗುಣಪಡಿಸಿರಿ. ഈ പരിസരത്തുനിന്ന് ಈ ಪರಿಸರದಿಂದ എത്ര ദുരാത്മ ശക്തികൾ ഓടുന്നു. ಎಷ್ಟು ದುರಾತ್ಮನ ಶಕ್ತಿಗಳು ಓಡುತ್ತಾ ಇದೆ. എത്ര നൂറുകണക്കിന് മക്കൾ സൗഖ്യമാകും. 100 ಗಟ್ಟಲೆ ಮಕ್ಕಳಿಗೆ ಸೌಖ್ಯ ಸಿಗ್ತಾ ಇದೆ. നീ തിരിച്ചു വീട്ടിൽ ചെല്ല്. ನೀನು ಮರಳಿ ಮನೆಗೆ ಹೋಗು.
നീ തിരിച്ചു വീട്ടിൽ ചെല്ല്. ನೀನು ವಾಪಸ್ಸು ಮನೆಗೆ ಹೋಗು. നിന്റെ വീട്ടിൽ അത്ഭുതം നടന്നു ನಿನ್ನ കഴിഞ്ഞു. ಮನೆಯಲ್ಲಿ ಅದ್ಭುತ ನಡೆದಾಗಿದೆ. ഓ ദേവാ, പ്രസന്നതേ ഇറങ്ങിയേ വാതിലുമേ. atmosphere is changing. ವಾತಾವರಣ ಬದಲಾಗ್ತಾ ಇದೆ. ആ തൂണ് ചോട്ട് നിൽക്കുന്ന മകളെ യേശു സ്പർശിക്കും. ನೋಡಿ ಆ ಕಂಬದ ಹತ್ತಿರ ನಿಂತಿರುವ ಮಗಳನ್ನು ಯೇಸು ಮುಟ್ಟುತ್ತಿದ್ದಾರೆ. ആ തൂണ് ചോട്ട് ಆ ಕಂಬದ ಹತ್ತಿರ ನಿಂತಿರುವ ನಿನ್ನನ್ನು, ಆ ಮಗಳನ್ನು തിരിഞ്ഞു നോക്കാതെ ಹಿಂತಿರುಗಿ ನೋಡ್ಬೇಡ, ನಿನ್ನನ್ನೇ നിന്നെ തന്നെ ನಿನ್ನನ್ನೇ നിന്നെ ನಿನ್ನನ್ನೇ ಯೇಸು ಮುಟ್ಟುತ್ತಿದ್ದಾರೆ. കണ്ണാടി വെച്ച സഹോദരൻ താടി ಕನ್ನಡಕ ಹಾಕಿರುವ ಆ ಗಡ್ಡ ಇರುವ ಸಹೋದರನೇ, കൈയുയർത്തി പിടിച്ചവനെ, ಕೈ ಎತ್ತಿ ಹಿಡಿದವನೇ, യേശു നിന്നെ തൊടുന്നു. ಯೇಸು ನಿನ್ನನ್ನು ಮುಟ್ಟುತ್ತಿದ್ದಾರೆ. നിന്റെ മേൽ കർത്താവിന്റെ മഹത്വം ഇറങ്ങുന്നു. ನಿನ್ನ ಮೇಲೆ ದೇವರ ಮಹಿಮೆ ಇಳಿದು ಬರ್ತಾ ಇದೆ. Somebody hold on. ಅವನು ಯಾರಾದ್ರೂ ಇಡಿ. അവന്റെ ജീവിതം മാറുന്നു. ಅವನ ಜೀವನ ಬದಲಾಗ್ತಾ ಇದೆ. ദൈവത്തിന്റെ ഇടപെടലിലേക്ക് അവന്റെ ജീവിതം പോകുന്നു. ದೇವರ ಪ್ರವರ್ತನೆ ಬಾಳ ನಡೀತಾ ಇದೆ. ಸ್ವೀಕರಿಸು. ദൈവത്തിന്റെ ഇടപെടലിലേക്ക് അവന്റെ ജീവിതം പോകുന്നു. ದೇವರ ಸ್ಪರ್ಶನ ಅವರ ಜೀವನದಲ್ಲಿ ಸ್ವೀಕರಿಸು. സ്തുതിച്ചു ಗುರುಗಳ ಹತ್ರ ಬ್ಲೆಸ್ಸಿಂಗ್ ತೆಗೋ. Go and get the blessing. ಹೋಗು, ಗುರುಗಳ ಹತ್ರ ಬ್ಲೆಸ್ಸಿಂಗ್ ತೆಗೋ. ഓപ്പറേഷനുകൾ ക്യാൻസൽ ആകുന്നു. ಆಪರೇಷನ್ಗಳು ಕ್ಯಾನ್ಸಲ್ ಆಗುತ್ತಾ ಇದೆ. യൂട്രസിലെ മുഴകൾ അപ്രത്യക്ഷമാകും. ಗರ್ಭಕೋಶದಲ್ಲಿರುವ ಗಡ್ಡೆಗಳು ಅಪ್ರತ್ಯಕ್ಷವಾಗ್ತಾ ಇದೆ. നാട്ടിൽ വന്ന് സർജറി ചെയ്യണം. ಊರಿಗೆ ಬಂದು ಸರ್ಜರಿ ಮಾಡಬೇಕು. നാട്ടിൽ സർജറി ചെയ്യാൻ നീ വരണ്ട. ಊರಿಗೆ ಸರ್ಜರಿ ಮಾಡ್ಲಿಕ್ಕೆ ನೀನು ಬರಬೇಡ. സാക്ഷ്യം പറയാൻ വന്നാ മതി. ಸಾಕ್ಷ್ಯ ಕೊಡಲು ಬಂದರೆ ಸಾಕು. ഒന്നുകൂടെ പറ. ನೋಡಿ, ಊರಿನಲ್ಲಿ ಬಂದು ಆಪರೇಷನ್ ಮಾಡ್ಲಿಕ್ಕೆ ನೀನು ಬರಬೇಡ. ಇಲ್ಲಿ ಬಂದು ಸಾಕ್ಷ್ಯ ಪಡಿಸಲು ನೀನು ಬಂದರೆ ಸಾಕು. Presence of God is thick in this place. ದೇವರ ಸಾನ್ನಿಧ್ಯ ನೋಡಿ ತುಂಬಿ ನಿಂತಿದೆ ಇಲ್ಲಿ. Anything can happen. ಏನ್ ಬೇಕಿದ್ರೆ ಈಗ ಸಂಭವಿಸಬಹುದು. എന്തും സംഭവിക്കും. ಏನು ಸಂಭವಿಸುತ್ತದೆ. അതുപോലത്തെ അന്തരീക്ഷം ഇവിടെ ಅಂತ ಒಂದು ಅಂತರಿಕ್ಷವಾಗಿದೆ ಇಲ್ಲಿರುವುದು. ഒറ്റ മിനിറ്റ് രണ്ട് കൈ ഉയർത്തി പിടിക്കാം. ಒಂದೇ ನಿಮಿಷ ಎರಡು ಕೈಗಳನ್ನು ಎತ್ತಿ ಹಿಡಿದುಕೋ. എഴുന്നേറ്റ് രണ്ട് കൈ ഉയർത്തി. ಎದ್ದು ನಿಂತುಕೊಂಡು ಎರಡು ಕೈಗಳನ್ನು ಎತ್ತಿ ಹಿಡಿದುಕೋ. യേശുവേ ಕರೀರಿ. ಜೋರಾಗಿ. Jesus! യേശുവേ
കർത്താവേ, പിതാവായ ദൈവമേ, ತಂದೆಯಾದ ದೇವರೇ, അവിടുത്തെ പുത്രന്റെ നാമത്തിൽ ನಿಮ್ಮ ಪುತ್ರನ ನಾಮದಲ್ಲಿ ഇന്ന് വിശ്വാസം പഠിക്കുന്ന ഈ മക്കളെ സമർപ്പിക്കുന്നു. ಇಂದು ವಿಶ್ವಾಸವನ್ನು ಕಲಿಯುತ್ತಿರುವ ಈ ಮಕ್ಕಳನ್ನು ಸಮರ್ಪಿಸುತ್ತಿದ್ದೇನೆ. ഇന്നു മുതൽ ಎಂದಿನಿಂದ കാണാത്തതുണ്ട്. ಕಾಣದೇ ಇರುವುದೇ ಇದೆ. ഹാബേൽ വിശ്വസിച്ചു, ಹೇಬೇಲನು ನಂಬಿದನು, ആനോക്ക് വിശ്വസിച്ചു, ಆನೋಕನು ನಂಬಿದನು. ഞങ്ങളും വിശ്വസിച്ചു. ನಾವು ನಂಬುತ್ತಿದ್ದೇವೆ. കാണാത്തതുണ്ട്. ಕಾಣದೇ ಇರುವುದೇ ಇದೆ. യെസ്, ಹೌದು, യെസ്, ಹೌದು, യെസ്. ಹೌದು. ആമേൻ. ಆಮೇನ್. Please be seated. എല്ലാവരും ಎಲ್ಲರೂ ಕುಳಿತುಕೊಳ್ಳಿ. ദൈവം നമ്മെ നയിച്ചുകൊണ്ടിരിക്കുന്ന നിമിഷങ്ങളാണ്. ದೇವರೇ ನಮ್ಮನ್ನು ಮುನ್ನಡೆಸುತ್ತಿದ್ದ ಕ್ಷಣಗಳಾಗಿತ್ತು. അവിടെ തരുന്ന സൗഖ്യവും വിടുതൽ അനുഭവിച്ചുകൊണ്ടിരിക്കുന്ന നിമിഷങ്ങളാണ്. ಆತನು ಕೊಡುತ್ತಿದ್ದ ಸೌಖ್ಯವನ್ನು ಬಿಡುಗಡೆಯನ್ನು ನಾವೆಲ್ಲರೂ ಅನುಭವಿಸಿ ತಿಳಿಯುತ್ತಿದ್ದ ಸಮಯಗಳಾಗಿದೆ. പരമ കാരുണ്യവാനായ ദൈവത്തിനെ, ಕರುಣಾಮಯನಾದಂತ ದೇವರಿಗೆ, ദൈവം നൽകിയ അത്ഭുതങ്ങൾക്കും അടയാളങ്ങൾക്കും ದೇವರು ಮಾಡಿರುವಂತ ಅದ್ಭುತಗಳಿಗೆ, ಪವಾಡಗಳಿಗೆ എല്ലാവരുടെയും പേരിൽ അച്ഛൻ നന്ദി പറയുകയാണ്. ಎಲ್ಲರ ಹೆಸರಿನಲ್ಲಿ ಗುರುಗಳು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದಾರೆ. ಗಟ್ಟಿಯಾಗಿ ಚಪ್ಪಾಳೆ ತಟ್ಟುತ್ತ. സ്നേഹമുള്ളവരെ, ಪ್ರಿಯರೇ, കർത്താവിൻ്റെ ദാസനും വചനപ്രഘോഷകനും രോഗശാന്തി ശുശ്രൂഷകനുമായ ബ്രദർ സജിത്ത്, ದೇವರಿಂದ ಆಯ್ಕೆಯಾಗಿ ದೇವರ ವಾಕ್ಯವನ್ನು ಸಾರಲು, ಸೌಖ್ಯದ ಶುಶ್ರೂಷೆಯನ್ನು ನಡೆಸಲು ಆರಿಸಿಕೊಂಡಿರುವಂತ ಬ್ರದರ್ ಸಜಿತ್ ಜೋಸಫಿಗೂ, ബ്രദർ ഈ നിമിഷം മുതൽ രാവിലെ മുതൽ ഈ നിമിഷം വരെ ಬೆಳಗಿನಿಂದ ಈ ಸಮಯದ ತನಕ നമുക്ക് വേണ്ടി വചനം പങ്കുവയ്ക്കുകയായിരുന്നു. ನಮಗಾಗಿ ಆತನ ವಾಕ್ಯವನ್ನು ವಿವರಿಸಿ ಕೊಡ್ತಾ ಇದ್ದರು. രോഗശാന്തി ശുശ്രൂഷ നടത്തുകയായിരുന്നു. ರೋಗ ಸೌಖ್ಯದ ಶುಶ್ರೂಷೆಯನ್ನು ನಡೆಸುತ್ತಾ ಇದ್ರು. പരിശുദ്ധാത്മാവിന്റെ വെളിപ്പെടുത്തലുകൾ പോലെ തന്നെ ಪರಿಶುದ್ಧಾತ್ಮರ ಪ್ರಕಟಣೆಗಳಂತೆ ബ്രദർ സജിത്ത് അങ്ങോട്ടും ഇങ്ങോട്ടും നടന്നുകൊണ്ടിരിക്കുകയായിരുന്നു. ಬ್ರದರ್ ಸಜಿತ್ ಆಚೆ ಈಚೆ ನಡೆಯುತ್ತಲೇ ಇದ್ದರು. സൗഖ്യമാണ് വാരി വിതറിയത് മുഴുവൻ. ಸೌಖ್ಯವಾಗಿದೆ ಎಲ್ಲಿ ಎಲ್ಲ ಹಂಚಿರುವುದು. മനുഷ്യനെ അമ്പരപ്പിക്കുന്ന, ಮನುಷ್ಯನನ್ನು ನಡುಗಿಸುವ, അത്ഭുതപ്പെടുത്തുന്ന, ಆಶ್ಚರ್ಯಗೊಳಿಸುವ, നാളുകളായി വർഷങ്ങളായി രോഗങ്ങൾ കടിമപ്പെട്ടിരിക്കുന്നു. ಕಾಲಗಳಿಂದ ವರ್ಷಗಳಿಂದ ರೋಗದಿಂದ ನರಳುತ್ತಿದ್ದ അനേകം രോഗികൾ ഇവിടെ സൗഖ്യപ്പെടും. ಅನೇಕ ರೋಗಿಗಳಲ್ಲಿ ಬಂದು ಸೌಖ್ಯ ಪಡೆದಿದ್ದಾರೆ. യേശുവിന്റെ നാമത്തിലെ, ಯೇಸುವಿನ ನಾಮದಲ್ಲಿ, എല്ലാവരുടെയും പേരിലെ, ನಿಮ್ಮೆಲ್ಲರ ಹೆಸರಿನಲ್ಲಿ ബ്രദർ സജിത്തിനും ടീം അംഗങ്ങൾക്ക് വെച്ച നന്ദി പറയുന്നു. ಬ್ರದರ್ ಸಜಿತ್ ಜೋಸೆಫ್ ಹಾಗೂ ಅವರ ಟೀಮಿನವರಿಗೆ ಗುರುಗಳು ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದಾರೆ. അതോടൊപ്പം തന്നെ ಅದೇ ರೀತಿ സജിത്ത് ബ്രദറിനോടൊപ്പം നമുക്ക് ഭാഷാന്തരം ചെയ്ത സിസ്റ്റർ അന്നമ്മയ്ക്കും നിങ്ങളെല്ലാവരുടെയും പേരിൽ അച്ഛനും നന്ദി പറയുന്നു. ಸಜಿತ್ ಬ್ರದರ್ನ ಜೊತೆಯಲ್ಲಿ ಭಾಷಾಂತರೀಕರಿಸಿದಂತ ನನಗೂ ಗುರುಗಳು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ.